ಸರಿ, ಸ್ವಲ್ಪ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಕೀರ್ತನೆಗಳ ಪುಸ್ತಕ 51ನೇ ಅಧ್ಯಾಯ 10ನೇ ವಚನ. ಸಂಗೀತ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಹೋದ್ರಿ తెలుగు ಹೋದ್ರಿ. ಈಗ ಅವ್ರು ಹೇಳ್ತಾರೆ, ಎಲ್ಲ ಹಂಗೆ ಹೇಳ್ರಿ. ಈಗ ಕನ್ನಡ ಎಲ್ಲ ಅರ್ಥ ಆಗುತ್ತಲ್ಲ, ಹೇಳಮ್ಮ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಹಲ್ಲೆಲೂಯಾ. ಏನಂತ ಪ್ರಾರ್ಥನೆ ಮಾಡಿದ್ರಿ? ನೀವೆಲ್ಲ ಏನ್ ಪ್ರಾರ್ಥನೆ ಮಾಡಿದ್ರಿ? ಈಗ ಯಾರು ಕೇಳಿದ್ರಿ? ಯಾಕೆ ಕೇಳಿದ್ರಿ? ಶುದ್ಧ ಹೃದಯವನ್ನು ದಯಪಾಲಿಸುವಂತ ಯಾಕೆ ನೀವು ಪ್ರಾರ್ಥನೆ ಮಾಡಿದ್ರಿ? ಶುದ್ಧ ಹೃದಯ ಇಲ್ಲದೆ ಇರುವುದರಿಂದ ಅಂತ ಪ್ರಾರ್ಥನೆ ಮಾಡಿದ್ರಿ. ಆದ್ರೆ ದೇವರು ಹೇಳ್ತಾರೆ, ಎಸ್, ನಾನು ನಿಮಗೆ ಶುದ್ಧ ಹೃದಯವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಕೀರ್ತನೆಗಾರನಾಗಿರ್ತಕ್ಕಂಥ ದಾವೀದನು ಒಂದು ರಾಗವನ್ನು ಆಡ್ತಾ ಇದ್ದಾನೆ. ಎಂತ ರಾಗ ಅಂದ್ರೆ, ದೇವರೇ ನನಗೆ ಶುದ್ಧ ಹೃದಯವನ್ನು ಕೊಡು. ಇವತ್ತಿನ ದಿನಗಳಲ್ಲಿ ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ ಶುದ್ಧ ಹೃದಯವು ಇಲ್ಲದೆ ಹೋದರೆ ದೇವರ ಆಶೀರ್ವಾದವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಶುದ್ಧ ಹೃದಯ ಯಾಕೆ ಬೇಕು ಎಂಬುದಾಗಿರುವುದಾದ್ರೆ, ನೀನು ಮಾತನಾಡತಕ್ಕಂಥ ಒಂದೊಂದು ಮಾತುಗಳು ಎಲ್ಲಿಂದ ಬರುತ್ತೆ ಗೊತ್ತಾ? ಹೃದಯದಿಂದ ಬರುತ್ತೆ. ಅದಕ್ಕೆ ದಾವೀದ ಹೇಳ್ತಾನೆ, ದೇವರೇ ನನಗೆ ಸಿಂಹಾಸನ ಇದೆ, ನನಗೆ ಅರಮನೆ ಇದೆ, ಲಕ್ಷಾಂತರ ಜನ ಸೈನಿಕರಿದ್ದಾರೆ, ಒಳ್ಳೆ ಒಳ್ಳೆ ಊಟ ನನಗೆ ಸಿಕ್ಕುತ್ತೆ, ನನ್ನ ಸೇವೆ ಮಾಡಲಿಕ್ಕೆ ಸೇವಕರಿದ್ದಾರೆ, ಕೈಯ ಮುಕ್ಕಲಿಕ್ಕೆ ಕಾಲು ಮುಕ್ಕಲಿಕ್ಕೆ ಬೇಕಾದಷ್ಟು ಸೇವಕರಿದ್ದಾರೆ, ಇದೆಲ್ಲವೂ ಸಹ ಇದೆ. ಆದರೆ ಇವೆಲ್ಲವುಗಳಿಗಿಂತಲೂ ದೇವರೇ ನನಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶುದ್ಧವಾದ ಹೃದಯ. ದೇವರೇ, ಹಲ್ಲೆಲೂಯಾ. ಪ್ರತಿಯೊಬ್ಬ ಮನುಷ್ಯನಿಗೆ ಲೋಕದಲ್ಲಿ ಬೇಕಾಗಿರ್ತಕ್ಕಂಥದ್ದು ಶಾರೀರಕ್ಕೆ ಸಂಬಂಧಪಟ್ಟಂತ ಆಹಾರ ಅಲ್ಲ, ಲೋಕಕ್ಕೆ ಸಂಬಂಧಪಟ್ಟಂತ ಅನುಕೂಲಗಳಲ್ಲ. ಇವೆಲ್ಲವುಗಳಿಗಿಂತಲೂ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಶುದ್ಧವಾದಂತ ಹೃದಯವಾಗಿದೆ. ಹಲ್ಲೆಲೂಯಾ. ಅದಕ್ಕೆ ನಾವೇನ್ ಪ್ರಾರ್ಥನೆ ಮಾಡಬೇಕು? ಯಾಕೆ ಶುದ್ಧ ಹೃದಯ ಬೇಕಾಗಿದೆ? ಶುದ್ಧ ಹೃದಯ ನಮ್ಗೆ ಯಾಕೆ ಬೇಕು? ವಾಕ್ಯ ಓದ್ಕೊಳ್ಳೋಣ. ಯೋಗನ ಪುಸ್ತಕ 15ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನ ಓದಿಕೊಳ್ಳೋಣ. ಯಾತಕ್ಕಾಗಿ ದಾವೀದನು ಈ ರೀತಿಯಾದ ಪ್ರಾರ್ಥನೆ ಮಾಡ್ದ? ಎಂತ ಪ್ರಾರ್ಥನೆ? ಶುದ್ಧ ಹೃದಯವನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ದ. ಶುದ್ಧ ಹೃದಯವನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಕಾರಣಗಳು ಏನು ಎಂಬುದಾಗಿ ನೋಡುವಾಗ ಅದಕ್ಕೆ ಯೋಬನ ಉತ್ತರ ಕೊಡ್ತಾ ಇದ್ದಾನೆ. ಯೋಬ 15ನೇ ಅಧ್ಯಾಯ 12ನೇ ವಚನ ಮತ್ತು 13ನೇ ವಚನ. ನಿನ್ನ ಹೃದಯವು ಯಾಕೆ ನಿನ್ನನ್ನು ಸೆಳೆದುಕೊಂಡು ಹೋಗುವುದು? ನಿನ್ನ ಹೃದಯವು ಯಾಕೆ ನಿನ್ನನ್ನು ಸೆಳೆದುಕೊಂಡು ಹೋಗುವುದು ಅಂದರೆ, ನಿನ್ನ ಹೃದಯವು ನಿನ್ನ ಹತೋಟಿಯಲ್ಲಿ ಇಲ್ಲ ಎಂಬುದಾಗಿ ಅದರ ಅರ್ಥ. ನಿಮ್ಮ ಹೃದಯವು ನಿಮ್ಮ ಹತೋಟಿಯಲ್ಲಿ ಇಲ್ಲ. ನಿಮ್ಮ ಹೃದಯವು ನಿಮ್ಮನ್ನು ಏನ್ ಮಾಡ್ತಾ ಇದೆ? ಎಲ್ಲೋ ಲೋಕದ ಪ್ರಕಾರವಾಗಿ, ಲೋಕದ ಆಸೆಗಳಿಗೋಸ್ಕರವಾಗಿ ನಿನ್ನನ್ನು ಏನ್ ಮಾಡ್ತಿದೆ? ಅದು ಎಳೆದುಕೊಂಡು ಹೋಗುತ್ತಾ ಇದೆ. ಆಮೇಲೆ ನಿನ್ನ ಕಣ್ಣುಗಳು ಕಿಡಿಕಿಡಿ ಆಗುವುದು ಏಕೆ? ನೀನು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಬಾಯಿಂದ ಮಾತುಗಳನ್ನು ಸುಮ್ಮನೆ ಸುರಿಸುತ್ತೀಯಲ್ಲ. ಹಲ್ಲೆಲೂಯಾ. ಏನಂತ ಇದ್ದಾನೆ ಅವನು? ಬಾಯಿಂದ ಮಾತುಗಳನ್ನು. ಅಂದ್ರೆ ಅರ್ಥ ಏನು? ಶುದ್ಧ ಹೃದಯವು ಇಲ್ಲದೆ ಇರುವಾಗ ನಮ್ಮಲ್ಲಿ ಏನ್ ಮಾಡುತ್ತೆ? ಸುಮ್ಮನೆ ಏನನ್ನೆಲ್ಲ ಭಾವನೆಗಳು ಉಂಟಾಗುತ್ತೆ. ನಮ್ಮ ಮನಸ್ಸು ಎಲ್ಲೆಲ್ಲೋ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ನಮ್ಮ ಹೃದಯ ನಮ್ಮನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ. ಯಾಕೆ? ಶುದ್ಧವಾದ ಹೃದಯವು ಇಲ್ಲದೆ ಇರುವುದರಿಂದ. ಶುದ್ಧವಾದ ಹೃದಯವು ಇಲ್ಲದೆ ಇರುವುದರಿಂದ ದಾವೀದನು ಅರಸನಾದ ದೇವರ ವಿರುದ್ಧವಾಗಿ ಅವನು ಪಾಪ ಮಾಡ್ದ. ಆಗ ಅವನಿಗೆ ದೇವರು ಶಿಕ್ಷೆಯನ್ನು ಕೊಟ್ಟರು. ಆಗ ಅವನು ಏನ್ ಕೇಳ್ತಾನೆ? ಈ ಬರಬೇಕಾದ್ರೆ ಶಿಕ್ಷೆಯನ್ನು ಹೊಂದಿದ ಮೇಲೆ, ದೇವರೇ ನನ್ನ ಹೃದಯ ಅಶುದ್ಧವಾಗಿತ್ತು, ಅದಕ್ಕಾಗಿ ನಾನು ವಿರುದ್ಧವಾಗಿ ನನ್ನ ಪಾಪವನ್ನು ಮಾಡಿದೆ. ಅರಮನೆ ಇತ್ತು, ಅನುಕೂಲಗಳಿತ್ತು, ಎಲ್ಲವೂ ಸಹ ಇತ್ತು, ಆದರೆ ನನ್ನ ಹೃದಯ ಅಶುದ್ಧವಾಗಿದ್ದರಿಂದ ಅಶುದ್ಧವಾದ ಕಾರ್ಯಗಳಿಂದ ನಾನು ಮನಸ್ಸು ಮಾಡಿದೆ. ಈಗ ದೇವರೇ ಅದಕ್ಕೆ ತಕ್ಕ ಪ್ರತಿಫಲವಾದ ಶಿಕ್ಷೆಯನ್ನ ನಾನು ಅನುಭವಿಸಿದೆ. ಈಗ ನನಗೆ ದೇವರೇ ಶುದ್ಧ ಹೃದಯವನ್ನು ಕೊಡು. ಅರಮನೆಯನ್ನು ಕೊಟ್ಟಿದೀಯಾ, ಆಸ್ತಿಯನ್ನು ಕೊಟ್ಟಿದೀಯಾ, ಅನುಕೂಲಗಳನ್ನು ಕೊಟ್ಟಿದೀಯಾ, ಸಮಸ್ತವನ್ನು ಕೊಟ್ಟಿದೀಯಾ, ಆದರೆ ನನ್ನ ಹೃದಯ ಮಾತ್ರ ಇನ್ನೂ ಕೆಟ್ಟದ್ದಾಗಿಯೇ ಇದೆ. ನನ್ನ ಹೃದಯ ಇನ್ನೂ ಪಾಪಕ್ಕೆ ತುಂಬಲ್ಪಟ್ಟಿದೆ, ಪಾಪದಿಂದ ತುಂಬಲ್ಪಟ್ಟಿದೆ. ನನ್ನ ಹೃದಯದಲ್ಲಿ ಅಶುದ್ಧವಾದಂತಹ ಯೋಚನೆಗಳು, ನನ್ನ ಹೃದಯದಲ್ಲಿ ಕೆಟ್ಟದಾದಂತಹ ಆಲೋಚನೆಗಳು ಎಲ್ಲವೂ ಇದೆ. ಆದ್ದರಿಂದಲೇ ನಾನು ಶಾಪಗ್ರಸ್ತನಾಗಿ ನಿನ್ನಿಂದ ದೂರವಾಗಿ ಹೋದೆ. ಆದ್ರೆ ದೇವರೇ ಎಲ್ಲ ಇದ್ದು ಏನು ಪ್ರಯೋಜನ ಇಲ್ಲ, ಅದಕ್ಕಾಗಿ ನನಗೆ ಶುದ್ಧ ಹೃದಯವನ್ನು ಕೊಡು. ಹಲ್ಲೆಲೂಯಾ.
ಇವತ್ತಿನ ದಿನಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಶುದ್ಧವಾದ ಹೃದಯ. ಈ ದಾವಿದನು 2 ವಿಷಯಗಳು ಹೇಳ್ತಾನೆ, ಯೋಬನು 2 ವಿಷಯ ಹೇಳ್ತಾನೆ. ಏನಂತ ವಿಷಯ? ಮೊದಲನೇದಾಗಿ ಹೋದ್ರಿ 12ನೇ ವಚನ. ನಿನ್ನ ಹೃದಯವು ಏಕೆ ನಿನ್ನನ್ನು ಸೆಳೆದುಕೊಂಡು ಹೋಗುವುದು? ನಿನ್ನ ಹೃದಯವು ನಿನ್ನನ್ನು ತನಗೆ ಇಷ್ಟ ಬಂದ ಕಡೆಗೆ ಸೆಳೆದುಕೊಂಡು ಹೋಗುವುದು. ನಿನ್ನ ಕಣ್ಣುಗಳು ಸಾಕು. ತಮಿಳು ಓದಿರೋಣ ಚೆನ್ನಾಗಿದೆ. உன்னுடைய இருதயம் உன்னை எங்கேயோ கொண்டு போகிறது. ನಿನ್ನ ಹೃದಯವು ನಿನ್ನನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ. ಹಲ್ಲೆಲೂಯಾ. ಇನ್ನೊಂದು ಮಾತು ಹೇಳ್ತಾನೆ ಅವನು, ಏನಂತ? ಬಾಯಿ ಮಾತಿದ್ದೀಯಲ್ಲ, ಓದಿದ್ರಾ? ನೀನು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿಟ್ಟು ಬಾಯಿಂದ ಮಾತುಗಳನ್ನು ಸುಮ್ಮನೆ ಸುರಿಸುತ್ತೀಯಲ್ಲ. ಸುಮ್ಮನೆ ನೀನು ಸುರಿಸ್ತೀಯಲ್ಲ, ಸುಮ್ಮನೆ ನಿನ್ನ ಬಾಯಿಯ ಮಾತುಗಳಿಂದ ಏನ್ ಮಾಡ್ತೀನಿ ನೀನು? ಸುಮ್ಮನೆ ಮಾತುಗಳನ್ನು ನೀನು ಹೆಂಗೆ ಅಂತಂದ್ರೆ, ಈಗ ನನಗೆ ಹೋಗ್ತಾ ಇರ್ತೀನಿ, ಇನ್ನೊಂದು ಕೂಡ ಹೋಗ್ತಾ ಇರ್ತೀನಿ, ನೀವೇನಿದ್ದೀರಾ? ಶನಿವಾರ ಚೆನ್ನಾಗಿರಲ್ಲ, ಬೆಳಿಗ್ಗೆ ಕಾಫಿ ಕುಡಿಬೇಕು ಚೆನ್ನಾಗಿದ್ದು ಅಂದ್ರೆ ನೀವು ಸೌಮ್ಯ ನೋಡಿ ಕಾಫಿ ಕಾಲ ಕೂಡ ಕುರ್ಚಿ ನಲತ ಅಂತಾರೆ, ಪ್ರೇಮ ಬರ್ತಾರೆ. ನಾನು ಮಾತಾಡ್ಕೊಂಡು ಬೆಳಿಗ್ಗೆ 10 ಗಂಟೆಗೆ 9 ಗಂಟೆಗೆ ಕಾಫಿ ಕುಡಿದು ಚೆನ್ನಾಗಿ ಮಾತಾಡ್ತೀರ. ಈಗ ಏನಾಯ್ತು ಪ್ರಸಂಗ ಮಾಡ್ಬೇಕಾದ್ರೆ ಒಬ್ಬೊಬ್ಬರೇ ಮಾತಾಡ್ತಾರಲ್ಲ ಅಂತ ಹೇಳ್ತಾರೆ, ಎಲ್ಲ ಪಾತ್ರೆಗೆ ಲೂಸು ಅಂತ ಹೇಳ್ತಾರೆ. ಅವ್ರು ಹೇಳ್ತಾನೆ, ದೇವರೇ ಇವತ್ತು ನನ್ನ ಹೃದಯ ಏನಾಗ್ತಿದೆ, ನನ್ನನ್ನ ಏನೋ ಮಾತಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಯಾಕೆಂದ್ರೆ ನಾನು ಒಬ್ಬ ಹುಚ್ಚನಾಗಿದ್ದೇನೆ. ಸುಮ್ಮನೆ ಮಾತಾಡ್ತಕ್ಕಂಥದ್ದು, ವಿಷಯನೇ ಇರಲ್ಲ, ಸಂಬಂಧಪಟ್ಟಂತ ವಿಷಯನೇ ಇರೋದಿಲ್ಲ, ಸುಮ್ಮನೆ ಮಾತಾಡ್ತಕ್ಕಂಥದ್ದು. ಯಾಕೆ? ನನ್ನ ಹೃದಯವು ನನ್ನ ಅವರಿಗೆ ಇಷ್ಟ ಬಂದ ಕಡೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದೆ. ಹೃದಯ ಏನ್ ಮಾಡ್ತಾ ಇದೆ? ಹೃದಯ ಏನ್ ಮಾಡ್ತಾ ಇದೆ ಅಂತೆ? ತನಗೆ ಇಷ್ಟ ಬಂದ ಕಡೆಗೆ ಹೃದಯ ಏನ್ ಮಾಡ್ತಾ ಇದೆ? ತನಗೆ ಇಷ್ಟ ಬಂದ ಕಡೆಗೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಎಂಬುದಾಗಿ. ಅದಕ್ಕೆ ನಾವು ಹೇಳ್ತೇವೆ, ದೇವರೇ ಆ ಹೃದಯಕ್ಕೆ ಇಷ್ಟಪಟ್ಟ ರೀತಿ ನಾನು ಹೋಗಿದ್ದರಿಂದ ನಾನು ಇದರಿಂದ ದೂರವಾಗಿ ಹೋದೆ. ನನ್ನ ಹೃದಯ ಅಶುದ್ಧವಾಗಿದ್ದರಿಂದ ನಾನು ಶಾಪಗ್ರಸ್ತನಾದೆ. ನನ್ನ ಕುಟುಂಬದ ಮೇಲೆ ಶಾಪ ಬಂತು. ನನ್ನ ಮಕ್ಕಳು ಸಾಯಲಿಕ್ಕೆ ನನ್ನ ತಪ್ಪುಗಳೇ ಕಾರಣ. ಯಾಕಂದ್ರೆ ನನ್ನ ಹೃದಯವು ಬಯಸಿದ್ದನ್ನ ನಾನು ಮಾಡಿದೆ. ಅದಕ್ಕೆ ದೇವರೇ ನನಗೆ ಶುದ್ಧ ಹೃದಯವನ್ನು ಕೊಡು ಅಂತ ತಾವು ಯಾಕೆ ಪ್ರಾರ್ಥನೆ ಮಾಡ್ತಾನೆ? ದೇವರೇ ನನಗೆ ಶುದ್ಧ ಹೃದಯವನ್ನು ಕೊಡು, ನನಗೆ ಇಷ್ಟ ಬಂದ ಪ್ರಕಾರವಾಗಿ ನಾನು ಜೀವಿಸೋದು ಬೇಡ, ನೀನು ನನ್ನ ಹೃದಯದಲ್ಲಿ ಇರಬೇಕು. ಯಾಕಂದ್ರೆ ನನ್ನ ಹೃದಯ ನಿನ್ನ ಆಲಯವಾಗಿದೆ. ಯಾಕೆ ದೇವರು ಆ ಹೃದಯವನ್ನು ಹೇಳ್ತಾನೆ? ಯಾಕೆ ದಾವಿದನು ಹೃದಯವನ್ನು ಕುರಿತು ಮಾತಾಡ್ತಾನೆ? ಯಾಕೆ ದೇವರು ಹೃದಯಕ್ಕೆ ವಿಶೇಷವಾದಂತಹ ಒಂದು ಸ್ಥಾನವನ್ನ ಕೊಟ್ಟಿದ್ದಾನೆ ಅಂದ್ರೆ, ಅದು ದೇವರ ಗರ್ಭಗುಡಿಯಾಗಿದೆ. ನಿನ್ನ ಹೃದಯವು ದೇವರ ಗರ್ಭಗುಡಿಯಾಗಿದೆ. ನೀನು ತಪ್ಪಾದ ದಾರಿಯಲ್ಲಿ ಹೋಗ್ತಾ ಇದೆಯಾ ಅಂತಂದ್ರೆ, ನೀನು ತಪ್ಪಾದ ಕೆಲಸವನ್ನು ಯೋಚನೆ ಮಾಡ್ತಾ ಇದೆಯಾ ಅಂದ್ರೆ, ನೀನು ತಪ್ಪಾದ ಕೆಲಸವನ್ನು ಮಾಡ್ತಿದ್ಯಾ ಅಂದ್ರೆ, ದೇವರ ಹೃದಯದಲ್ಲಿ ಇಲ್ಲ ಎಂಬುದಾಗಿ ಅದರ ಅರ್ಥ. ತನಗಿಷ್ಟ ಬಂದ ಕಡೆಗೆ ಸುಮ್ಮನೆ ಮಾತಾಡ್ತಕ್ಕಂಥದ್ದು, ಇದರಲ್ಲಿ ಏನ್ ತೋರಿಸುತ್ತೆ ಅಂದ್ರೆ ದೇವರು ನಮ್ಮ ಹೃದಯದಲ್ಲಿ ಇಲ್ಲ ಎಂದಾಗಿ. ಅದಕ್ಕೆ ದಾವಿದ ಹೇಳ್ತಾನೆ, ದೇವರೇ ನನಗೆ ಶುದ್ಧವಾದ ಹೃದಯ ಕೊಡು. ಅಂದ್ರೆ ಅಶುದ್ಧವಾದ ಹೃದಯ ಒಂದಿದೆ ಅಂತ ಅರ್ಥ ಆಯ್ತು. ಅಶುದ್ಧವಾದಂತಹ ಒಂದು ಹೃದಯ ಇದೆ ಅಂತ ಆಯ್ತು. ಅದಕ್ಕೆ ಹೇಳ್ತೇನೆ, ಅಂತ ಹೃದಯ ನನಗೆ ಬೇಡ, ಶುದ್ಧವಾದ ಹೃದಯ ಬೇಕು ನನಗೆ. ಇನ್ನೊಂದು ವಾಕ್ಯ ನೋಡ್ಕೊಡ್ರಿ, ಮತ್ತಾಯ ಬರೆಸುವಾರ್ತೆ 26ನೇ ಅಧ್ಯಾಯ 14ನೇ ವಚನ. ಮಹಾಯಾಜಕರ ಬಳಿಗೆ ಹೋಗಿ, ನಾನು ಅವನನ್ನು ನಿಮಗೆ ಹಿಡಿಕೊಟ್ಟರೆ ನನಗೇನು ಕೊಡುತ್ತೀರಿ ಅಂದನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಜೊತೆಗೆ ಇದ್ದಾನೆ. ಯೇಸು ಸ್ವಾಮಿ ಶಿಷ್ಯರಲ್ಲಿ ಇವನು ಸಹ ಒಬ್ಬನೇ, ಇವ್ರಿಗೂ ಸಹ ಅಪೊಸ್ತಲ ಎಂಬುದಾಗಿ ಹೆಸರು ಸಹ ಕೊಟ್ಬಿಟ್ಟಿದ್ದಾರೆ. ಯೇಸು ಸ್ವಾಮಿ ಜೊತೆ 3.5 ವರ್ಷನೂ ಸಹ ಇದ್ದಾನೆ. ಯೇಸು ಸ್ವಾಮಿ ಅದ್ಭುತವನ್ನು ಸಹ ನೋಡ್ತಾ ಇದ್ದಾನೆ. ಆದ್ರೆ ಅವನ ಮನಸ್ಸಲ್ಲಿ ಏನಿದೆ ಈಗ? ಈ ಯೇಸು ಸ್ವಾಮಿ ಜೊತೆ ಹೋದ್ರೆ ಅವತ್ತಿನ ದಿನ ಅವತ್ತು ಊಟಕ್ಕೆ ಸಿಗುತ್ತೆ ಅಷ್ಟೇ. ಅವತ್ತಿನ ದಿನಕ್ಕೆ ಬೇಕಾಗುವಂತ ಊಟ ಸಿಗ್ಬೋದು, ಒಂದು ಮೀನು ಸಿಗ್ಬೋದು, ರೊಟ್ಟಿ ಸಿಗ್ಬೋದು, ಅವು ತೃಪ್ತಿಯಾಗಿ ತಿನ್ಬಿಟ್ಟು ಮಲ್ಕೋಬಹುದು. ಆದ್ರೆ ಕೂಡ್ಸಿಡಕ್ಕೆ ಆಗೋದಿಲ್ವಲ್ಲ. ಯೇಸು ಸ್ವಾಮಿ ಸವಾಸ ಮಾಡಿದ್ರೆ ಕೂಡ್ಸಿಡ್ತಕ್ಕಂಥ ಮಟ್ಟಿಗೆ ನಾನು ಆಶೀರ್ವಾದ ಹೊಂದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ವಯಸ್ಸು ಸಾಯಕ ಹತ್ರ ಬಂದಿದ್ದಾನೆ. ಅದರಿಂದ ಇನ್ನು ಮುಂದೆ ನಾನು ಜೀವನ ಮಾಡಬೇಕು. ಏನ್ ಮಾಡ್ಬೇಕು? ಹಣವನ್ನು ಕೂಡ್ಸಿಡಬೇಕು. ಹೃದಯ ಏನ್ ಬರ್ತಾ ಇದೆ? ಹೃದಯದಲ್ಲಿ ಕೆಟ್ಟ ಆಲೋಚನೆ. ಹಲ್ಲೆಲೂಯಾ. ಹೃದಯ ಬಯಸ್ತಾ ಇದೆ ಏನಂತ? ಅನ್ಯಾಯವಾಗಿ ಹಣವನ್ನು ಸಂಪಾದಿಸಬೇಕು. ದಾವಿದ ಹೇಳ್ತಾನೆ, ದೇವರೇ ಶುದ್ಧವಾದ ಹೃದಯ ಕೊಡುತ್ತೇವೆ, ಶುದ್ಧವಾದ ಹೃದಯವನ್ನು ಕೊಡುತ್ತೇವೆ. ಯಾಕಂದ್ರೆ ಅಶುದ್ಧವಾದ ನಾನು ಬಯಸುವುದು ಬೇಡ, ಅನ್ಯಾಯವನ್ನು ಬಯಸುವುದು ಬೇಡ. ದೇವರು ನಿನಗೆ ವಿರುದ್ಧವಾದ ನಾನು ಬಯಸುವುದು ಬೇಡ. ದೇವರೇ ನನ್ನ ಶುದ್ಧ ಹೃದಯವನ್ನು ಕೊಡು. ಅಪೊಸ್ತಲನಾಗಿರ್ತಕ್ಕಂಥ ಯೂದ ಅವನು ಬಯಸ್ತಾ ಇದ್ದಾನೆ,
ನನಗೆ ಯೇಸು ಹಿಡ್ಕೊಟ್ರೆ 30 ಬೆಳ್ಳಿ ನಾಣ್ಯವನ್ನ ಕೊಡ್ತಾರೆ. ಯೋಚನೆ ಮಾಡ್ದ. ಯೇಸುವನ್ನು ಹಿಡ್ಕೊಟ್ರೆ ನೀವೇನ್ ಕೊಡ್ತೀರಾ ಅಂತ ಕೇಳ್ತಾರೆ. ಹೋಗಿ ಯಾರ ಬಳಿಗೆ ಹೋಗಿ? ಯಾಜಕರ ಬಳಿಗೆ ಹೋಗಿ. ಯಾರಂತೆ? ಯಾಜಕರ ಬಳಿಗೆ ಹೋಗಿ ಅವ್ರು ಹೇಳ್ತಾನೆ, ನಾನು ಯೇಸುವನ್ನು ಹಿಡ್ಕೊಡ್ತೀನಿ, ಏನ್ ಕೊಡ್ತೀರಾ? ಹೌದಾ, 30 ಬೆಳ್ಳಿ ನಾಣ್ಯವನ್ನು ಕೊಡ್ತೀನಿ. ನನ್ನ ಪ್ರೀತಿಯ ದೇವರ ಮಕ್ಕಳು, ಇವತ್ತು ಯೇಸುವನ್ನು ಇಷ್ಟು ಜನರ ಬಳಿಗೆ ಇಟ್ಕೊಳ್ತಾ ಇದ್ದಾರೆ. ನೀವು ಹೆಂಗೆ ಅಂದ್ರೆ, ಯೇಸು ಕೆಟ್ಟವನು, ಆ ಆಲಯಕ್ಕೆ ಹೋಗಿರ, ನೀವೇನ್ ಬದಲಾವಣೆ ಆಗಿದ್ದೀರಾ? ಇದೆ ನಿನ್ನ ಜೀವನದಲ್ಲಿ. ನೀನು ಏನು ಬದಲಾವಣೆ? ಹಿಂದಿನ ಜೀವಿತಕ್ಕಿಂತ ಈ ಜೀವಿತ ಏನಾಗಿದೆ? ನಿನ್ನ ನೋಡಿದಂತವರು ನಿನ್ನನ್ನು ಯೇಸುವನ್ನು ಕಾಣಲಿಕ್ಕೆ ಸಾಧ್ಯ ಉಂಟಾ? ನಿನ್ನ ಮಾತುಗಳಲ್ಲಿ ಯೇಸುವಿನ ನಾಮ ಮಹಿಮೆ ಉಂಟು ಆಗುವಂತೆ ನಿನ್ನ ಬಾಯಿಂದ ಬರ್ತಕ್ಕಂಥ ಮಾತುಗಳು ಸರಿಯಾಗಿದೆಯಾ? ದೇವರು ಹೃದಯವನ್ನು ನೋಡುವಂತಹ ದೇವರಾಗಿದ್ದಾನೆ. ಮನುಷ್ಯನ ರೀತಿಯಲ್ಲಿ ಮುಖ ನೋಡಿ ಬಹಳ ಒಳ್ಳೆಯವರು ಎಂಬುದಾಗಿ ಸರ್ಟಿಫಿಕೇಟ್ ಕೊಡತಕ್ಕಂಥವರಲ್ಲ ನನ್ನ ದೇವರು. ಹೃದಯವನ್ನು ನೋಡುವಂತಹ ದೇವರಾಗಿದ್ದಾನೆ. ಅದಕ್ಕಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದಾವೀದನು ಹೇಳ್ತಾನೆ, ಸ್ವಾಮಿ ನಾನು ಮನುಷ್ಯನಂತೆ ನನ್ನ ಮುಖ ನೋಡಿದಷ್ಟೇನೆ, ಮುಖ ನೋಡಿ ಯಾರು ಗೊತ್ತಾಗಲ್ಲ ಅಂತ ಅನ್ಕೊಂಡೆ ಅಷ್ಟೇನೆ, ಆದ್ರೆ ನೀನು ಎಲ್ಲವನ್ನು ನೋಡುವ ದೇವರಾಗಿದ್ದಿ. ಆದ್ದರಿಂದ ದೇವರೇ, ನಾನು ಹೃದಯದಲ್ಲಿ ಮಾತನಾಡ್ತಕ್ಕಂಥ ಮಾತುಗಳು, ಹೃದಯದಲ್ಲಿ ಯೋಚಿಸ್ತಕ್ಕಂಥ ಯೋಚನೆಗಳು, ನಾನು ಹೃದಯದಲ್ಲಿ ಎಲ್ಲ ತೀರ್ಮಾನ ಮಾಡ್ತೇನೆ, ಎಲ್ಲ ತೀರ್ಮಾನಗಳನ್ನ ನೀನು ಬಲ್ಲವನ್ನಾಗಿದ್ದೀಯ. ನನ್ನ ಹೃದಯವು ಶುದ್ಧವಾಗಿದೆಯಾ, ನನ್ನ ಹೃದಯವು ಅಶುದ್ಧವಾಗಿದೆಯಾ ಎಂಬುದನ್ನ ನೀನು ಎಲ್ಲವನ್ನು ಬಲ್ಲವನಾಗಿದ್ದಿ. ಆದ್ರೆ ದೇವರೇ, ನನಗೆ ಅಂತ ಹೃದಯ ಬೇಡ, ಶುದ್ಧ ಹೃದಯವನ್ನು ಕೊಡು. ಇಸ್ಕರಿಯೋತ ಯಾಜಕರ ಬಳಿಗೆ ಹೋಗಿ ಹೇಳ್ತೇನೆ, ನಾನು ಯೇಸುವನ್ನು ಹಿಡ್ಕೊಡ್ತೀನಿ, ಏನ್ ಕೊಡ್ತೀರಾ? ಎಂತ ಹೃದಯ ಯಾರಿದು? ಯೇಸುವಿನ ಜೊತೆಗೆ 3.5 ವರ್ಷಗಳ ತನಕ ಇದ್ದು ಇವತ್ತು ಯೇಸುವನ್ನು ಹಿಡ್ಕೊಳ್ತಕ್ಕಂಥ ಒಂದು ತೀರ್ಮಾನ ಬಂದಿರುವುದಾದ್ರೆ ಅವರ ಹೃದಯ ಎಂತ ಹೃದಯ ಆಗಿರ್ಬೋದು? ಕೆಟ್ಟ ಹೃದಯ. ಇವತ್ತು ಅನೇಕರು ಅನ್ಯ ಜನರ ಮಧ್ಯದಲ್ಲಿ ಯೇಸುವನ್ನು ಅವಮಾನ ಮಾಡ್ತಾ ಇದ್ದೀರಾ, ಯೇಸುವನ್ನು ಕೊಲ್ಲುತ್ತಾ ಇದ್ದೀರಾ, ಯೇಸುವಿನ ನಾಮವನ್ನು ದೂಷಣೆ ಮಾಡ್ತಾ ಇದ್ದೀರಾ. ಇದು ಇಸ್ಕರಿಯೋತ ಯೂದನಿಗಿಂತಲೂ ಕೆಟ್ಟದಾಗಿರ್ತಕ್ಕಂಥ ತೀರ್ಮಾನವಾಗಿದೆ. ನಿಮ್ಮನ್ನು ನೋಡಿದವರು ಇವರು ಯೇಸುವಿನ ಶಿಷ್ಯರು, ನಿಮ್ಮನ್ನು ನೋಡಿದವರು ಯೇಸು ಸ್ವಾಮಿ ಮಕ್ಕಳು, ನಿಮ್ಮನ್ನು ನೋಡಿದಂತ ವ್ಯಕ್ತಿಗಳು ಇವರು ಯೇಸು ಸ್ವಾಮಿ ಮಕ್ಕಳಾಗಿದ್ದಾರೆ ಎಂಬುದಾಗಿ ಏನು ಅಷ್ಟರ ಮಟ್ಟಿಗೆ ನಿಮ್ಮ ಹೃದಯವು ಶುದ್ಧವಾಗಿದೆಯಾ? ಅವತ್ತು ಯೂದ ಒಬ್ಬ ಕೊಟ್ಟಾರೆ. ಇವತ್ತು ಯೂದನ ಸಂತತಿ ಸಾಕಷ್ಟು ನಮ್ಮ ಸಭೆಯಲ್ಲೇ ಇದೆ. ಏನು ಇವರು ಚರ್ಚ್ಗೆ ಹೋಗ್ತಾರೆ ಅಂತ ಏನು ಬದಲಾವಣೆ ಆಗಿದ್ದಾರೆ? ಇವ್ರ ಮಾತು ಬದಲಾವಣೆ ಆಗಿದೆಯಾ? ಇವ್ರ ನಡತೆ ಬದಲಾವಣೆ ಆಗಿದೆಯಾ? ಸಭೆಗೆ ಹೋಗ್ಬೇಕಾದ್ರೆ ಮಾತ್ರ ಒಳ್ಳೆ ಡ್ರೆಸ್ಸು, ಅಲ್ಲಿಂದ ಬರ್ಬೇಕಾದ್ರೆ ಮಾತ್ರ ಒಳ್ಳೆ ಡ್ರೆಸ್ಸು, ಮನೇಲಿ ಸೇರ್ಕೊಂಡ್ರೆ ಸಾಕು, ಒಳಗಿರ್ತಕ್ಕಂಥ ಪಿಶಾಚಿಗಳ ಹೊರಗಡೆ ಬಂದು ಡ್ಯಾನ್ಸ್ ಆಡ್ತಾ ಇರ್ತಾರೆ. ಹಲ್ಲೆಲೂಯಾ. ಇಲ್ಲಿ ಆರಾಧನೆ ಅಲ್ಲಪ್ಪ, ಹೃದಯದ ಆರಾಧನೆ ದೇವರಿಗೆ ಅಪೇಕ್ಷೆ ಪಡುವ ದೇವರಾಗಿದ್ದಾನೆ. ಇಲ್ಲಿ ಮಾಡತಕ್ಕಂಥ ಆರಾಧನೆ ನೀನು ಇರುವಂತಹ ಜಾಗದಲ್ಲಿ ಆರಾಧನೆ ಮಾಡುವಾಗ ಅಲ್ಲಿ ದೇವರ ನಾಮ ಮಹಿಮೆ ಆಗಬೇಕು. ಇಲ್ಲಿ ಮಾಡತಕ್ಕಂಥ ಬಾಗಿಲಿ ಮಾಡತಕ್ಕಂಥ ಆರಾಧನೆ ನಿನ್ನ ಹೃದಯದಲ್ಲಿ ಮಾಡುವಾಗ ನಿನ್ನ ದೇವರಾದ ಕರ್ತನು ನಿನ್ನ ಹೃದಯ ಆರಾಧನೆ ಪಡಬೇಕು. ಆದರೆ ಆರಾಧನೆ ಮಾಡತಕ್ಕಂಥ ನಿನ್ನ ಬಾಯಲ್ಲಿ, ಆರಾಧನೆ ಮಾಡತಕ್ಕಂಥ ನಿನ್ನ ತುಟಿಗಳಲ್ಲಿ, ಆರಾಧನೆ ಮಾಡತಕ್ಕಂಥ ನಿನ್ನ ಹೃದಯದಲ್ಲಿ ಏನಿದೆ? ಶುದ್ಧ ಹೃದಯ ಇದೆಯಾ? ಶುದ್ಧ ಹೃದಯ ಇದ್ರೆ ನಿನ್ನ ಬಾಯಿಗೆ ಬರ್ತಕ್ಕಂಥ ಮಾತುಗಳು ಶುದ್ಧವಾಗಿಯೇ ಇರುತ್ತೆ. ಅವತ್ತು ಇಸ್ಕರಿಯೋತ 30 ಬೆಳ್ಳಿ ನಾಣ್ಯಕ್ಕೆ ಯೇಸುವನ್ನು ಹಿಡ್ಕೊಡ್ತಾನೆ. ಅವನು ಯಾರು? ಯೇಸು ಸ್ವಾಮಿ ಶಿಷ್ಯರಲ್ಲಿ ಒಬ್ಬ, ಅಪೊಸ್ತಲರಲ್ಲಿ ಅವನು ಒಬ್ಬ, ಯೇಸು ಸ್ವಾಮಿ ಆರಿಸಿಕೊಂಡವರಲ್ಲಿ ವಿಶೇಷವಾಗಿರ್ತಕ್ಕಂಥ ಅವನು ಸಹ ಒಬ್ಬ. ಯೇಸುವನ್ನು ಮುಂದಿಟ್ಟು ಹಿಡ್ಕೊಳ್ತಾನೆ. ಅದಕ್ಕೆ ನೀವೆಲ್ಲರೂ ಬರ್ತಾ ಇದ್ದೀರಾ, ಯೇಸುವನ್ನು ಆರಾಧನೆ ಮಾಡ್ತಾ ಇದ್ದೀರಾ. ಆದರೆ ಆ ಯೇಸುವನ್ನು ಕುರಿತು ನೀನು ವಾಸ ಮಾಡುವಂತಹ ಜಾಗದಲ್ಲಿ ನಿನ್ನ ಯೇಸು ಎಷ್ಟು ಒಳ್ಳೆಯವನೆಂಬುದಾಗಿ ಎಷ್ಟು ಜನರು ನಿಮ್ಮ ಸಾಕ್ಷಿಗಳ ಮೂಲಕವಾಗಿ ಹೇಳಲಿಕ್ಕೆ ಸಾಧ್ಯ ಉಂಟು? ನಿಮ್ಮ ಬಾಯಿಂದ ಬರ್ತಕ್ಕಂಥ ಮಾತುಗಳ ಮೂಲಕವಾಗಿ ಜನರು ಎಂತ ವಿಶ್ವಾಸಿಗಳಯ್ಯ, ಅವ್ರು ಪ್ರಾರ್ಥನೆ ಮಾಡಿದ್ರೆ ಸಾಕು ಒಂದು ಒಳ್ಳೆ ಆಶೀರ್ವಾದ ಸಿಗುತ್ತೆ. ಅವ್ರ ಬಾಯಿಂದ ಬರ್ತಕ್ಕಂಥ ಮಾತುಗಳು ನನಗೆ ಎಷ್ಟೋ ಆದರಣೆ ಕೊಡುತ್ತೆ. ಎಷ್ಟು ಜನ ಹೇಳಕ್ ಸಾಧ್ಯ ಉಂಟು? ಆ ಸ್ತ್ರೀ ಕಲ್ಲಿಂದ ಹೊಡೆದು ಕೊಲ್ಲಬೇಕೆಂಬುದಾಗಿ ಜನ ಕರ್ಕೊಂಡ್ ಬರ್ತಾ ಇದ್ದಾರೆ. ಊರಿನ ಹೊರಗೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಊರಿನ ಹೊರಭಾಗದಲ್ಲಿ ಯೇಸು ಸ್ವಾಮಿ ಭೂಮಿ ಮೇಲೆ ಏನು ಬರೀತಾ ಇದ್ದಾರೆ. ಈಗ ಯಾಜಕರು ಪರಿಸರ ನೋಡಿದ್ರೆ ಯೇಸು ಇಲ್ಲಿದ್ದಾನೆ. ಈಗ ಒಂದೇ ಕಲ್ಲಲ್ಲಿ ಎರಡು ಪಕ್ಷಗಳು ಸಾಯಿಸ್ಬಿಡ್ಬೋದು. ಏನು? ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ಯೇಸುವನ್ನ ಪ್ರಶ್ನೆ ಕೇಳೋಣ. ಅವನು ಏನಂತ ನೋಡೋಣ. ಒಂದು ಸಮಯ ಮೋಶೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಅವರನ್ನು ಮಾತಾಡಿದ್ರೆ ಇವನು ಕೊಲ್ಲೋಣ ಅನ್ನೋ ತೀರ್ಮಾನ ಮಾಡಿದ್ರು. ಹೃದಯದಲ್ಲಿ ಯೋಚನೆಗಳು ಏನ್ ಯೋಚನೆ ಮಾಡ್ತಾರೆ ಅವರು? ಯೇಸುವನ್ನು ಪ್ರಶ್ನೆ ಮಾಡೋಣ. ಇವಳು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ತಪ್ಪನ್ನು ಮಾಡಿದ್ದಾಳೆ. ಈಗ ಯೇಸು ಸ್ವಾಮಿ ಪ್ರಶ್ನೆ ಕೇಳಿದ್ರೆ ಅವನು ಮೋಶೆ ಧರ್ಮಶಾಸ್ತ್ರಕ್ಕೆ ವಿರುದ್ಧ ಬಿಟ್ಬಿಡ್ರೆ, ಎಲ್ಲ ಮಾಡ್ಬೇಡ್ರಿ, ಏನು ತಪ್ಪಾಗ್ಬಿಟ್ರೆ ಬಿಟ್ಬಿಡ್ರಿ ಅಂತ ಹೇಳ್ಬಿಟ್ರೆ ಏನ್ ಮಾಡೋಣ? ಇವನು ಮೋಶೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾತಾಡಿದಾರೆ ಅಂತ ಹೇಳಿ ಯೇಸುವನ್ನು ಸಹ ಕೊಂಡ್ಬಿಡೋಣ. ಇದು ಒಂದು ಒಳ್ಳೆ ಅವಕಾಶ ಎಂಬುದಾಗಿ ಹೃದಯದಲ್ಲಿ ಒಳ್ಳೆ ಆಲೋಚನೆನ ಯೋಚನೆ ಮಾಡುತ್ತೆ.
ಏಸಪ್ಪನಿಗೆ ಅವರ ಆಲೋಚನೆ ಅರ್ಥ ಆಯಿತು. ಹಲ್ಲೆಲೂಯಾ. ನಿನ್ನ ಯೇಸು ಮುಖ ನೋಡಿ ಮಾತನಾಡುವ ದೇವರಲ್ಲ. ನೀನ್ ಬೈಕಲ್ಲಿ ಬಂದ್ರು, ಕಾರಲ್ಲಿ ಬಂದ್ರು, ಸ್ಕೂಟರ್ ಬಂದ್ರು, ಬರೀಗ ನಡ್ಕೊಂಡು ಬಂದ್ರು ಎಲ್ಲವೂ ನೋಡುವ ದೇವರು ಅದನ್ನು ನೋಡೋದಿಲ್ಲ. ನಿನ್ನ ಹೃದಯ ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೀನು ಯಾವ್ದ್ರಲ್ಲಿ ಬಂದೆ, ಯಾವ್ದು ಎಷ್ಟು ಬಂದಾಗ್ತದೆ, ಎಷ್ಟು ಕಾಣಿಕೆ ಆಗ್ತದೆ, ನೀನು ಕಾಣಿಕೆ ಕೊಟ್ಟಿರ್ತಕ್ಕಂಥ ಆ ಕಾಣಿಕೆ ಮೇಲಿನ ಬಗ್ಗೆ ಮಾತಾಡೋ ದೇವರು ನನ್ನ ದೇವರು ಅಲ್ಲ. ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ಎಲ್ಲ ಬಂದ್ರು, ಏಸು ಏಸು ಏನಪ್ಪ ಸ್ವಾಮಿ, ಇವಳು ಮೋಶೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ತಪ್ಪನ್ನು ಮಾಡಿದಾಳೆ. ಮೋಶೆ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ನಾವು ಇವಳು ರೆಡ್ ಹ್ಯಾಂಡ್ ಆಗಿ ಹಿಡಿದ್ಬಿಟ್ಟಿದ್ವಿ. ಅವಳು ತಪ್ಪು ಮಾಡುವುದನ್ನು ಕೈಗೆ ಸಿಕ್ಕಿ ಬಿದ್ದಿದ್ದಾಳೆ. ಆದ್ದರಿಂದ ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ, ಇವಳನ್ನ ಕೊಲ್ಲಬೇಕು ಎಂಬುದಾಗಿ. ಕೊಲ್ಲದ್ರಿ ಒಂದೇ ಅಂಶ, ಕೊಲ್ಬಿಡ್ಬೇಕಾ? ಕೊಲ್ರಿ. ಯೋಚನೆ ಮಾಡ್ತೀರಿ ಮತ್ತೇನು ಹೇಳ್ಬೋದಾ ಅಂತೇಳಿ ನೀವು ಬರೀತಾ, ಮೊದಲು ನಿಮ್ಮಲ್ಲಿ ಯಾರು ತಪ್ಪು ಮಾಡಿರೋ ಅವ್ರು ಫಸ್ಟ್ ಕಲ್ಲನ್ನು ಹೊಡೀರಿ, ಹಂಗಂತ ಬರೀತಾ. ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಒಬ್ಬರ ಮುಖ ಯೇಸು ಹೇಳಿದ್ರು, ಮೋಶೆ ಧರ್ಮಶಾಸ್ತ್ರ ನೆರವೇರಿಸಲಿಕ್ಕೋಸ್ಕರವಾಗಿ ನಾನು ಬಂದಿದ್ದೀನಿ ಹೊರತು ಮೋಶೆ ಧರ್ಮಶಾಸ್ತ್ರವನ್ನು ನಾನು ತೆಗೆದುಹಾಕಲಿಕ್ಕೋಸ್ಕರವಾಗಿ ನಾನು ಬಂದಿಲ್ಲ. ನಾನು ಬಂದಂತ ಉದ್ದೇಶ ಏನು? ಮೋಶೆ ಧರ್ಮಶಾಸ್ತ್ರವನ್ನ ನೆರವೇರಿಸಲಿಕ್ಕೋಸ್ಕರವಾಗಿ ಬಂದಿದ್ದೇನೆ. ಹಾಗಾದ್ರೆ ಮೋಶೆ ಧರ್ಮಶಾಸ್ತ್ರದಲ್ಲಿ ರೆಡ್ ಹ್ಯಾಂಡ್ ಆಗಿ ಇವಳು ಪಾಪ ಮಾಡಲಿಕ್ಕೆ ಗೊತ್ತಾಗಿದ ತಕ್ಷಣ ನೀವೇನ್ ಮಾಡಿದ್ರಿ? ಕಲ್ಲನ್ನು ಹೊಡೆದು ಸಾಯಿಸ್ರಿ ಅವಳನ್ನ ಅಂತ ಅಂದು ನಿಮ್ಮಲ್ಲಿ ಯಾರು ಫಸ್ಟ್ ಪಾಪ ಮಾಡಿರೋ ಅವ್ರು ಫಸ್ಟ್ ಕಲ್ಲು ಹೊಡಿರಿ, ಅವ್ರು ಫಸ್ಟ್ ಕಲ್ಲು ಹೊಡಿ, ಪಾಪ ಮಾಡದಿರೋನು ಫಸ್ಟ್ ಹೊಡಿರಿ ಅಂತಂದ್ರೆ ಅಂದ್ರೆ ಎಲ್ಲರೂ ಮಾಡಿದ್ದಾರೆ. ಅವ್ರು ಗೊತ್ತಿಲ್ಲ ಮಾಡಿದ್ದಾರೆ, ಇವಳು ಗೊತ್ತಿದ್ದು ಮಾಡಿದ್ದಾರೆ. ಇದೇ ವ್ಯತ್ಯಾಸ. ಆದರೆ ದೇವರಿಗೆ ಹೃದಯ ಗೊತ್ತಿದೆ. ಹಲ್ಲೆಲೂಯಾ. ದೇವರಿಗೆ ಹೃದಯ ಗೊತ್ತಿದೆ. ಧರ್ಮಶಾಸ್ತ್ರದ ಮಾತು ನೆರವೇರಬೇಕು. ಅದೇ ಪ್ರಕಾರ ನಿಮ್ಮ ತಪ್ಪನ್ನ ತಿದ್ದಿಕೊಳ್ತಕ್ಕಂಥ ಅವಕಾಶಗಳು ಸಿಗಬೇಕು. ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಬೇಕು, ಪಶ್ಚಾತ್ತಾಪ ಆಗಬೇಕು. ತಪ್ಪು ಮಾಡಿ ಇಟ್ಕೊಂಡಿರಲ್ಲ ಅವ್ರು ಸಹ ಪಶ್ಚಾತ್ತಾಪ ಆಗಬೇಕು, ನಾನು ತಪ್ಪು ಮಾಡಿದ್ದೀನಿ ಎಂಬುದಾಗಿ. ಅದಕ್ಕೆ ವಾಕ್ಯದಲ್ಲಿ ದಾವೀದ ಹೇಳ್ತಾನೆ, ದೇವರೇ ಶುದ್ಧ ಹೃದಯವನ್ನು ಕೊಡುತ್ತೇನೆ. ಇನ್ನೊಬ್ಬರ ಮೇಲೆ ಅಪರಾಧ ಹೊರಿಸೋದು ನಾನು ಬಹಳ ಶುದ್ಧ ಅಂತ ಹೇಳ್ಕೊಳ್ಳೋದಕ್ಕಿಂತ ನಾನು ಎಷ್ಟರ ಮಟ್ಟಿಗೆ ಶುದ್ಧನಾಗಿದ್ದೀನಿ ಎಂಬುದಾಗಿ ಪರಿಶೀಲಿಸಿಕೊಳ್ಳಬೇಕಾಗಿದೆ. ಆದ್ರಿಂದ ನನಗೆ ಶುದ್ಧ ಹೃದಯವನ್ನು ಕೊಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದಿನಗಳಲ್ಲಿ ನಾವು ತೀರ್ಮಾನ ಮಾಡಬೇಕಂತ ಒಳ್ಳೆಯ ತೀರ್ಮಾನ ಎಂದ್ರೆ ನನ್ನ ಹೃದಯವು ಯಾವ ರೀತಿಯಾಗಿದೆ. ಈ ಆಲಯದಲ್ಲಿ ಬಂದು ಯಜ್ಞವನ್ನು ಸಮರ್ಪಿಸ್ತಾ ಇದ್ದೀವಲ್ಲ, ಸ್ತುತಿ ಸ್ತೋತ್ರ ಎಂಬತಕ್ಕಂಥ ಯಜ್ಞ, ಆರಾಧನೆ ಎಂಬತಕ್ಕಂಥ ಯಜ್ಞ. ಯಜ್ಞ ಅಲ್ಲ, ಯಜ್ಞ ಸಮರ್ಪಿಸ್ತಾ ಇದೀವಲ್ಲ, ಎಷ್ಟರ ಮಟ್ಟಿಗೆ ನನ್ನ ಆರಾಧನೆ ಎಂಬತಕ್ಕಂಥ ಯಜ್ಞವನ್ನು ದೇವರು ಸ್ವೀಕರಿಸಿದ್ದಾರೆ. ಸೌಲ ಯಜ್ಞವನ್ನು ಸಮರ್ಪಣೆ ಮಾಡಿದ. ಅರಸನಾಗಿದ್ದ ಸೌಲನು ಫಿಲಿಷ್ಟಿಯರ ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಯಜ್ಞ ಬಲಿಪೀಠವನ್ನು ಕಟ್ಟಿ ಯಜ್ಞವನ್ನು ಸಮರ್ಪಣೆ ಮಾಡಿಬಿಟ್ಟ. ತಪ್ಪಾದ್ರು? ಯಜ್ಞವನ್ನು ಸಮರ್ಪಣೆ ಮಾಡಿದ ತಪ್ಪ? ಹೇಳ್ರಿ. ಪ್ರಾರ್ಥನೆ ಮಾಡಿ ತಪ್ಪ? ಉಪವಾಸ ಮಾಡಿದ ತಪ್ಪ? ಆದ್ರೆ ಸಮುವೇಲನ ಪ್ರವಾದಿ ಬರ್ತಾನೆ, ನೀನ್ ಮಾಡಿ ತಪ್ಪು ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಮುವೇಲ ಹೇಳ ತಪ್ಪಾಯ್ತು. ಯಾಕೆ? ನೀನ್ ಬರೋದು ಲೇಟ್, ಅದಕ್ಕೆ ನಾ ಮಾಡ್ಬಿಟ್ಟೆ. ನಾನು ಬರೋ ತನಕ ನೀನ್ ಕಾಯ್ಬೇಕು. ಇವತ್ತು ದೇವರಿಂದ ಆಶೀರ್ವಾದ ಮಾಡುವ ತನಕ ನೀನ್ ಕಾಯ್ಬೇಕಪ್ಪ. ನೀನ್ ಹತ್ತು ಕೊಟ್ಬಿಡು, ದೇವ್ರು ಈಗಲೇ ಕೊಟ್ಬಿಡು ಅಂತಲ್ಲ. ನೀ ದುಡುಕಿ ಮಾಡುವಾಗ ಯಾರನ್ನ ಕೇಳ್ಬಿಟ್ಟು ಮಾಡಿದೆ? ಸಾಲ ಮಾಡುವಾಗ ದುಡುಕಿ ಮಾಡಿದೆ, ಯಾರನ್ನ ಕೇಳ್ಬಿಟ್ಟು ಮಾಡಿದೆ? ಸಾಲ ತೀರಿಸಿದ ತಕ್ಷಣ ಮಣಕಾಲಕ್ಕೆ ಸಾಲ ತೀರ್ಬಿಡ್ಬೇಕು. ನಿಮಗೆ ಯಾವಾಗ ಅಂತ ಮಣಕಾಲಕ್ಕೆ ಪ್ರಾರ್ಥನೆ ಮಾಡಿದ ತಕ್ಷಣ ಸಾಲ ತೀರ್ಬಿಡ್ಬೇಕು. ನಿಮ್ಮ ಸಮಸ್ಯೆ ಬಗೆಹರಿಬೇಕು. ನಿಮಗೆ ಯಾರು ಆಗ್ಲೇ ಗುಣವಾಗಬೇಕು. ಹಲ್ಲೆಲೂಯಾ. ಕಾಯಿ ಸೌಲನೆ, ನೀನು ನಾನು ಬರುವ ತನಕ ನೀನು ಕಾಯಬೇಕಾಗಿ. ನೀನು ರಾಜನು ಮಾಡಬೇಕಾದ ಕೆಲಸವನ್ನು ಸಹ ಮಾಡಿ, ಯಾಜಕರು ಮಾಡಬೇಕಾದ ಕೆಲಸವನ್ನು ಸಹ ನೀನು ಮಾಡಿಬಿಟ್ಟೆ. ಅದು ನೀನು ಮಾಡಬಾರದು ಎಂಬುದಾಗಿ ನಾನು ಹೇಳಿದೆ. ಆದ್ರೂ ಸಹ ನನ್ನ ಮಾತನ್ನು ಮೀರಿ ನಡೆದದ್ದರಿಂದ ದೇವರು ನಿನ್ನನ್ನ ಈ ಸಿಂಹಾಸನದಿಂದ ಕೆಳಗೆ ಇಳಿಸಿ ಬೇರೊಬ್ಬನನ್ನ ನೇಮಿಸಿದ್ದಾನೆ. ನೇಮಿಸ್ತಾನೆ ಅಲ್ಲ, ನೇಮಿಸಿದ್ದಾನೆ. ಹಲ್ಲೆಲೂಯಾ. ದಾವೀದನ ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕಿಂತ ಮುಂಚಿತವಾಗಿ ದೇವರು ದಾವೀದನನ್ನ ಈ ಸಿಂಹಾಸನಕ್ಕೆ ನೇಮಿಸಿದ್ದಾನೆ. ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಇವತ್ತು ದೇವರು ನಿಮ್ಮನ್ನು ಯಾತಕವಾಗಿ ಆರಿಸಿಕೊಂಡಿದ್ದಾರೆ. ಆ ಆರಿಸುವಿಕೆಯನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿಕೊಂಡು ದೇವರ ನಾಮಕ್ಕೆ ಮಹಿಮೆ ಉಂಟಾಗುವ ರೀತಿಯಲ್ಲಿ ನೀನು ನಡೆದುಕೊಳ್ಳುವುದಾದರೆ ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. ಇಲ್ಲದೆ ಹೋದರೆ ನಿನ್ನ ಸ್ಥಾನದಲ್ಲಿ ದೇವರು ಬೇರೆಯವರನ್ನ ಕೂರಿಸಲಿಕ್ಕೆ ಆತನಿಂದ ಸಾಧ್ಯ ಉಂಟು. ನಿನ್ನಿಂದಲೇ ಬೆಳಕಲಿಬೇಕು ಅಂತ ಏನಿಲ್ಲ, ನಿನ್ನಿಂದಲೇ ಉಜ್ಜೀವನ ಆಗಬೇಕು ಅಂತ ಏನಿಲ್ಲ, ನಿನ್ನಿಂದ ಅಭಿವೃದ್ಧಿ ಆಗಬೇಕು ಅಂತ ಏನಿಲ್ಲ. ನೀನು ದೇವರ ಮಾತಿಗೆ ಹೃದಯನಾಗಿ, ನೀನು ಹೃದಯದಲ್ಲಿ ಶುದ್ಧವಾದ ಹೃದಯವನ್ನು ಬಯಸಿ ನೀನು ದೇವರನ್ನು ಆರಾಧಿಸುವುದಾದರೆ
ದೇವರು ನಿನ್ನ ಮೂಲಕ ಮಹತ್ವದ ಕಾರ್ಯವನ್ನು ಮಾಡ್ತಾರೆ. ಇಲ್ಲದೆ ಹೋದರೆ ನಿನ್ನ ಹೃದಯ ಶುದ್ಧವಿಲ್ಲದೆ ಬರೀ ಬಾಯಿನ ಮಾತ್ರ ಯೇಸುವೆ ಯೇಸುವೆ ಅಂತ ಆರಾಧನೆ ಮಾಡಿ, ಅದೇ ಯೇಸುವೆ ಯೇಸುವೆ ನೀನು ಪರಿಶುದ್ಧನು, ನೀನು ಪರಿಶುದ್ಧನು, ನೀನು ಮಹಿಮಾ ಸ್ವರೂಪನು, ನೀನು ಮಹಿಮೆ ಉಳ್ಳವನು ಹಿಂಗೆಲ್ಲ ಹೇಳಿ ನೀನು ಅಶುದ್ಧ ಮಾತ್ರ ಆಡ್ಕೊಂಡಿದ್ರೆ ದೇವ್ರು ನೋಡೋ ಗಂಟ ನೋಡ್ತಾನೆ. ಕೊನೆಗೆ ನಿನ್ನ ಕಿತ್ತಾಕಿ ಆ ಜಾಗದಲ್ಲಿ ಬೇರೆ ಗಿಡವನ್ನು ನೆಡ್ತಾನೆ. ಹಾಲೆಲೂಯಾ. ನಾವು ಸರಿ ಇದಕ್ಕೆ ಹೋಗಿದ್ದೆ, ರೇಖಾ ತೋಟಕ್ಕೆ ಹೋಗಿದ್ದೆ. ಅದೇ ಪ್ರಕಾರವಾಗಿ ನಮ್ಮ ಚರ್ಚೆ ಬರ್ತಾರೆ, ಪ್ರಕಾಶ್ ಅಂತ ಇಲ್ಲೊಂದು ಕಮ್ಯುನಿಟಿ ಅವ್ರ ತೋಟ ಇದೆ, ಅಲ್ಲೂ ಹೋಗಿದ್ದೆ. ಅವ್ರು ಹೇಳಿದ್ರು ಹೋದ ವರ್ಷ ಇಲ್ಲಿ ಗಿಡ ಚಿಕ್ಕ ಗಿಡ ಹಾಕಿದ್ರು, ಯಾಕೆ ಇವಾಗ ಇಷ್ಟು ಲೇಟಾಗಿ ಹಾಕ್ತಿರಲ್ಲ ಗಿಡ, ಇದು ಮಾತ್ರ ದೊಡ್ಡದಾಗಿ ಬಂದಿಲ್ಲ ಅಂತ. ಇಲ್ಲ ಫಸ್ಟ್ ಲಾಸ್ಟ್ ಟೈಮ್ ಏನಾಗ್ಬಿಟ್ಟು ಈ ಗಿಡ 3-4 ಗಿಡಗಳು ಕೊಳ್ತು ಹೋಗ್ತಿತ್ತು. ಅದಕ್ಕೇನ್ ಮಾಡಿದೆ ನಾನು, ಅದನ್ನ ಕಿತ್ತಿ ಬೇರೆ ಗಿಡವನ್ನ ಅವ್ನಿಗೆ ದ್ರಾಕ್ಷರನ್ನ ಕೊಟ್ಟು ಗಿಡಗಳ ಗೊಬ್ಬರ ಹಾಕಕ್ಕೆ ನೀರು ಬಿಡಕ್ಕೆ ಅವ್ನಿಗೆ ದ್ರಾಕ್ಷರನ್ನ ಅದಕ್ಕೇನ್ ಮಾಡಿದ್ರಿ, ಫಲ ಕೊಡೋದು ಗೊತ್ತಾಯ್ತು, ಕಿತ್ತ ಹಾಕದ. ನೀನೇ ನೀನು ಹಾಕಿದ ಗಿಡವನ್ನ ಫಲ ಕೊಟ್ಟಂತೆ ಕಿತ್ತ ಹಾಕ್ತೀಯ ಅಂತ ಅಂದ್ರೆ ನಿನ್ನ ಉಂಟು ಮಾಡಿದಂತ ದೇವರು ನಿನ್ನಿಂದ ಫಲ ಸಿಕ್ಕಲ್ಲ ಅಂತಂದ್ರೆ ನಿನ್ನ ಮುಂದಿರತಕ್ಕಂಥ ಸಾಧಾರಣವಾದ ವ್ಯಕ್ತಿಯ ಮೂಲಕವಾಗಿ ದೇವರು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ನಿನ್ನನ್ನು ಕಿತ್ತಾಗಿ ಆ ಜಾಗದಲ್ಲಿ ಬೇರೆಯವ್ರನ್ನ ಇಡಲಿಕ್ಕೆ ದೇವರಿಗೆ ಸಾಧ್ಯ ಉಂಟು. ನೀನು ಮುಖ್ಯ ಅಲ್ಲ, ನಿನ್ನ ಹೃದಯವು ಶುದ್ಧವಾಗಿರುವುದು ದೇವರಿಗೆ ಮುಖ್ಯ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ದಾವೀದನ ದೇವರೇ ನನ್ನ ಶುದ್ಧ ಹೃದಯವನ್ನು ಕೊಡು ದೇವರೇ. ಯಾಕೆ ಅರಮನೆ ಇದೆ, ಪ್ರಯೋಜನ ಇಲ್ಲ, ಸೇವಕರಿದ್ದಾರೆ, ತೃಪ್ತಿ ಇಲ್ಲ, ನನಗೆ ಬೇಕಾಗಿರೋ ಎಲ್ಲವೂ ಸಾಗಿದೆ, ತೃಪ್ತಿ ಇಲ್ಲ, ಕೈ ಕಾಲ ಹಾಕಕ್ಕೆ, ಅಡಿಗೆ ಮಾಡ್ಕೊಡಕ್ಕೆ, ಆರೋಗ್ಯ ವಿಚಾರಿಸಕ್ಕೆ ಎಲ್ಲ ಬೇಕಾದಷ್ಟು ಜನ ಇದ್ದಾರೆ, ಪ್ರಯೋಜನವಿಲ್ಲ. ಆದ್ರೆ ಒಂದೇ ಒಂದು ದೇವರು ಬೇಕು, ಶುದ್ಧ ಹೃದಯ. ಅವನು ಗೊತ್ತಾಯ್ತು, ಶುದ್ಧ ಹೃದಯ ಇದ್ರೆ ದೇವರು ಇರ್ತಾನೆ, ದೇವರಿದ್ರೆ ಕೊರತೆಗಳಿಲ್ಲ ಎಂಬುದಾಗಿ ಅವನಿಗೆ ಗೊತ್ತಾಯ್ತು. ಅದಕ್ಕೆ ಅವ್ನು ಹೇಳ್ದ, ಇವೆಲ್ಲ ಇದ್ದು ನೀನು ಇಲ್ಲದೆ ಹೋದ್ರೆ ಏನು ಪ್ರಯೋಜನ ಇಲ್ಲ ದೇವರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಚ್ಚು ಕಡಿಮೆ 1986 ಇಸ್ವಿ ಅಂತ ಕಾಣುತ್ತೆ. ಸ್ಟೇಟ್ ಕಬಡ್ಡಿ ಟೂರ್ನಮೆಂಟ್ ಏರ್ಪಾಡು ಮಾಡಿದ್ದೇನೆ, ಎಂಪಿಯಿಂದ ನಾನು ಚೇರ್ಮನ್ ಮಾಡಿದ್ದೆ. ಇದಕ್ಕೆ ಸ್ಟೇಟ್ ಕಬಡ್ಡಿ ಫೆಡರೇಟ್ ಟೂರ್ನಮೆಂಟ್, ರಾತ್ರಿ ಆಟ ಆಡ್ತಕ್ಕಂಥ ಕಬಡ್ಡಿ ಟೂರ್ನಮೆಂಟ್. ಅವಾಗ ಕರ್ನಾಟಕದ ದೊಡ್ಡ ದೊಡ್ಡ ಟೀಮು, ITI, ಬೆಮೆಲ್, HIL, ಆಮೇಲೆ ಬ್ಯಾಂಕ್, ವಿಜಯ ಬ್ಯಾಂಕು, ಈ ರೀತಿ ದೊಡ್ಡ ದೊಡ್ಡ ಕಬಡ್ಡಿ ಪ್ಲೇಸ್ಗಳನ್ನೆಲ್ಲ ಒಂದು 3 days ಟೂರ್ನಮೆಂಟ್ ನಡೆಸ್ತೀವಿ. ಅವಾಗ ಫ್ಯಾಕ್ಟ್ರಿಯಿಂದ ಸ್ವಲ್ಪ ಹಣ ಕೊಟ್ಟರು ನಮಗೆ. ಅವಾಗ ನಮ್ಮ ಟೀಮ್ ಇರ್ತಕ್ಕಂಥ ರಿಲೇಟರ್, ಸರ್ ನಮಗೆಲ್ಲ ಪರಿಚಯ ಗಣೇಶ ಕಲೆಕ್ಟ್ ಮಾಡೋಣ ಬನ್ನಿ ಸರ್ ಅಂತಂದ್ರೆ ಸರಿ ನಾವು ಹೋದ್ವಿ. ಭದ್ರಾವತಿ ಇರ್ತಕ್ಕಂಥ DC ಟ್ಯಾಕ್ಸ್ ಇವೆಲ್ಲ ಗೊತ್ತಿದೆಯಲ್ಲ, DC ಟ್ಯಾಕ್ಸ್ ಇದೆ. ಅವನ ಯಜಮಾನ ಬಂದ್ಬಿಟ್ಟು ಜವರೇಗೌಡರು ಎಂಬುದಾಗಿ, ಆ ಓನರ್ ಜವರೇಗೌಡರು. ಅವ್ರು ಚೆನ್ನಾಗಿ ಪಿಕ್ಚರ್ ಓಡ್ತಾ ಇತ್ತು. ಅವಾಗ ತುಂಬ ದೊಡ್ಡ ಸಾಹುಕಾರರು ಪಿಕ್ಚರ್ ಎಲ್ಲ ಓಡ್ತಿದ್ರು. ಬೆಳಗ್ಗೆ ನಾವು 7-8 ಗಂಟೆಗೆಲ್ಲ ಓಡೋಣ ಅಂತ ಎಲ್ಲರೂ ಓಡ್ತಾರೆ ಅಂತಂದ್ರು. 8 ಗಂಟೆ ನಾವು ಮನೆಗೆ ಹೋದ್ವಿ. ಏನು ವಿಷಯ ಅಂದ್ರೆ ನಾವು ಹ್ಯಾಂಡ್ಲ್ ಎಲ್ಲ ಕೊಟ್ಟು ನೋಡಿದ್ರು, ಸ್ಟೇಟ್ ಕಬಡ್ಡಿ ಟೂರ್ನಮೆಂಟ್ ತುಂಬಾ ಚೆನ್ನಾಗಿರ್ತಾರೆ, ನನಗೆ ಕಬಡ್ಡಿ ತುಂಬಾ ಇಷ್ಟ, ನಾನು ಬರ್ತೀನಿ, ನೋಡಕ್ ಬರ್ತೀನಿ ಅಂತ. ಬನ್ನಿ ಸಾರ್ ಅಂತಂದ್ವಿ. ಯಾಕಂದ್ರೆ ಒಳ್ಳೆ ಟೀಮ್ ಬರ್ತಾ ಇದೆ, ಒಳ್ಳೆ ಟೀಮ್. ಇದು ಮಿಲಿಟರಿ, IT, ಬೆಮೆಲ್, HIL, ಈ ರೀತಿ ಒಳ್ಳೆ ಪ್ಲೇಸ್ ಎಲ್ಲ ಕಂಪ್ನಿಗಳಿಂದ ಬರ್ತಾ ಇದ್ದಾರೆ. ಬರ್ತೀವಿ ಅಂತಂದ್ರು. ಏನ್ ಬೇಕಾಗಿತ್ತು ನಿಮಗೆ? ಗಣೇಶ ಬೇಕಾಗಿತ್ತು. ಗೊತ್ತಿಲ್ಲ ಬಂದ ತಕ್ಷಣ ಗಣೇಶ ಬೇಕಾ ಅಂತ ಸರಿ ತಗೊಂಡು ಟಕ್ಕಂತ ಹೋದ್ರು. ಒಂದು ಫಾರಂ ಫಿಲ್ ಅಪ್ ಮಾಡಿದ್ರು, ತಗೊಂಡ್ರು, ಒಂದು ಚೆಕ್ ಕೊಟ್ಬಿಟ್ರು. ಸರಿ ಸಪತ್ತಾಗಿದ ತಕ್ಷಣ ಬಂದಿ ಸ್ವಲ್ಪ ಟೀ ಕಾಫಿ ತಗೊಂಡ್ರಿ ಅಂತ ಅವ್ರಂದ್ರು. ಅವ್ರು ಟೀ ಕಾಫಿ ತಗೊಂಡ್ರು, ನಾವು ಕುಡಿದ್ವಿ. ಸರ್ ನೀವು ಕುಡಿದ್ರಿ ತಕ್ಷಣ ಅವರಿಗೆ ರಾಗಿ ಗಂಜಿ ತಗೊಂಡು ಎಂತಂದ್ರು. ನಾನು ಸರ್ ಏನು ಸರ್ ಬೆಳಗ್ಗೆನೆ ಇದು ಕುಡಿದ್ರೆ ನಾನು ಸ್ವಲ್ಪ ದಿವಸ ಬದುಕ್ತೀನಿ, ಇದನ್ನ ಬಿಟ್ಟು ನೀವು ಕುಡಿಯೋದ ಕುಡಿದ್ರೆ ನಾನು ಆಗ ಸತ್ತೋಗ್ತೀನಿ. ಹಲ್ಲೆಲೂಯಾ. ಅವ್ರು ಬೆಳಿಗ್ಗೆ ನಾಷ್ಟ ಯಾವುದು ಸರ್? ಮಧ್ಯಾಹ್ನ ಸರ್, ರಾತ್ರಿ ರಾಗಿ ಗಂಜಿ ಎಲ್ಲ ಇದೆ, ಅದು ತಿನ್ನಕ್ಕೆ ಋಣ ಇಲ್ಲ. ಹಲ್ಲೆಲೂಯಾ. ಎಲ್ಲರೂ ಇದೆ ದಾವೀದನಿಗೆ, ಆದರೆ ಅವರಿಗೆ ಶುದ್ಧ ಹೃದಯ ಬೇಕಾಗಿದೆ. ಇದೆಲ್ಲದಕ್ಕಿಂತ ನನಗೆ ಬೇಕಾಗಿರ್ತಕ್ಕಂಥ ಶುದ್ಧವಾದ ಹೃದಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, ಇವತ್ತು ನಿನಗೆ ಎಲ್ಲ ಇರಬಹುದು, ಎಲ್ಲರೂ ಸಹ ಇರುತ್ತೆ, ಆದರೆ ಅದೆಲ್ಲ ಇದ್ರು ಸಹ ನಿನಗೆ ಶುದ್ಧ ಹೃದಯ ಇಲ್ಲದೆ ಹೋದ್ರೆ ಇರ್ತಿರ್ತಿದೆ. ಏನಾದ, ನನಗೆ 30 ಬೆಳ್ಳಿ ನಾಣ್ಯವನ್ನು ಕೊಟ್ಟರೆ ಯೇಸುವನ್ನು ಹಿಡ್ಕೊಡ್ತೀನಿ ಅಂತ ಅಂದ. ಅವು 30 ಒಪ್ಕೊಂಡ್ರು. ಹಲ್ಲೆಲೂಯಾ. ಆ 30 ಬೆಳ್ಳಿ ನಾಣ್ಯವನ್ನ ಆ ಶುದ್ಧ ಹೃದಯ ಇರ್ತಕ್ಕಂಥ ಇಸ್ಕರಿಯೋತ ಯೂದ ಅನುಭವಿಸಿದ. ಏನಾಯ್ತು? ಈ ದುಡ್ಡಲ್ಲಿ ಬೇಡರಿ, ಯೇಸು ಬಿಟ್ಕೊಡ್ರಿ ಅಂತ. ನನ್ನ ಕೆಲಸ ಮುಗೀತು, ನಿನ್ ಕೆಲಸ ಮುಗೀತು, ನೀನ್ ಹಿಡ್ಕೊಟ್ಟೆ, ದುಡ್ಡು ಕೊಟ್ಬಿಡಿ, ನಿನಗೂ ನನ್ಗೆ ಯಾವ ಸಂಬಂಧ ಇಲ್ಲ ಅವ್ರು ಅಂತ ಅವನೊಂದು ಹೋದ. ಎಷ್ಟು ಕೇಳ್ಕೊಂಡ್ರು ಬಿಡ್ಲಿಲ್ಲ ಯೇಸುವನ್ನ. 30 ಬೆಳ್ಳಿ ನಾಣ್ಯ ತಗೊಂಡು ಹೋಗಿ ಬಿಸಾಕ ಜೋರಾಗಿ, ಆ ಗ್ರೌಂಡಲ್ಲಿ ಬಿಸಾಕಿದ. ಅಲ್ಲೇ ಒಂದು ಮರ ಇತ್ತು, ನೇಣ ಹಾಕೊಂಡು ಸಾಕ್ತವ. ಹಲ್ಲೆಲೂಯಾ. ಯಾಕೆ? ಶುದ್ಧ ಹೃದಯ ಇಲ್ಲದೆ ಹೋದರೆ, ಅಶುದ್ಧವಾದ ಹೃದಯ ಇದ್ರೆ ಫಲಿತಾಂಶ ಇಷ್ಟೇನೆ, ಅನೇಕರು ಆತ್ಮೀಯವಾಗಿ ಸತ್ತು ಹೋಗಿದ್ದೀರಾ. ನಿನ್ನ ಹೃದಯ ಸತ್ತು ಹೋಗಿದೆ ಅಲ್ಲ, ನೀನು ಸತ್ತು ಹೋಗಿದೀಯಾ. ಯಾಕೆ? ನೀನು ಕೆಟ್ಟದನ್ನು ಬಯಸಿದ್ರಿಂದ ಬಾಯಲ್ಲಿ ಯೇಸುವನ್ನು ಆರಾಧನೆ ಮಾಡ್ತೀಯಾ,
ಬಾಯಲ್ಲಿ ಯೇಸುವಿಗೆ ಸ್ತುತಿ ಸ್ತೋತ್ರವನ್ನು ಮಾಡ್ತೀಯಾ, ಬಾಯಲ್ಲಿ ಯೇಸುವಿನ ನಾಮವನ್ನು ಉಚ್ಚಾರಣೆ ಮಾಡ್ತೀಯಾ, ಆದ್ರೆ ಹೃದಯ ಏನಾಗಿದೆ? ಅಶುದ್ಧವಾಗಿದೆ. ನಿನ್ನ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳು ಬರೀ ಕೆಟ್ಟ ಮಾತುಗಳೇ, ಕೆಟ್ಟ ಆಲೋಚನೆಗಳೇ. ಹೃದಯ ಕೆಟ್ಟದಾಗಿದೆ, ಅದಕ್ಕೆ ನಿನ್ನ ಬಾಯಿಂದ ಬರ್ತಕ್ಕಂಥ ಎಲ್ಲವೂ ಸಹ ಕೆಟ್ಟದಾಗಿದೆ. ಅದಕ್ಕೆ ಭಕ್ತಿ ಹೇಳ್ತಾನೆ, ಮನುಷ್ಯನ ಬಾಯಿ ಒಳಗಿಂದ ಹೋಗ್ತಕ್ಕಂಥದ್ದು ಯಾವುದು ಮನುಷ್ಯನನ್ನ ಒಳ್ಳೆ ಬಾಯಿಲಿಂದ ಉಳ್ಳ ಕೊಡದೆ ಇದು ಮನುಷ್ಯನ ತೀಟು ಪಡ್ತಾರೆ. ಕರೆಕ್ಟಾ? ಅಂದ್ರೆ ಕೆಲವರು ఏం చెప్తారు, నోటి నుంచి లోపలికి పోయేది మమ్మను ಬುಡ್ಬುಡಿಕೆ ಈಗ ಬಾಯಿ ಹೇಳವಾ ಇರುತ್ತೆ. ಅಶುದ್ಧವಾದ డాష్ డాష్ ఆದ್ರೆ లోపల నుంచి బయటికి వస్తుంది కదా, అదే మనుషులని అశుద్ధముగా చేసేది. ఎలా చెప్పండి? ಅಂದ್ರೆ ಮನುಷ್ಯನ ಬಾಯಿಂದ ಏನು ಒಳಗೋಗುತ್ತೋ ಅದು ಮನುಷ್ಯನ ಹೊರ ಮಾಡುವುದಿಲ್ಲ, ಆದ್ರೆ ಮನುಷ್ಯನ ಬಾಯಿಂದ ಹೊರಗಡೆ ಬರುತ್ತಲ್ಲ ಅದೇ ಮನುಷ್ಯನನ್ನು ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮನುಷ್ಯನ ಬಾಯಿಂದ ಬರೋದು ಬರುತ್ತಲ್ಲ ಅದು ದೇವರಿಗೆ ಅವಶ್ಯಕತೆ. ಮನುಷ್ಯನ ಒಳಗೋಗುತ್ತಲ್ಲ ಅದನ್ನು ತಿನ್ಬಾರ್ದು, ಇದನ್ನು ತಿನ್ಬಾರ್ದು, ಅದನ್ನು ತಿನ್ನು, ಇಷ್ಟ ತಿನ್ನು, ಇಷ್ಟ ಬಿಟ್ಬಿಡು ಅಷ್ಟೇ. ನೀನ್ ತಿನ್ಬೇಡ ಅಂತ ಕೇಳಿ ಯಾರು? ಅಲ್ಲಯ್ಯ, ನಾನು ನಾಯಿನೆಲ್ಲ ತಿಂತೀನಿ, ನರಿನ ತಿಂತೀನಿ, ಹಾವು ತಿಂತೀನಿ, ಜಿರ್ಲೆ ತಿಂತೀನಿ, ನನಗೆ ಇಷ್ಟ. ಚೈನಾಕ್ಕೆ ಹೋದ್ರೆ ಜಿರ್ಲೆ ಉಪ್ಪಿಗೆ ಹಾಕ್ತಾರೆ, ಹೌದಾ ಇಲ್ವಾ? ನನಗೇನು ಗೊತ್ತು ಅಂತಿರಲ್ಲ. ಚೈನಾದಲ್ಲಿ ಜಿರ್ಲೆ ಸಾಕ್ತಾರೆ, ಸಾಕ್ಬಿಟ್ಟು ಚಟ್ನಿ ಮಾಡ್ತಾರೆ, ತಿಂತಾರೆ. ಅಲ್ಲಯ್ಯ, ಈ ರೀತಿ ಅನೇಕರು ಹಾವು ತಿಂತಾರೆ ನೀವು ತಿನ್ನಲ್ಲ. ಅವ್ರಿಗೆ ಸ್ಪೆಷಲ್ ಆಗಿ ರೇಟ್ ಜಾಸ್ತಿ. ಬೆಂಗಳೂರು ಹೋಗ್ರಿ, ಚೈನೀಸ್ ಹೋಟೆಲ್ ಅಂತ ಹಾಕಿರ್ತಾನೆ, ನಿಮ್ಮನ್ನ ಒಳಗೆ ಸೇರ್ಸೋದೇ ಇಲ್ಲ. ಯಾಕಂದ್ರೆ ನೀವು ಸೈಕಲ್ ನಿಲ್ಸ್ಬಿಟ್ಟು ಹೋದ್ರೆ ಸೇರ್ಸಲ್ಲ, ನಡ್ಕೊಂಡೋದ್ರು ಸೇರ್ಸಲ್ಲ. ಯಾರು ಹೋಗ್ಬೇಕಂತೆ? ಇನೋವಾ ಕಾರ್ ಹೋಗಿ ನಿಲ್ಸ್ಬೇಕು, ಹೌದಾ? ಹಿಂಗಂತಾರೆ. ಇನೋವಾ ಕಾರ್ಗೆ ಹಲ್ಕೋಬೇಕು. ಏನ್ ತಿನ್ನಕ್ಕೆ? ಹಾವು ತಿನ್ನಕ್ಕೆ, ಅಲ್ಲಿ ಕಪ್ಪೆ ತಿನ್ನಕ್ಕೆ. ಅಲ್ಲಿ ಹೋಗಿ ಕಾರ್ ಹೋದ್ರೆ ಒಳಗೆ ಸೇರ್ಸೋದಷ್ಟೇ, ಬೇರೆ ನಡ್ಕೊಂಡ್ರೆ ಒಳಗೆ ಸೇರ್ಸಲ್ಲ. ಅಲ್ಲಯ್ಯ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಅದು ಅವರಿಗೆ ಆಹಾರ, ನಮ್ಗೆ ಅಸಹ್ಯ, ನಮ್ಗೆ ಆಹಾರ, ಅದು ಬೇರೆ ಅಸಹ್ಯ. ಅದು ಬಿಟ್ಬಿಡು. ತಿನ್ನೋದ್ರ ಬಗ್ಗೆ ವಾಕ್ಯ ಹೇಳ್ತಾ ಇದೆ, ಮನುಷ್ಯನ ಬಾಯಿ ಒಳಗಿಂದ ಏನು ಒಳಗೋಗುತ್ತೋ ಅದು ಮನುಷ್ಯನ, ಯಾಕಂದ್ರೆ ರಾತ್ರಿ ಹೋಗುತ್ತೆ, ಬೆಳಗ್ಗೆ ವಾಪಸ್ ಹೋಗುತ್ತೆ. ಅದ್ರ ಮುಖಾಂತರ ಮನುಷ್ಯನಿಗೆ ತೊಂದರೆ ಆಗಲ್ಲ. ಆದ್ರೆ ಇಲ್ಲಿಂದ ಬರುತ್ತಲ್ಲ ಯಾವುದು ಬೆರಿನ ತಕ್ಷಣ ಕುತ್ತಿಗೆ ತನ್ನ ತಿನ್ಬಿಟ್ಟು ಮತ್ತೆ ವಾಂತಿ ಮಾಡ್ತಿರಲ್ಲ, ತಿಂತೀರಾ ಅಂತಿರಲ್ಲ, ಅದೇ ದುರ್ವಾಸ. ನಿನ್ ಬಾಯಿಗೆ ಬರ್ತಕ್ಕಂಥ ಆ ವಾಂತಿ ನಿನಗೆ ಅಸಹ್ಯ ಆದ್ರೆ ನಿನ್ನ ಬಾಯಿಗೆ ಬರ್ತಕ್ಕಂಥ ಮಾತುಗಳು ಯೇಸು ಸ್ವಾಮಿ ಎಷ್ಟು ಅಸಹ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ದೇವರೇ, ನಾನು ನಿನ್ನ ಆರಾಧನೆ ಮಾಡಬೇಕಾದ್ರೆ ನನ್ನ ಹೃದಯ ಶುದ್ಧವಾಗಿರಬೇಕು. ಅದಕ್ಕೆ ನನಗೇನ್ ಮಾಡ್ಬಿಡ್ತೀನು? ಇಸ್ಕರಿಯೋತ ಯೂದ ಯೇಸು ಸ್ವಾಮಿ ಹತ್ರ ಬಹಳ ಟೆಂಟಾಗಿ ನಡ್ಕೊಂಡ, ಬಹಳ ಪ್ರೀತಿ ನಡ್ಕೊಂಡ. ಕೊನೆಗೆ ಮುದ್ದಿಟ್ಟು ಇಟ್ಕೊಡ್ತೇನೆ ಅಂತ ಅಂದ. ಹಿಂಗ್ ಬಂದ ಅವನು ಹೀಗೆ ಬಂದು ಪ್ರಾರ್ಥನೆ ಭಾಗವಹಿಸ್ತಾ ಪ್ರಾರ್ಥನೆ ಎಲ್ಲ ಮಾಡ್ದ, ಸ್ತೋತ್ರ ಹಲ್ಲೆಲೂಯಾ ಸ್ತೋತ್ರ ಅಂತ ಎಲ್ಲ ಪ್ರಾರ್ಥನೆ ಮಾಡ್ದ. ಕೊನೆಗೆ ಸೈನಿಕರೆಲ್ಲ ಬಂದು ಯಾಕೆ ಹಿಂಗ್ ಬರ್ತಿದ್ದಾರೆ ಅಂದ ತಕ್ಷಣ ಅವನ ಸನ್ನೆ ನೀನು ಅಂತ ಅಂದ. ಹೋಗಿ ಏನ್ ಮಾಡ್ದ? ಯೇಸು ಸ್ವಾಮಿ, ಅದೇ ಸಮಿತಿ ಬಂದಿದ್ದೀರ, ನಿಮ್ಗೆ ಪ್ರೀತಿದೆ ಗೊತ್ತಾ? ನಿನ್ನನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. 3 ವರ್ಷಗಳ ತನಕ ಹೊಟ್ಟೆಗಿರ್ತಕ್ಕಂಥ ನಮಗೆ ರೊಟ್ಟಿಯನ್ನು ಕೊಟ್ಟೆ, ಮೀನು ಬೇಕಾದಾಗ ಮೀನನ್ನು ಕೊಟ್ಟೆ, ದ್ರಾಕ್ಷಾರಸವನ್ನು ಕೊಟ್ಟೆ, ದುಡಿಲಿಕ್ಕೆ ಸೋಮರಿಯಾಗಿದ್ರು ಸಹ ಹೊಟ್ಟೆ ತುಂಬ ಊಟ ಕೊಟ್ಟು ಬಟ್ಟೆ ಕೊಟ್ಟು ನನ್ನನ್ನು ಸಾಕಿದೆ. ಈಗ ನಿಮ್ಮನ್ನು ಸತ್ಯಗಳ ಕೈಗೆ ಒಪ್ಪಿಸಿಕೊಡುವಂತ ಸಮಯ ಹತ್ತಿರಕ್ಕೆ ಬಂದಿದೆ ಅಂತ ಡೋಂಗಿಯಾಗಿ ಹತ್ಕೊಂಡು ಹೋಗಿ ಮುತ್ತಿಟ್ಬಿಟ್ಟ. ಅದಕ್ಕೆ ಶಿಷ್ಯನ ನೋಡಿದ್ರು, ಎಷ್ಟೊಂದು ಪ್ರೀತಿ ಯೇಸು ಸ್ವಾಮಿ ಮೇಲೆ, ಎಷ್ಟೊಂದು ಪ್ರೀತಿ ಯೇಸು ಸ್ವಾಮಿ. ಅವನು ಯೇಸು ಸ್ವಾಮಿ ಈಗ ಶತ್ರುಗಳ ಕೈಗೆ ಒಪ್ಪಿಸಿಕೊಡುವಂತ ಸಮಯ ಹತ್ತಿರಕ್ಕೆ ಬಂದಿದೆ ಅಂತ ಯೇಸು ಸ್ವಾಮಿ ಪ್ರಸಂಗ ಮಾಡ್ತಾ ಇದ್ದಾರೆ. ಇವನು ಹೇಳ್ತಾನೆ, ಸ್ವಾಮಿ ನಮ್ಮನ್ನು ಬಿಟ್ಟು ಹೋಗುವಂತ ಸಮಯ ಹತ್ತಿರಕ್ಕೆ ಬಂದಿದೆ. ಅವ್ರು ನೆನೆಸ್ಕೊಂಡು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಅಂತ ಎಲ್ಲ ಹಂಗೆ ಅನ್ಕೊಂಡ್ರು. ಎಷ್ಟು ಪ್ರೀತಿ ಇದೆ, ಎಷ್ಟು ಬಗ್ಗೆ ಮಾತಾಡ್ತೇನೆ, ಯೇಸು ಸ್ವಾಮಿ ನೋಡಿ ಕಣ್ಣಿ ಸುಡಿಸ್ತಾ ಇದ್ದಾರೆ ಅಂತ ಹೇಳಿ ಚಿಕ್ಕದ ಒಂದು ಮುದ್ದನ್ನು ಕೊಟ್ಬಿಟ್ಟ. ಹಲ್ಲೆಲೂಯಾ. ಅವ್ರು ಅನ್ಕೊಂಡ್ರು, ಎಷ್ಟು 3 ವರ್ಷಗಳ ಇದ್ರು ಸಹ ಒಂದೇ ಬಿಡ್ತಾರೆ ಯೇಸು ಸ್ವಾಮಿ ಮುತ್ತಾಕ್ಬಿಟ್ಟಿಲ್ಲ. ಇವ್ರು ಕೊಟ್ಬಿಟ್ನಲ್ಲ, ಎಷ್ಟು ಪ್ರೀತಿ ಉಳ್ಳ ಶಿಷ್ಯನಾಗಿರ್ಬೋದು. ನಾನು ಅನ್ಕೊಂಡೆ ಯೋಹಾನ, ಪೇತ್ರ, ಯಾಕೋಬ, ಇವ್ರು 3 ಜನನೇ ಯೇಸು ಸ್ವಾಮಿಗೆ ಬಹಳ ಪ್ರೀತಿ ಉಳ್ಳ ಶಿಷ್ಯರು ಅಂತ ಅನ್ಕೊಂಡೆ. ಆದ್ರೆ ಇವನು ಅವ್ರಿಗಿಂತ ವಿಶೇಷವಾದವನು ಅಂತ ಎಲ್ಲ ಅನ್ಕೊಂಡ್ರು. ಅದರಿಂದ ಏನಿದೆ? ನಾನು ಯಾರು ಮುತ್ಕೊಡ್ತೀನಿ ಅವ್ನು ಹಿಡ್ಕೊಂಡು ಹೋಗ್ಲಿ ಅಂತ ಅದರ ಅರ್ಥ. ಹಲ್ಲೆಲೂಯಾ. ಇವತ್ತಿನ ದಿನದಲ್ಲಿ ನೀನು ಬೇರೆ ತೋರಿಕೆಯಲ್ಲಿ ವಿಶ್ವಾಸಿತರ ನಟನೆ ಮಾಡಬಹುದು, ವಿಶ್ವಾಸಿತರ ಕಾಣಬಹುದು, ಆದ್ರೆ ನೀನು ಬರಬಹುದು, ಆರಾಧನೆ ಮಾಡಬಹುದು, ಕಾಣಿಕೆ ಸಾಕಾಗ್ತದೆ ಹಾಕ್ಬಹುದು.
ಅದು ದೇವರಿಗೆ ಅವಶ್ಯಕತೆ ಇಲ್ಲ. ನಿನಗೆ ಶುದ್ಧ ಹೃದಯವು ದೇವರಿಗೆ ಅವಶ್ಯಕತೆ ಆಗಿದೆ. ನಿನ್ನ ಹೃದಯ ಶುದ್ಧವಾಗಿರಬೇಕು. ಅದು ಯೇಸು ಸ್ವಾಮಿ ಬಯಸ್ತಾ ಇದ್ದಾರೆ. ಅದಕ್ಕೆ ದಾವೀದ ಹೇಳ್ತಾನೆ, ಅರಮನೆ ಇದೆ, ಆಸ್ತಿ ಇದೆ, ಸಂಪತ್ತು, ಸೌಕರ್ಯ, ಎಲ್ಲ ಅನುಕೂಲಗಳಿದೆ, ಆದ್ರೆ ದೇವರೇ ನನ್ನ ಹೃದಯ ಶುದ್ಧವಾಗಿಲ್ಲ, ಶುದ್ಧ ಹೃದಯವನ್ನು ಕೊಡುವುದಾಗಿ ಮಾನಸಾಂತರ ಪಡ್ತಾ ಇದ್ದಾರೆ. ಇವತ್ತು ನಿಮಗೆ ಬೇಕಾಗಿರ್ತಕ್ಕಂಥ ಶುದ್ಧವಾದ ಹೃದಯ. ನಿನ್ನ ಬಾಯಿಂದ ಬರ್ತಕ್ಕಂಥ ಮಾತುಗಳು ದೇವರ ಮಾತುಗಳಾಗಿ ಮಾರ್ಪಡಬೇಕು. ನಿನ್ನ ಬಾಯಿಂದ ಬರ್ತಕ್ಕಂಥ ಮಾತುಗಳು ದೇವರ ನಾವು ಮಹಿಮೆ ಪಡಿಸ್ತಕ್ಕಂಥದ್ದಾಗಿರಬೇಕು. ವಾಕ್ಯ ಹೇಳ್ತಾ ಇದೆ, ವಾಕ್ಯ ಹೋದ್ರಿ 48ನೇ ವಚನ 26-48 ಬರ್ತಾರೆ. 14ನೇ ವಚನ ಹೇಳುತ್ತೆ, ಆಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನೆಂಬವನು ಮಹಾಯಾಜಕರ ಬಳಿಗೆ ಯೇಸುವನ್ನು ಬಿಟ್ಟ. ಅವನು ಯೇಸುವನ್ನು ಬಿಟ್ಟೆಲ್ಲ ಈಗ ಫಸ್ಟ್ ನಾವೇನು ಓದಿದ್ವಿ? ಫಸ್ಟ್ ಏನು ಓದಿದ್ವಿ ನಾವು? ಯೋಬನ ಪುಸ್ತಕದಲ್ಲಿ ಓದಿದ್ವಲ್ಲ 15ನೇ ಅಧ್ಯಾಯದಲ್ಲಿ 12 ಮತ್ತು 13ನೇ ವಚನ. ಯೋಬ 12:13. ನಿಮ್ಮ ಹೃದಯವು ಯಾಕೆ ನಿನ್ನನ್ನು ಯಾಕೆ ನಿನ್ನ ಕರ್ಕೊಂಡು ಹೋಗ್ತಾ ಇದೆ? ಚೆನ್ನಾಗಿ ತಿಳ್ಕೋ, ಅದು ದೇವರನ್ನ ದುಃಖಪಡಿಸುವಂತ ಸ್ಥಳವಾಗಿರುತ್ತದೆ. ದೇವರ ನಾಮವನ್ನು ದೂಷಣೆ ಮಾಡತಕ್ಕಂಥ ಸ್ಥಳವಾಗಿದೆ. ದೇವರಿಗೆ ದುಃಖಪಡಿಸುವಂತ ಸ್ಥಳವಾಗಿದೆ. ಯಾರೀಗ ಇಸ್ಕರಿಯೋತನು ಇಲ್ಲಿ ಹೋಗ್ತಾ ಇದ್ದಾನೆ, ಯಾಜಕರ ಬಳಿಗೆ ಹೋಗ್ತಿದ್ದಾನೆ. ಅದು ದೇವರನ್ನ ಮಹಿಮೆ ಪಡಿಸುವಂತ ಸ್ಥಳ ಅಲ್ಲ, ಯೇಸುವನ್ನು ಹಿಡಿಕೊಡುವಂತ ಸ್ಥಳ. ಇವತ್ತು ನೀವು ಎಲ್ಲೆಲ್ಲಿ ಇದ್ದೀರಾ, ಏನೆಲ್ಲ ಮಾಡ್ತಾ ಇದ್ದೀರಾ, ಏನೆಲ್ಲ ಮಾತಾಡ್ತಿದ್ದೀರಾ, ನೀವು ನೋಡ್ರಿ ಯೇಸು ಅಲ್ಲಿದಾನ ಎಂಬುದಾಗಿ. ನೀವು ಮಾತುಗಳು ಏನಾಗಿರ್ಬೇಕಂತೆ, ದೇವರು ಮಹಿಮೆ ಪಡಿಸುವ ರೀತಿ ಇರಬೇಕು. ಯೇಸುವೆ ಅಂತ ಹೇಳಿ ಮುತ್ತಿಟ್ಟು ಯೇಸುವನ್ನು ಹಿಡ್ಕೊಡೋದಲ್ಲ. ಯೇಸುವೆ ಎಂಬುದಾಗಿ ಆರಾಧನೆ ಮಾಡಿ ಕಂಡವರು ನಮ್ಮನ್ನು ಮುಗಿಯೋ ರೀತಿಯ ಅಲ್ಲ. ಆರಾಧನೆ ಎಂಬುದಾಗಿ ಇಡುವಾಗ ಶುದ್ಧ ಹೃದಯದ ಆರಾಧನೆಯನ್ನ ನಿನ್ನ ದೇವರು ಬಯಸುವ ದೇವರಾಗಿದ್ದಾನೆ. ವಾಕ್ಯ ಓದ್ಕೊಳ್ಳೋಣ. ವಿಮೋಚನ ಕಾಂಡ 16ನೇ ಅಧ್ಯಾಯ 2 ಮತ್ತು 3ನೇ ವಚನ. ವಿಮೋಚನ ಕಾಂಡ 16ನೇ ಅಧ್ಯಾಯ 2 ಮತ್ತು 3. ಹಲ್ಲೆಲೂಯಾ. ಅವ್ರು ಏನ್ ಮಾಡ್ತಿದಾರಂತೆ? ಗುಣ ಹುಟ್ಟುತ್ತಾ ಇದ್ದಾರೆ. ಯಾಕೆ ಗುಣ ಹುಟ್ಟಿದ್ದಾರೆ? ಅಲ್ಲಿ ಬಾಯಿಗೆ ಮಾಡ್ಕೊಂಡ್ರು. ಎಲ್ಲಿ? ಐಗುಪ್ತದಲ್ಲಿ ಇರಬೇಕಾದ್ರೆ ದೇವರೇ ನನ್ನನ್ನು ಕಾಪಾಡು ದೇವರೇ, ಈ ಒಂದು ಐಗುಪ್ತ ನಮ್ಮನ್ನು ಬಿಡಿಸುವ ದೇವರೇ, ನಾವು ಮಾಡಿದ ನಮ್ಮ ಪಿತೃಗಳು ಮಾಡಿದಂತ ತಪ್ಪುಗಳಿಗೆ ಸರಿಯಾದ ಶಿಕ್ಷೆಯನ್ನು ನಾವು ನಮ್ಮ ಹಿರಿಯರು ಸಹ ಅನುಭವಿಸುತ್ತಿದ್ದಾರೆ. ಈಗ ದೇವರೇ ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೀವಿ, ನಮ್ಮ ಹಿರಿಯರು ಮಾಡಿದ ತಪ್ಪುಗಳಿಗೋಸ್ಕರವಾಗಿ ಕ್ಷಮಾಪಣೆ ಕೇಳ್ತಾ ಇದ್ದೀವಿ, ನಮ್ಮನ್ನ ಈ ಐಗುಪ್ತದಿಂದ ಬಿಡಿಸುವುದಾಗಿ ಅಲ್ಲಿ ಪ್ರಾರ್ಥನೆ ಮಾಡಿದ್ರು. ಹಲ್ಲೆಲೂಯಾ. ದೇವರು ಅವರನ್ನು ಕರ್ಕೊಂಡು ಬಂದರು. ಅಲ್ಲಿ ಪ್ರಾರ್ಥನೆ ಮಾಡಿದ್ರು. ಇಲ್ಲಿ ಒದೆ ಬಿಡುವ ಜಾಗದಲ್ಲಿ, ಊಟ ಸಿಗದೆ ಇರುವಂತಹ ಜಾಗದಲ್ಲಿ, ಕಷ್ಟಗಳಿರುವಂತ ಜಾಗದಲ್ಲಿ ಪ್ರಾರ್ಥನೆ. ಈಗ ಇರುವಂತ ಜಾಗದಲ್ಲಿ ಮನ್ನ, ಇರುವಂತ ಜಾಗದಲ್ಲಿ ಮಾಂಸ, ಇರುವಂತ ಜಾಗದಲ್ಲಿ ನೀರು ಎಲ್ಲ ಕೊಡುವಾಗ ಏನ್ ಮಾಡ್ತಾರೆ? ಹಲ್ಲೆಲೂಯಾ. ಏನ್ ಮಾಡ್ತಿದ್ರೆ ನೀವೀಗ? ಕಷ್ಟದಲ್ಲಿ ಇರುವಂತ ಸಂದರ್ಭದಲ್ಲಿ ಯೇಸು ಬೇಕಾಗಿತ್ತು. ನಿಮಗೆ ಅನುಕೂಲವಾಗಿರುವಂತ ಸಂದರ್ಭದಲ್ಲಿ ಯೇಸು ಬೇಡ. ಅದಕ್ಕೆ ದೇವರೇ ನನಗೆ ಶುದ್ಧ ಹೃದಯವನ್ನು ಕೊಡು ದೇವರೇ. ಕುರಿ ಕಾಯ್ತಾ ಇದ್ದೆ, ಬಂಡೆಗಳು ಕುತ್ಕೊಳ್ತಾ ಇದ್ದೆ, ಒಣ ರೊಟ್ಟಿ ತಿಂತಾ ಇದ್ದೆ, ಬಿಸಿಲು ಮಳೆ ಎಂಬುದಕ್ಕೆ ನನಗೆ ಗೊತ್ತಿರಲಿಲ್ಲ ದೇವರೇ. ಎಲ್ಲವನ್ನು ಅನುಭವಿಸ್ತಾ ಇದ್ದೆ. ಇದ ಬಿಸಿಲು, ಇದ ಮಳೆ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ಅರಮನೆ ಸಿಂಹಾಸನ ಕುತ್ಕೊಂಡೆ, ಮಳೆ ಜೋರ ಬರ್ತಾ ಇದೆ, ಬಿಸಿಲು ಭಯಂಕರವಾಗಿ ಬರ್ತಾ ಇದೆ. ಯಾಕಂದ್ರೆ ಈಗ ಅದ್ರ ಬೆಲೆ ಗೊತ್ತಾಗ್ತಾ ಇದೆ. ಆದ್ರೆ ಅವೆಲ್ಲವನ್ನು ಅನುಭವಿಸುವಾಗ ನಾನು ಹಣೆ ಬರ ಅಂತ ಅನ್ಕೊಂಡಿದ್ದೆ. ಬಿಸಿಲಲ್ಲಿ ಕೂರು ಹಾಕಿದ್ರೆ ನನ್ನ ಕೆಲಸ, ಒಣ ರೊಟ್ಟಿ ತಿನ್ನುವಾಗ ಇಲ್ಲ ನನ್ನ ಒಂದು ಹಣೆ ಬರ. ಈಗ ಅವ್ನು ಗೊತ್ತಾಗ್ತಿದೆ, ಅಲ್ಲಿ ಇದ್ದಂತ ನನ್ನನ್ನ, ಒಣ ರೊಟ್ಟಿ ತಿಂತಾ ಇದ್ದಂತ ನನ್ನನ್ನ, ಬಂಡೆ ಮೇಲೆ ಕುತ್ಕೊಂಡಿರ್ತಕ್ಕಂಥ ನನ್ನನ್ನ, ಮಳೆಯಲ್ಲಿ ಚಳಿಯಲ್ಲಿ ಕುತ್ಕೊಂಡು ಮೇಯಿಸ್ತಾ ಇದ್ದಂತ ನನ್ನನ್ನ ಇವತ್ತು ನನ್ನ ದೇವರು ಸಿಂಹಾಸನ ಮೇಲೆ ಕೂರಿಸಿದಾರಲ್ಲ ಅಂತ ಹೇಳಿ ಅವನು ಏನ್ ಮಾಡ್ದ? ಅವನು ದೇವರಿಗೆ ವಿರುದ್ಧವಾಗಿ ಅವನು ಮಾತಾಡಲಿಲ್ಲ. ದೇವರೇ ಅವತ್ತು ಹೆಂಗೆ ನನ್ಗೆ ಕಷ್ಟ ಇರ್ಬೇಕು, ನನ್ನ ಸಹಾಯ ಮಾಡೋದು ಅದನ್ನ ಜ್ಞಾಪಿಸಿಕೊಂಡು ಅದಕ್ಕೆ ಕೃತಜ್ಞತೆ ಉಳ್ಳವನಾಗಿ ಈ ಸಿಂಹಾಸನ ಕುರಿಸಿದ್ರು. ಒಳ್ಳೆ ಒಳ್ಳೆ ರಾಜಭೋಜನವನ್ನು ಕೊಟ್ಟರು. ಕುರಿಗಳ ಮುಂದೆ ಇಲ್ಲ ದೇವರೇ, ಇವತ್ತು ಸೈನಿಕರ ಮುಂದೆ, ಪ್ರಜೆಗಳ ಮುಂದೆ ಒಬ್ಬ ರಾಜನಾಗಿದ್ದೀನಲ್ಲ, ಹಿಂಗ್ ಕುತ್ಕೊಂಡ್ರು ದೇವರೇ ನಾನು ಹಳೆಯದನ್ನ ಮರಿಬಾರ್ದು, ನಾನು ಏನ್ ಮಾಡಬಾರ್ದು? ಹಳೆಯದನ್ನ ಮರಿಬಾರ್ದು. ಅದಕ್ಕೆ ಶುದ್ಧ ದೇವರು ಯೋಚನೆ ಮಾಡ್ರಿ. ಒಬ್ಬೊಬ್ಬರು ಯೇಸು ಸ್ವಾಮಿ ಬೆಳಗ್ಗೆ ನೀವು ಬಂದಿರ್ಬೇಕಾದ್ರೆ ನಿಮ್ಮ ಹಳೆಯ ಸ್ಥಿತಿ, ಹಳೆಯ ಕ್ಯಾಸೆಟ್, ಹಳೆಯ ಸ್ಟೋರಿ ಒಂದು ಸಲ ರಿವರ್ಸ್ ಮಾಡಿ ಹಾಕಿ ನೋಡ್ರಿ. ನಿಮ್ಮ ಸ್ಥಿತಿ ಹೆಂಗಿತ್ತು, ಇವತ್ತು ದೇವರು ನಿಮ್ಮನ್ನು ಯಾವ ಸ್ಥಿತಿಗೆ ತಂದಿದ್ದಾರೆ ಎಂಬುದಾಗಿ. ಅದಕ್ಕೆ ಹೇಳ್ತಾನೆ, ನನಗೆ ಒಳ್ಳೆ ಹೃದಯವನ್ನು ಕೊಡು ದೇವರೇ,
ನೀನು ಮಾಡಿದಂತ ಒಂದೊಂದು ಉಪಕಾರವನ್ನು ಸ್ಮರಿಸಿ ನಾನು ನಿನ್ನ ಆರಾಧನೆ ಮಾಡಬೇಕು. ಅದಕ್ಕೆ ಒಂದು ಒಳ್ಳೆ ಹೃದಯವನ್ನು ಕೊಡು. ಅದು ಇಸ್ರಾಯೇಲ್ ಜನರು ಏನ್ ಮಾಡಿದ್ರು? ಅಲ್ಲಿ ಪ್ರಾರ್ಥನೆ, ಯೇಸುವೇ ನಿಮಗೆ ಸ್ತೋತ್ರ. ರಿವೈವಲ್ ಮೀಟಿಂಗ್, ರಿವೈವಲ್ ಪ್ರೇಯರ್, ಅಭಿಷೇಕದ ಆರಾಧನೆ, ಅನ್ಯ ಭಾಷೆಗಳ ಮೂಲಕವಾಗಿ ಆರಾಧನೆ. ಯಾವಾಗ ಕಷ್ಟ ಬರಬೇಕಾದ್ರೆ ಅನುಕೂಲ ಆಗಿದ ತಕ್ಷಣ ಅದೇ ಬಾಯಲ್ಲಿ ಕೆಟ್ಟ ಮಾತು, ಅದೇ ಬಾಯಲ್ಲಿ ಶಾಪಗಳು. ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದು ಬೇರೆಯವರನ್ನು ಆಶೀರ್ವದಿಸಲಿಕ್ಕೋಸ್ಕರವಾಗಿ. ಒಬ್ರಿಗೊಬ್ರು ಹೇಳ್ರಿ, ದೇವರು ನಿನ್ನನ್ನು ಆರಿಸಿಕೊಂಡಿದ್ದು ಬೇರೆಯವರನ್ನು ಆಶೀರ್ವಾದ ಮಾಡಲಿಕ್ಕೋಸ್ಕರವಾಗಿ. ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು ನನ್ನನ್ನು ಆಶೀರ್ವಾದ ಮಾಡಲಿಕ್ಕೋಸ್ಕರವಾಗಿ. ನಾನು ರಕ್ಷಿಸಲ್ಪಟ್ಟಿದ್ದು ಅನೇಕರಿಗೆ ಆಶೀರ್ವಾದವಾಗಿರ್ಲಿಕ್ಕೋಸ್ಕರವಾಗಿ. ಹಂಗಿರ್ಬೇಕಾದ್ರೆ ನಾಯಿಗಳ ಶಪಿಸ್ತೀರಾ, ಕೆಟ್ಟ ಮಾತನಾಡ್ತೀರಾ, ಹೊಟ್ಟೆ ಕಿಚ್ಚು ಪಡ್ತೀರಾ, ದ್ವೇಷ ಮಾಡ್ತೀರಾ, ಇವೆಲ್ಲ ಯಾವ ಹೃದಯ? ಇದು ಕೆಟ್ಟ ಹೃದಯ. ಈಗ ಪ್ರಾರ್ಥನೆ ಮಾಡಿ, ದೇವರೇ ಇಷ್ಟಲಿಂದ ಕೆಟ್ಟ ಹೃದಯ ನನಗಿತ್ತು, ಅದಕ್ಕೆ ಬೇಗ ಬೈತಾ ಇದ್ದೆ, ಸುಮ್ಸುಮ್ಮನೆ ಬೈತಾ ಇದೆ. ಅವ್ರು ಸುಮ್ಸುಮ್ಮನೆ ಬೈದವ್ರಿಗೆ ಏನಂತಾರೆ? ಇಷ್ಟು ದಿವಸ ದೇವ್ರ ಹುಚ್ಚಿ ಆಗಿದೆ, ದೇವ್ರ ಇಷ್ಟು ದಿವಸ ಹುಚ್ಚನಾಗಿದೆ, ಯಾಕೆ ಸುಮ್ಸುಮ್ಮನೆ ಬೈತಾ ಇದ್ದೆ. ಈಗ ಹೇಳಿದ್ದು, ನೀವು ಇನ್ನೊಬ್ಬರನ್ನ ಆಶೀರ್ವದಿಸುವಾಗ ದೇವ್ರು ನಿಮ್ಗೆ ನೋಡಿ ಸಂತೋಷ ಪಡ್ತಾರೆ. ನೀವು ಇನ್ನೊಬ್ಬರನ್ನ ಆಶೀರ್ವದಿಸಿ ಮಾತನಾಡುವಾಗ ಅವ್ರು ನಿಮ್ಗೆ ನೋಡಿ ಸಂತೋಷ ಪಡ್ತಾರೆ. ನೀವು ಇನ್ನೊಬ್ಬರನ್ನು ಶಪಿಸುವಾಗ ಅವರಿಗೆ ದುಃಖ ಉಂಟಾಗುತ್ತೆ. ನಿನ್ನ ರುಚಿ ಎಂಬುದಾಗಿ ಕಲಿಯುತ್ತೆ. ಏನು ಫಲಿತಾಂಶ ಬೇಡ, ಇದೇ ಫಲಿತಾಂಶ. ಹಲ್ಲೆಲೂಯಾ. ಅದಕ್ಕೆ ದಾವೀದನ ದೇವರೇ ನನಗೆ ಶುದ್ಧ ಹೃದಯವನ್ನು ಕೊಡು ದೇವರೇ. ನನ್ನ ಬಾಯಿಂದ ಬರ್ತಕ್ಕಂಥ ಮಾತುಗಳು ಅನೇಕರ ಆಶೀರ್ವಾದವಾಗಿರಬೇಕು. ಬಿಳಾಮನು ಬಾಲಾಕನ ಮಾತು ಕೇಳ್ಕೊಂಡು ಬಿಳಾಮನ ಏನ್ ಮಾಡ್ತಾನೆ? ಇಸ್ರಾಯೇಲ್ ಸಬ್ಸಿಡಿಗೋಸ್ಕರವಾಗಿ ಹೋಗ್ತಾನೆ. ಅದು ದೇವರು ಏನ್ ಮಾಡ್ತಾರೆ? ಅವನು ಭೇಟಿ ಮಾಡ್ತಾರೆ. ಇದೆಲ್ಲ ಮಾಡ್ಬೇಡ, ಅವರು ನಾನು ಆರಿಸಿಕೊಂಡ ನನ್ನ ಪ್ರಜೆ ಆಗಿದ್ದಾರೆ. ಹಲ್ಲೆಲೂಯಾ. ಬಿಳಾಮನೇ, ಇಸ್ರಾಯೇಲ್ ಜನರು ನಾನು ಆರಿಸಿಕೊಂಡಂತ ಪಾತ್ರೆ, ನೀನು ಅವ್ರನ್ನ ಶಪಿಸಬಾರ್ದು, ನೀನು ಹೋಗಿ ಅವ್ರನ್ನ ಆಶೀರ್ವದಿಸುವ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಶಪಿಸ್ತೀನಿ ಅಂತ ಹೋದವ್ರು ಏನ್ ಮಾಡ್ತಾರೆ? ಈಗ ಮುಸಲ್ ಸೈತಾನ್ ಬಂದ್ಬಿಟ್ಟು ಅವ್ರು ಶಪಿಸು, ಅವ್ರು ಬೈಯಂದ್ರೆ ನಾನು ಅವ್ರನ್ನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ಬೋದು. ಹಲ್ಲೆಲೂಯಾ. ಒಂದು ಸಮಯ ನೀವು ಯಾರು ಬೈಬೇಕು ಅಂತ ಮನಸ್ಸು ಬಂದ್ರೆ ನೀವು ಅವ್ರನ್ನ ಆಶೀರ್ವಾದ ಮಾಡಿ. ಹಲ್ಲೆಲೂಯಾ. ಅದು ದೇವರ ಆತ್ಮ ಶುದ್ಧ ಹೃದಯ. ಅದನ್ನು ಬಿಟ್ಟು ಬೈ ಅಂತ ನಾವು ಬೈದ 3-4 ಕೇಸ್ ಬೈದ್ಬಿಟ್ರೆ, ಹಲ್ಲೆಲೂಯಾ, ಅಲ್ಲಿ ಏನಾಗಿದೆ ಹೃದಯ? ಹಲ್ಲೆಲೂಯಾ. ಶುದ್ಧ ಹೃದಯ ನಮಗೆ ಅವಶ್ಯಕತೆ ಆಗಿದೆ. ಅವ್ರು ಹೇಳ್ತಾರೆ, ಕಷ್ಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರು ಪ್ರಾರ್ಥನೆ ಮಾಡಿದರು. ದೇವರು ಅವರ ಪ್ರಾರ್ಥನೆ ಕೇಳಿ ಅವ್ರನ್ನ ಆಶೀರ್ವದಿಸಿ ಅವ್ರನ್ನ ಸಂತೃಪ್ತಿಯಾಗಿ ಪಡಿಸಿದರು. ಈಗ ಅವರು ತೃಪ್ತಿಯಾದ ಮೇಲೆ ಇರುವಂತಹ ಜಾಗದಲ್ಲಿ ಎಲ್ಲವೂ ಸಿಕ್ಕಿದ ಮೇಲೆ ಅವರು ದೇವರಿಗೆ ವಿರುದ್ಧವಾಗಿ ಗೊಡ ಮಾಡಿದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯುತ್ತದೆ. ರಕ್ಷಿಸಲ್ಪಡೋದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ನೀನು ಒಳ್ಳೆಯವನಾದೆ. ರಕ್ಷಿಸಲ್ಪಟ್ಟು ದೇವರ ಮಕ್ಕಳಿಗೆ ಸಿಕ್ಕಿದ ತಕ್ಷಣ ನೀವು ಹಿಂಗಾಗುತ್ತೆ. ನಾನು ಯಾರು தெரியுமா? ನಾನು ಯಾರು தெரியுமா? ಉನಗೆ ಗೊತ್ತಿಲ್ಲ ನೀನು ಯಾರು ಅಂತ, ನಿನಗೆ ಗೊತ್ತಿಲ್ಲ ನೀನು ಯಾರು ಅಂತ. ಹಲ್ಲೆಲೂಯಾ. ಅವ್ರು ಕೇಳಿದ್ರೆ ನನಗೇನು ಗೊತ್ತು ಅಂತ. ನೀನು ಯಾರು ಅಂತ ಗೊತ್ತಾಗಬೇಕು. ಫಸ್ಟ್ ಕರಡಿ ಹೋಗ್ಬಿಟ್ಟು ಅದೇ ಸೀನಲ್ಲಿ ಅದೇ ಮುಸಿ ಇಟ್ಕೊಂಡು, ಯಾವ ಮುಸುಡಿ ಇಷ್ಟೊಂದು ಸಿಟ್ಟು ಮಾತಾಡ್ತಾರಲ್ಲ, ನಾನು ಯಾರು ಗೊತ್ತಾ ಅಂತ ಇರ್ತಾರಲ್ಲ, ಅದೇ ತರ ಕರಡಿ ನಿಂತ್ಕೊಂಡು ನಾನು ಯಾರು ಗೊತ್ತಾ ಅಂತ ನಿನ್ ಮಕ್ಕ ನೋಡಕ್ಕೆ ನಿನಗೆ ಆಸೆ ಆಗುತ್ತೆ. ನಾನು ಹಿಂಗಿದ್ದೀನ ಅಂತ ಎಪ್ಪಡಿ ಇರ್ತವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಇನ್ನೊಬ್ಬರನ್ನ ಏನ್ ಮಾಡ್ಬೇಕಂತೆ ಆಶೀರ್ವಾದ ಮಾಡುವಾಗ ಪ್ರೈಸ್ ಲಾರ್ಡ್ ಸಿಸ್ಟರ್ ಅಂತ ಅಂದ್ಬಿಟ್ಟು ಕನ್ನಡಕ್ಕೆ ನೋಡಿ ಹೆಂಗ್ ಕಾಣ್ತೀರಾ? ಹೆಂಗ್ ಕಾಣ್ತೀರಾ? ಹೆಂಗ್ ಕಾಣ್ತೀರಾ? ಈಗ ನೀವು ಹೆಂಗಿರಾಗೆ ಕಾಣ್ತೀರಾ? ಚೆನ್ನಾಗಿ ನಮ್ಗೆ ಗೊತ್ತಿರ್ತೀವಿ. ಅದ್ರ ಮುಂದೆ ಏನಂತಂದ್ರೆ ನೀವು ಹೆಂಗಿರಾಗಿ ಕಾಣ್ತೀರಾ? ಹೆಂಗೆ ಆರೋಗ್ಯ ಚೆನ್ನಾಗಿದ್ದೀರಾ ಪ್ರೈಸ್ ಲಾರ್ಡ್ ಸಿಸ್ಟರ್ ಅಂದಾಗ ನೀವು ಹೆಂಗಿದ್ರೆ ಹಂಗೆ ಇರ್ತೀರಾ. ಅದ್ಬಿಟ್ಟು ಸುಡಿ ನೋಡು ಅಂತ ನೋಡಿ ಅವ ಸ್ವಲ್ಪ ಚೇಂಜ್ ಆಗಿರುತ್ತೆ. ಅದು ಬೇಗ ಇದು ಬೇಕಾ? ಯಾರು ಬೇಕು? ದಾವಿದಲ್ಲ ಮಂಗನಿಂದ ಮಾನವ ಅಂತ. ಹಲ್ಲೆಲೂಯಾ. ಈಗ ಮಾನವನಿಂದ ಮಂಗ ಆಗ್ತಾ ಇದ್ದಾರೆ. ಹಲ್ಲೆಲೂಯಾ. ಏನಂತಿದ್ದೀರಾ? ಅದು ಯಾಕೆ ಅಂದ್ರೆ ನೀನು ಯಾವಾಗ ಶಾಪ ಕೊಡ್ತೀಯೋ ನಿನ್ನ ಮಕ್ಕಳ ಭಾವನೆ ಎಲ್ಲ ಚೇಂಜ್ ಆಗುತ್ತೆ, ನಿನ್ನ ಮಾತು ಬದಲಾವಣೆ ಆಗುತ್ತೆ, ನಿನ್ನ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಆಗ ಅರ್ಥ ಏನು? ನೀನು ಇರುವಂತ ಸ್ಥಳದಿಂದ ಇರುವಂತ ಪ್ಲೇಸಿಂದ ಇರ್ತಕ್ಕಂಥ ಎಲ್ಲವೂ ಬದಲಾವಣೆಗಳು. ಅದಕ್ಕೆ ದೇವರೇ ನನಗೆ ಶುದ್ಧವಾದ ಹೃದಯ ಕೊಡು. ಇಲ್ಲಿ ಹೆಂಗಿದೆ ನಾವು ವರ್ಣನ ಹಂಗೆ ನಾನು ಚರ್ಚಿಗೆ ಹೋದಾಗ ಹೆಂಗ್ ಪ್ರೇಯರ್ ಮಾಡ್ತೀವಿ ಅದೇ ತರ ಮನೆ ಹತ್ರ ಹೆಂಗೆ ಇರಲಿ. ದೇವರೇ ಪ್ರೈಸ್ ಲಾರ್ಡ್ ಸಿಸ್ಟರ್, ಪ್ರೈಸ್ ಲಾರ್ಡ್ ಸಿಸ್ಟರ್, ಬ್ರದರ್ ಪ್ರೈಸ್ ಲಾರ್ಡ್ ಬ್ರದರ್ ಅಂತ ಹೆಂಗೆ ಸಂತೋಷವಾಗಿ ಇಲ್ಲಿ ಪ್ರೈಸ್ ಲಾರ್ಡ್ ಮಾಡ್ತೀನೋ ಅದೇ ಪ್ರಕಾರ ನನ್ನ ಮನೆಯಲ್ಲಿ ಸಹ ಪ್ರೈಸ್ ಲಾರ್ಡ್ ಎಲ್ಲ ತಪ್ಪು ಹಂಗೆ ಇರಬೇಕು. ಇಲ್ಲಿ ಅಲ್ಲಿ ಇಲ್ವಾ? ಹಲ್ಲೆಲೂಯಾ.
ಅದಕ್ಕೆ ದೇವರಿಗೆ ಶುದ್ಧವಾದ ಹೃದಯಗಳು. ಆಕ್ಟಿಂಗ್ ಮಾಡ್ತಕ್ಕಂಥ, ನಟನೆ ಮಾಡ್ತಕ್ಕಂಥ ಹೃದಯ ನನಗೆ ಬೇಡ. ಅನುಕೂಲವಾಗಿರುವಾಗ ದೇವರಿಗೆ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು, ಸುಲಭವಾಗಿ ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಇದನ್ನು ಇಸ್ರಾಯೇಲ್ ಜನರು ಮಾಡಿದ್ರು. ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ಮತ್ತೆ ಶಾಪಗ್ರಸ್ತರಾದರು. ಅನೇಕರು ಅರಣ್ಯದಲ್ಲಿ ಸತ್ತು ಹೋದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ನಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಹೃದಯವನ್ನ ಕಠಿಣ ಮಾಡಿಕೊಳ್ಳಬೇಡಿ. ಇವತ್ತು ಅನೇಕರಿಗೆ ಏನೇ ಪ್ರಸಂಗ ಮಾಡಲಿ, ನಾನು ಜಂಪುಡ್ ಇದು ಓಡಾಡಿ ಉಪವಾಸ ಬಿದ್ದು ಪ್ರಾರ್ಥನೆ ಮಾಡಿ 3 ದಿನ ಎಲ್ಲ ಮಾಡಿ ಕರೆಕ್ಟ್ ಮಾಡಿ ನಾ ಚೆನ್ನಾಗಿದ್ದುಕೊಂಡು ನಿಮಗೆ ನಾವು ಪ್ರಸಂಗ ಮಾಡಿದ್ರು ಸಹ ಅನೇಕ ಹೃದಯ ಏನಾಗಿರುತ್ತೆ? ಏನಾಗಿದೆ? ಏನಾಗಿದೆ ಅಂದ್ರೆ ಅರ್ಥ ಏನು? ಅವರ ಹೃದಯ ಕಠಿಣವಾಗಿದೆ. ಯಾಕೆ ಹೃದಯ ಕಠಿಣ ಆಗಿದೆ ಅಂದ್ರೆ, ಯಾಕೆ ಹೃದಯ ಕಠಿಣವಾಗಿದೆ? ಯಾಕೆ ದೇವರ ಹೃದಯವನ್ನು ಕಠಿಣ ಎಂಬುದಾಗಿ ಹೇಳ್ತಿದ್ದಾರೆ ಅಂತಂದ್ರೆ, ಒಂದು ಬಂಡೆ ಹೋಗಿ, ದೊಡ್ಡ ಬಂಡೆ, ಅದ್ ಬಂತ ಒಬ್ಬ ನೀರು ಹಾಕ್ತೀವಿ, ಕುಡಿಯುತ್ತಾ ಅದು ನೀರು ನಿಲ್ಲುತ್ತಾ? ಬೋರುಗಲ್ಲಿನ ಮೇಲೆ ಮಳೆ ಸುರಿದಂತೆ ಸರ್ವಾತ್ಮ, ಬೋರುಗಲ್ಲಿನ ಮೇಲೆ ಮಳೆ ಸುರಿದಂತೆ ಸರ್ವಾತ್ಮ ಅಂದ್ರೆ ಅರ್ಥ ಏನು? ಈ ಬೋರ್ ಗುಂಡಕ್ಕಿರ ಕಲ್ ಮೇಲೆ ಈ ನೀರನ್ನು ಹಾಕಿದ್ರೆ ಎಲ್ಲ ಕಳೆದೋಗುತ್ತೆ. ಹೃದಯ ಕಠಿಣವಾಗಿ ಹೋಗಿದೆ, ಹೃದಯ ಬಂಡೆಯಾಗಿ ಹೋಗಿದೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲ್ ಜನರು ದೇವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ದೇವರಿಗೆ ಅವರಿಗೆ ದಶಾಂಶವನ್ನು ಕೊಟ್ಟು ಒಬ್ಬ ನಾಯಕನಿಟ್ಟು ಅವರಿಗೆ ಬುದ್ಧಿ ಮಾತನ್ನು ಹೇಳಿದ್ರು ಸಹ ಇಸ್ರಾಯೇಲ್ ಜನರು ಅವರ ಮಾತಿಗೆ ಕಿವಿ ಕೊಡಲಿಲ್ಲ. ಅವರ ಹೃದಯವು ಕಠಿಣವಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ದಾವೀದನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನ್ನ ಹೃದಯವನ್ನು ಶುದ್ಧ ಮಾಡಿಕೊಡು ಅಂತ. ಇವರೇನ್ ಮಾಡ್ತಾ ಇದ್ದಾರೆ? ಹೃದಯವನ್ನು ಕಠಿಣ ಮಾಡಿಕೊಂಡಿದ್ದಾರೆ. 20 ವರ್ಷಗಳಿಂದ ಬರ್ತಾ ಇದ್ದೀರಾ, 10 ವರ್ಷದಿಂದ ಬರ್ತಾ ಇದ್ದೀರಾ, 5 ವರ್ಷದಿಂದ ಬರ್ತಾ ಇದ್ದೀರಾ, 3 ವರ್ಷದಿಂದ ಬರ್ತಾ ಇದ್ದೀರಾ, ಆದ್ರೆ ನಿಮ್ಮ ಹೃದಯವು ಬದಲಾವಣೆ ಆಗಲಿಲ್ಲ, ಕಠಿಣವಾಗಿದೆ ನಿಮ್ಮ ಹೃದಯ. ಅದಕ್ಕೆ ಆಶೀರ್ವಾದಗಳಿಲ್ಲ. ಆಶೀರ್ವಾದಗಳು ಯಾಕೆ ಇಲ್ಲ ಅಂತಂದ್ರೆ ನಿಮ್ಮ ಹೃದಯ ಕಠಿಣವಾಗಿದೆ. ಯಾಕಂದ್ರೆ ದೇವರ ವಾಕ್ಯವು ನಿಮ್ಮ ಹೃದಯದಲ್ಲಿ ಹೋಗ್ಲಿಕ್ಕೆ ಅವಕಾಶಗಳು ಆಗ್ತಾ ಇಲ್ಲ. ಹೊರದಂತ ಎಲ್ಲ ವಾಕ್ಯ ಇಲ್ಲೇ ಸುದ್ದಿ ಇಲ್ಲೇ ಬಿಟ್ಟು ಹೋಗ್ತಾ ಇದೆ. ಅವ್ರ ಹೃದಯವನ್ನು ಕಠಿಣಪಡಿಸಿಕೊಂಡರು. 10ನೇ ವಚನದಲ್ಲಿ, ಆದುದರಿಂದ ನಾನು ಆ ಸಂತತಿಯವರ ಮೇಲೆ ಬಹಳವಾಗಿ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವವರು ಎಂದು ಅವ್ರ ಹೃದಯವನ್ನು ಕಠಿಣಪಡಿಸಿಕೊಳ್ಳುವುದು ಮಾತ್ರವಲ್ಲ, ಅವ್ರ ಹೃದಯದ ತಪ್ಪಿಸಿಕೊಂಡವರು ಎಂಬುದಾಗಿ ನೋಡ್ತಾರೆ. ಅಂದ್ರೆ ಅರ್ಥ ಏನು? ದೇವರ ವಾಕ್ಯವು ಎಷ್ಟೇ ಹೇಳಿದ್ರು ಸಹ ಅದನ್ನು ತಪ್ಪಿಸಿಕೊಳ್ಳತಕ್ಕಂಥ ವಿಧಾನ. ಇದು ನನಗೆ ಸಂಬಂಧಪಟ್ಟಿದ ಅವಳಿಗೆ ಇದನ್ನೆಲ್ಲ ಅದು ಅವ್ರಿಗೆ ತಪ್ಪಿಸ್ಕೊಳ್ತಕ್ಕಂಥದ್ದು. ಅಂದ್ರೆ ಈ ವಾಕ್ಯ ನನಗೆ ಅಂತ ಒಪ್ಕೊಳ್ತಾ ಇಲ್ಲ. ತಪ್ಪಿಸಿಕೊಳ್ತಕ್ಕಂಥದ್ದೇನು? ಏನ್ ತಪ್ಪಿಸ್ಕೊಳ್ಳೋದು? ಈ ವಾಕ್ಯ ಯಾರಿಗೆ ಆಗ ತಪ್ಪಿಸಿಕೊಳ್ಳುವುದು ಅಂದ್ರೆ ಅರ್ಥ ಏನು? ಇವಾಗ ನಾನು ಮಾಡ್ತೀನಿ, ಮೊಬೈಲ್ ಕ್ಯಾಶ್ ಇಟ್ಕೊಂಡ್ತೀರಾ, ಸ್ವಲ್ಪ ಕಲ್ತು ಹಿಂಗೆ ಹೊಡಿತೀನಿ, ಹಿಂಗೆ ಇಟ್ಕೊಳ್ತೀರಾ, ಹಿಂಗೆ ಅಂತೀರಾ, ಅನ್ನತ್ತೆ ಇನ್ನೂರು ಬೆಳೆ ಅಂತ ಅರ್ಥ. ಮತ್ತೆ ಎಲ್ಲಿ ಬಿಡ್ಬೇಕು? ಈ ಕಲ್ತ್ಕೊಂಡು ಹಿಂಗಂದ ತಕ್ಷಣ ಮೊಬೈಲ್ ಹಾಕಿದ್ರೆ ಕ್ಯಾಚ್, ಕಲ್ತ್ಕೊಂಡು ಹಿಂಗೆ ಹೊಡೆದ್ರೆ ಸ್ವಲ್ಪ ಹಿಂಗೆ ಅಲ್ಲಿ ಬಿಡ್ಬೇಕಾ? ಆ ರೀತಿ ತಪ್ಪಿಸಿಕೊಳ್ತಕ್ಕಂಥ ಅಂದ್ರೆ ದೇವರ ವಾಕ್ಯವು ನಿಮ್ಮ ಬಳಿಗೆ ಬರುವಾಗ ನಿಮ್ಮ ತಪ್ಪುಗಳನ್ನು ಹೇಳಿ ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಕಲ್ಮಶವನ್ನ ಹಗೆದು ತೆಗೆಯುವಾಗ ಆ ಇಬ್ಬನಿ ಕತ್ತಿ ನಿಮ್ಮನ್ನು ನೋಡಿ ಪ್ರವೇಶಿಸುವಾಗ ನೀವೇನ್ ಮಾಡ್ತೀರಾ? ಹಿಂಗಂತ ಇದ್ದೀರಾ. ತಪ್ಪಿಸಿಕೊಳ್ತಕ್ಕಂಥದ್ದು ಇಲ್ಲ, ನಿಮ್ಮ ಹೃದಯವನ್ನು ಬಂಡೆಯಲ್ಲಿ ಕಠಿಣಪಡಿಸಿಕೊಳ್ತಕ್ಕಂಥದ್ದು. ಅದಕ್ಕೆ ಆಶೀರ್ವಾದವಿಲ್ಲ. ಅದಕ್ಕೆ ದಾವೀದನು ಹೇಳ್ತಾರೆ, ದೇವರೇ ನನ್ನ ಹೃದಯವನ್ನು ಶುದ್ಧೀಕರಿಸಿದ್ದಾರೆ. ಹೃದಯ ಕಠಿಣಪಡಿಸಿಕೊಳ್ಳೋದಿಲ್ಲ, ಅಂಗೀಕರಿಸ್ತೀನಿ. ನಾನು ತಪ್ಪಿಸಿಕೊಳ್ಳಿಕ್ಕೆ ಹೋಗೋದಿಲ್ಲ, ಅದು ನನಗೇ ಅಂತ ಸ್ವೀಕರಿಸ್ತೀನಿ. ಯಾವತ್ತು ಆಲಯಕ್ಕೆ ಬರುವಂತ ನೀವು ನಿಮ್ಮ ಹೃದಯ ಶುದ್ಧವಾಗಿರುವುದಾದರೆ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಒಂದೊಂದು ಮಾತುಗಳು ನನಗೇ ಅಂತ ತಗೊಳ್ತೀರಾ, ಅಂಗೀಕರಿಸ್ತೀರಾ, ಆಗ ನೀವು ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯ. ಯಾವಾಗ ನೀವು ತಪ್ಪಿಸಿಕೊಳ್ಳಿಕ್ಕೆ ಪ್ರಯಾಸ ಪಡ್ತೀರಾ, ಯಾವ ವಾಕ್ಯವನ್ನು ಕೇಳಿ ಅದನ್ನು ಅಂಗೀಕರಿಸಲಿಕ್ಕೆ ಹೋಗೋದಿಲ್ಲ, ನೀವು ತಪ್ಪಿಸಿಕೊಳ್ತಕ್ಕಂಥವರು ನಿಮ್ಮ ಹೃದಯವನ್ನ ಕಠಿಣಪಡಿಸಿಕೊಳ್ಳತಕ್ಕವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದಲೇ ದಾವೀದನು ಹೇಳ್ತಾರೆ, ದೇವರೇ ನನಗೆ ಶುದ್ಧ ಹೃದಯವನ್ನು ಕೊಡು ಎಂಬುದಾಗಿ. ಸರಿ, ಇದು 3 ವಾಕ್ಯವನ್ನು ಓದ್ಬಿಟ್ಟು ಒತ್ತಾಯ ಮಾಡ್ತೀನಿ. ಮೊದಲನೇ ಸಮಯ 16ನೇ ಅಧ್ಯಾಯ 18ನೇ ವಚನ, ಬೇಗ ಓದ್ಬಿಡಿ. ಬೆತ್ಲೆಹೇಮಿನವನಾದ ಇಷಯನ ಮಗನನ್ನು ನೋಡಿದ್ದೇನೆ. ಅವನು ಚೆನ್ನಾಗಿ ಬಾರಿಸಬಲ್ಲವನು, ಪರಾಕ್ರಮಶಾಲಿಯು, ರಣಶೂರನು, ವಾಕ್ಚತುರನು, ಸುಂದರನು, ಯೆಹೋವನ ಅನುಗ್ರಹವನ್ನು ಹೊಂದಿದವನು ಆಗಿದ್ದಾನೆಂದು ತಿಳಿಸಿದನು. ಹಲ್ಲೆಲೂಯಾ. ದಾವೀದನ ಬಗ್ಗೆ ಬೇರೆಯವರು ಕೊಡತಕ್ಕಂಥ ಸಾಕ್ಷಿ. ಹಲ್ಲೆಲೂಯಾ. ಒಬ್ಬ ವಿಶ್ವಾಸಿ ನಾನು ವಿಶ್ವಾಸಿ ಎಂಬುದಾಗಿ ಹೇಳಿಕೊಳ್ಳಬೇಕಾದ್ರೆ ನಿನಗೆ ನೀನು ಹೇಳ್ಕೊಳ್ಳೋದು ಮುಖ್ಯ ಅಲ್ಲ, ಬೇರೆಯವರು ಹೇಳಬೇಕು ನೀನು ವಿಶ್ವಾಸಿ ಅಂತ. ಇಲ್ಲಿ ದಾವೀದನ ಕುರಿತು ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾರೆ? ಅವನು
ಬೆತ್ಲೆಹೇಮಿನವನಾದ ಇಷಯನ ಮಗನನ್ನು ನೋಡಿದ್ದೇನೆ. ನೋಡಿದ್ದೇನೆ. ಅವನು ಚೆನ್ನಾಗಿ ಬಾರಿಸಬಲ್ಲವನು, ಹಾ. ಪರಾಕ್ರಮಶಾಲಿಯು. ನಿಮ್ಮನ್ನು ಸಹ ಜನ ನೋಡ್ತಾನೆ ಇದ್ದಾರೆ. ದಾವೀದನನ್ನು ಏನ್ ಮಾಡ್ತಿದ್ರು? ನೋಡಿದ್ದೇನೆ. ದಾವೀದನನ್ನು ಅವನು ಚೆನ್ನಾಗಿ ನಿಮ್ಮನ್ನು ಸಹ ನೋಡಿದ್ದಾರೆ. ನೀವು ಯಾರನ್ನ ಬಾರಿಸ್ತಾ ಇದ್ದೀರಾ ಅದನ್ನು ಸಹ ನೋಡ್ತಾ ಇದ್ದಾರೆ. ಬಾಯಲ್ಲಿ ಬಾರಿಸ್ತಾ ಇದ್ದೀರಾ, ಕೈಯಲ್ಲಿ ಬಾರಿಸ್ತೀರಾ, ಅದನ್ನು ಸಹ ಜನ ಏನ್ ಮಾಡ್ತಾರೆ? ನಿನ್ನ ದೇವರು ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ದೇವರು ನೋಡುವ ದೇವರಾಗಿದ್ದಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ಅವನು ನೋಡಿದ್ದೇನೆ, ಅವನು ಚೆನ್ನಾಗಿ ಬಾರಿಸುವವನು. ಈ ಬಾರಿಸೋದಲ್ಲ, ವಾದ್ಯವನ್ನು ಬಾರಿಸತಕ್ಕಂಥವನು. ಯಾತಕ್ಕಾಗಿ? ದೇವರ ಮಹಿಮೆಗಾಗಿ, ಅಭಿಷೇಕಿಸಲ್ಪಟ್ಟು ದೇವರ ಮಹಿಮೆಗಾಗಿ ವಾದ್ಯವನ್ನು ಬಾರಿಸತಕ್ಕಂಥದ್ದು. ನಂತರ ಪರಾಕ್ರಮಶಾಲಿ ಅಂದ್ರೆ ಅರ್ಥ ಏನು? ಏನೇ ಬದುಸ ಎದುರಿಸ್ತಿರ್ತಕ್ಕಂಥವ್ರು. ಇವತ್ತು ನಿಮ್ಮ ಬರತಕ್ಕಂಥ ಸೋದರಿಗಳ ಮೇಲೆ ಎದುರಿಸಿರುವಂತ ಶಕ್ತಿ ನಿನಗಿದ್ರೆ ದೇವರು ಹೇಳ್ತಾ ಇದ್ದಾರೆ, ನೀನು ಪರಾಕ್ರಮಶಾಲಿ, ನೀನು ಎಲ್ಲವನ್ನು ಗೆಲ್ಲುವಂತ ಶಕ್ತಿ, ಶೂರನು. ಆಮೇಲೆ ಸುಂದರನು, ಯೆಹೋವನ ಅನುಗ್ರಹವನ್ನು ಹೊಂದಿದವನು ಆಗಿದ್ದಾನೆಂದು ತಿಳಿಸಿ. ಯೆಹೋವನ ಅನುಗ್ರಹವನ್ನು ಹೊಂದಿದವನು. ಹಲ್ಲೆಲೂಯಾ. ಇದೆಲ್ಲದಕ್ಕಿಂತ ಮುಖ್ಯ ಯಾವುದಂತೆ? ಕೊನೆಯದಾಗಿ ನಾನು ಯೆಹೋವನ ಅನುಗ್ರಹವನ್ನು ಹೊಂದಿದ್ದೇನೆ ಅಂತ ತಾವು ಹೇಳ್ತೀರಾ? ಯಾರು ಹೇಳ್ತಾರೆ? 3% ಹೇಳ್ತಾರೆ. ಅವನು ದೇವರ ಅನುಗ್ರಹವನ್ನು ಹೊಂದಿದವನು. ಭಾಷೆ ಬರುತ್ತೆ, ಯುದ್ಧ ಪರಾಕ್ರಮಶಾಲಿ, ಒಡೆಯಕ್ಕೂ ಬರುತ್ತೆ, ಎಲ್ಲವೂ ಬರುತ್ತೆ. ಆದರೆ ಅವನು ಇವೆಲ್ಲವೂ ಯಾಕೋಸ್ಕರ ಮಾಡ್ತಾನೆ? ದೇವರ ಮಹಿಮೆಗೋಸ್ಕರವಾಗಿ ಮಾಡ್ತಾರೆ. ನೀವು ಪರಾಕ್ರಮಶಾಲಿಗಳೇ, ನೀವು ಒಡೆಯಕ್ಕೂ ಬರುತ್ತೆ, ಬೈಯಕ್ಕೂ ಬರುತ್ತೆ, ಕೆಲವರು ಕೆಳಗಾಗಿ ತುಳಿಯಕ್ಕೂ ಬರುತ್ತೆ. ಇದು ಪರಾಕ್ರಮಶಾಲಿ. ಇದು ಶುದ್ಧ ಹೃದಯ ಇರತಕ್ಕಂಥ ಮಾಡ್ತಕ್ಕಂಥವರಲ್ಲ, ಅಶುದ್ಧ ಹೃದಯ ಉಳ್ಳವರು. ಅದೇ ಗೊತ್ತಾಗುತ್ತೆ. ಆ ಫಲಗಳ ಫಲಿತಾಂಶವನ್ನ ಅದರ ತಿಂದನೇ ಗೊತ್ತಾಗುತ್ತೆ, ಇದು ಹುಳಿನ ಸಿಹಿನ ಇಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕರು ಸಂತೆಗೆ ಹೋಗ್ತೀರಾ, ಅನೇಕ ಸಂತೆಗೆ ಹೋಗ್ತೀರಾ. ಪಾಪ ಒಬ್ಬ ಕೆಲವರು ಕರೆಕ್ಟಾಗಿ ಬರ್ತೀರಾ. ನೀವಲ್ಲ, ಬೇರೆಯವರು ಅದು ಮಾಡ್ತಾ ಇರ್ತಾರೆ. ಅದು ಹೋಗೋರು ಕರೆಕ್ಟಾಗಿ 4 ಗಂಟೆ 3 ಗಂಟೆ 2 ಗಂಟೆಗೆ ಹೋದ್ರೆ ಪರವಾಗಿಲ್ಲ. ಕತ್ಲೆ ಆದ್ಮೇಲೆ ಹೋಗ್ತಾರೆ, 8 ಗಂಟೆಗೆ 7 ಗಂಟೆಗೆ ಹೋಗ್ತಾರೆ. ಹೋಗಿ ಎಷ್ಟು ಕೆಜಿ ಇದೆ ಅಂತ ಹೇಳ್ತಾರೆ. ಕೆಜಿ 50 ರೂಪಾಯಿ. ಚೆನ್ನಾಗಿದೆ. ಅವನು ಏನ್ ಮಾಡ್ತಾನೆ? ಸಿಹಿ ತಗೊಂಡು ಹಣ್ಣು ಬಿದ್ದುಬಿಟ್ಟು ಇಟ್ಟಿರ್ತಾನೆ. ಹುಳಿಯಾಗಿರ್ತಕ್ಕಂಥ 3-4 ಆಕಡೆ ಇಟ್ಕೊಂಡ್ಬಿಟ್ಟು ಸಿಹಿ ತಗೊಂಡು ಜೋಡಿಸಿಟ್ಟಿರ್ತಾನೆ. ನೀವು ಹಿಂಗೆ ಆಗ್ತಾ ಇರ್ತೀರ. ಅವ್ನು ನೋಡ್ತಾ ಇರ್ತಾನೆ. ನಿಮಗೆ ಒಂದು ಸ್ವಲ್ಪ ತೂಕ ಕಮ್ಮಿ ತಕ್ಷಣ ಕಬಕ್ಕದ ಅಲ್ಲಿ ಒಂದು ತೆಗೆದು ಹಾಕ್ಬಿಡ್ತಾನೆ. ನೀವೇನ್ ಮಾಡ್ತೀರ ಅವಾಗ? ಎಲ್ಲ ಅಲ್ಲೇ ಇರೋದು. ಇಲ್ಲ ನೀವು ತೆಗೆದು ಹಾಕ್ತಾ ಇರ್ತೀರ, ಅದೆಲ್ಲ ಸಿಹಿ ಆಗಿರ್ತಕ್ಕಂಥದ್ದೇ. ಸ್ವಲ್ಪ ಹೆಚ್ಚುಕಡಿಮೆ ದಬಕ್ಕಂತ ಅಲ್ಲಿಂದ ಅಂತ ಒಂದು ಹಾಕ್ತಾನೆ. ಆಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಅವನು ಇನ್ನೂ ದಪ್ಪಕ್ಕೆ ತೀವಾಗ್ತಿರ್ತಾರಲ್ಲ, ಅಂತ ತಿನ್ನಿಸ್ಬಿಟ್ಟು ಇನ್ನೂ ಸಣ್ಣಗೆ ಹಾಕ್ತಾನೆ. ಅದೆರಡು ಹುಳಿನೇ ಆಗಿರುತ್ತೆ. ನೀವು ಮನೆಗೆ ಬರ್ತೀರಾ, ಮನೆಗೆ ಬಂದು ಏನ್ ಮಾಡ್ತೀರಾ? ಒಂದು ತಿಂದಿದ್ರೆ ಶಾಂಪಲ್ ಇದೇ ತರ ಎಲ್ಲ ಇರ್ತಕ್ಕಂಥ ಒಂದು ರೂಪಾಯಿ ಸ್ಟಾರ್ಟ್ ಮಾಡ್ತೀರಾ. ನೀನ್ ತಿಂದ ಸಿಹಿಯಾಗಿರುತ್ತೆ, ನಿನ್ ಗಂಡನ್ ಕೊಟ್ಟಾಗ ಅದು ಸಿಹಿಯಾಗಿರುತ್ತೆ, ನಿನ್ ಮಕ್ಕಳು ಕೈ ಕೊಟ್ಟಾಗ ಮಕ್ಕಳ ಮುಕ್ಕಾಲ ಹಿಂಗಾಗಿರುತ್ತೆ. ಹೇಗಾಗಿರುತ್ತೆ? ಏನೋ ಹಿಂಗಿದೆ ಇದು ಅಂತ ಹಿಂಗಿದೆ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ನೀನ್ ತಿನ್ನ ಚೆನ್ನಾಗಿದೆ, ನಿನ್ ಮಗ ತಿನ್ನ ಯಾಕೆ ಹುಳಿಯಾಗಿದೆ ಅಂದ್ರೆ ಅದು ಅವನಾಗಿ. ಹಲ್ಲೆಲೂಯಾ. ನಿನ್ನ ಕುಟುಂಬ ಚೆನ್ನಾಗಿದೆಯಾ? ನೀನ್ ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀಯಾ? ಪ್ರಾರ್ಥನೆ ಮಾಡ್ತಕ್ಕಂಥ ಆಶೀರ್ವಾದ ಉಳ್ಳಂತ ಕುಟುಂಬಕ್ಕೆ ಸೈತಾನ ಬಂದು ಹುಳಿಯನ್ನ ಹಾಕ್ತಾರಲ್ಲ, ಅದನ್ನ ಗಮನಿಸಿದ್ಯಾ? ನಿನ್ನ ಕುಟುಂಬದ ಆಶೀರ್ವಾದವನ್ನು ಗಳಿಸಲಿಕ್ಕೋಸ್ಕರವಾಗಿ ಹುಳಿ ಹಾಕ್ತಾರಲ್ಲ, ಅವನು ನೀನು ಗಮನಿಸಿದ್ಯಾ? ಅದನ್ನೇ ಗಮನಿಸಿಲ್ಲ. ನಿನ್ನ ಕಣ್ಣು ಬೇರೆ ಇಲ್ಲೇ ಇದೆ, ಅವನೆಲ್ಲ ಹಾಕ್ಬಿಟ್ಟಿರ್ತಾನೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನೆಲ್ಲ ವಿಷಯದಲ್ಲಿ ಒಳ್ಳೆಯವನಾಗಿದ್ದಾನೆ. ಮತ್ತೇನಾಗಿದೆ? ಕೊನೆಗೆ ಹೇಳ್ತಾರೆ, ದೇವರ ದಯೆಯನ್ನು ಅದು 3ನೇ ಕೊಡ್ತಕ್ಕಂಥ ಸಾಕ್ಷಿ. ಅಪೊಸ್ತಲರ ಪ್ರಕಾರ 3ನೇ ಅಧ್ಯಾಯ 22ನೇ ವಚನ. ಇದು ಮನುಷ್ಯರು ಕೊಡ್ತಕ್ಕಂಥ ಸಾಕ್ಷಿ. ಮೊದಲನೇದು ಮನುಷ್ಯರು ಕೊಡುವಂತ ಸಾಕ್ಷಿ. ಇನ್ನೊಂದು ವಾಕ್ಯ ಓದ್ಕೊಳ್ತೀರಾ? ಅಪೊಸ್ತಲರ ಕೃತ್ಯಗಳು 13:22. ಆಮೇಲೆ ದೇವರು ಅವರನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನನ್ನು ನಾನು ಯಾರು ಹೇಳ್ತಿರೋದು? ದಾವೀದನ ಕುರಿತು ದೇವರು ಸಾಕ್ಷಿ. ನೀನು ಬಂದು ಸಕಲ ಸಾಕ್ಷಿ ಕೊಡೋದಲ್ಲ. ನಾನು ಪ್ರಾರ್ಥನೆ ಮಾಡಿದೆ, ನಾನು ಉಪವಾಸ ಪ್ರಾರ್ಥನೆ ಮಾಡಿದೆ, ನಾನು ಅಷ್ಟೆಲ್ಲ ಕಾಣಿಕೆ ಕೊಟ್ಟೆ, ಇಲ್ಲೆಲ್ಲ ಹೋಗಿದೆ, ಅಲ್ಲೆಲ್ಲ ಹೋಗಿದೆ, ನೀನು ಸಾಕ್ಷಿ ಕೊಡೋದಲ್ಲ. ನೀನು ಕೊಡು, ಆದ್ರೆ ನಿನ್ನ ಬಗ್ಗೆ ಸಮಾಜ ಕೊಡಬೇಕು ಸಾಕ್ಷಿ. ನಿನ್ನ ಬಗ್ಗೆ ನೀನು ಆರಿಸುವ ದೇವರು ಕೊಡಬೇಕು ಸಾಕ್ಷಿ. ಅದೇ ನಿಜವಾದಂತ ಶುದ್ಧವಾದ ಹೃದಯವಾಗಿದೆ. ಇಲ್ಲಿ ದೇವರು ಸಾಕ್ಷಿ ಕೊಟ್ಟರು. ದಾವೀದ ಅಂತ ಗೊತ್ತಾ? ದೇವರ ಆತ್ಮ ಉಳ್ಳಂತ ವ್ಯಕ್ತಿ. ಎಷ್ಟು ಜನ ನಿಮ್ಮ ಮನೆ ಅಕ್ಕಪಕ್ಕ ಇರೋರು ನೀವು ನಿಜವಾಗಿ ದೇವ್ರ ಮಕ್ಕಳು ಅಂತ ಹೇಳ್ತಾರೆ? ನೋಡೋಣ.
ಧೈರ್ಯವಾಗಿ ಹೇಳಿ ನೋಡೋಣ. ನಮ್ಮ ಮನೆ ಪಕ್ಕ ಇರ್ತಕ್ಕಂಥವ್ರು ನೀವು ಒಳ್ಳೆ ವಿಶ್ವಾಸರಿ, ಆ ಸಭೆಗೆ ಹೋಗಿ ಒಳ್ಳೆ ಬುದ್ಧಿನ ಕಲ್ತಿಯಾರಿ, ತುಂಬಾ ಒಳ್ಳೆ ವಿಶ್ವಾಸರಿ, ಅವ್ರ ಮನೆಗೆ ಒಂದು ಟ್ರೈ ಮಾಡಿಸ್ಬೇಕಂತ ಎಷ್ಟು ಜನ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ ಹೇಳಿ ನೋಡೋಣ. ಸಾಕ್ಷಿ ಕೊಡ್ತಾ ಇದ್ದಾರಾ? ಇಲ್ಲ. ಯಾಕೆ? ಹೃದಯ ಶುದ್ಧ ಇಲ್ಲ. ಇಲ್ಲಿ ಮಾತ್ರ ಆರಾಧನೆ, ಇಲ್ಲಿ ಮಾತ್ರ ಆರಾಧನೆ, ಅಲ್ಲಿ ಆರಾಧನೆ ಇಲ್ಲ, ಅಲ್ಲಿ ಆರ್ಭಟ. ವಾಕ್ಯ ಹೇಳ್ತಾ ಇದ್ದಾರೆ, ಸಾಕ್ಷಿ ಕೊಡ್ತಾ ಇದ್ದಾರೆ ಜನಗಳು, ಅವನು ದೇವರ ಆತ್ಮವುಳ್ಳವನಾಗಿದ್ದಾನೆ. ದೇವರು ಹೇಳ್ತಾರೆ, ಇವನು ನನ್ನ ನನಗೆ ಒಪ್ಪುವ ಮನುಷ್ಯನು. ಸಪ್ಪ ನೋಡಿ ಎಷ್ಟು ಚೆನ್ನಾಗಿ ದೇವರು ಹೇಳ್ತಾರೆ, ದಾವೀದನು ನನಗೆ ಒಪ್ಪುವಂತ ಮನುಷ್ಯ. ಹಲ್ಲೆಲೂಯ ಹೇಳ್ರಿ. ದಾವೀದನು ನನಗೆ ಎಷ್ಟು ಮದುವೆ ಕೈ ನೋಡಿ ಗಂಡಸು ಎಷ್ಟು ಮದುವೆ ಆಗಿದೆ? ಕೈ ಐತ್ರಿ ಮದುವೆ ಕೈ ಐತ್ರಿ. ಮದುವೆ ಆಗಿದ್ಯಾ? ಈಗ ಹೇಳ್ರಿ, ದೇವರಿಗೆ ಒಪ್ಪುವ ಹೆಂಡತಿಯನ್ನು ಕೊಟ್ಟಿದ್ದಾಳೆ ಅಂತ ಹೇಳ್ರಿ ನೋಡೋಣ. ಎಷ್ಟು ಜನ ಸಾಧ್ಯ ಉಂಟು? ಡೂಪಲ್ಲಿ ಬಿಡ್ಬೇಡ್ರಿ, ಆಮೇಲೆ ಊಟ ಸಿಗಲ್ಲ ಅಂತ ಹೇಳ್ಬೇಡ್ರಿ, ಕರೆಕ್ಟ್ ಆಗಿ ಹೇಳ್ರಿ, ನಾನು ದೇವರಿಗೆ ನನಗೆ ಒಪ್ಪುವ ಹೆಂಡತಿಯನ್ನು ಕೊಟ್ಟಿದ್ದಾಳೆ ಅಂತ. ಒಳಗೆ 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 ಕೆಡ್ಚಾಳು ಕೆಡ್ಚ ಪಿಸಾಸ ಕೆಡ್ಚ ಸ್ವಾಮಿ. ಹಲ್ಲೆಲೂಯಾ. ದೇವರಿಗೆ ನಾನು ಹೇಳ್ತಿರೋದು ಇಲ್ಲಿ ಹೇಳ್ತೀನಿ ಅಂತ, ದೇವರಿಗೆ ಒಪ್ಪುವ ಹೆಂಡತಿಯನ್ನು ಕೊಟ್ಟಿದ್ದಾಳೆ ಇಲ್ಲಿ ಹೇಳ್ತೀನಿ. ಯಾಕಂದ್ರೆ ಮತ್ತೆ ಮನೆಗೆ ಹೋಗ್ಬೇಕು, ಮುಂದೆ ಗುರುವಾರ ತನಕ ಊಟ ಹಾಕ್ಬೇಕು ನನಗೆ. ಶುಕ್ರವಾರ ಬಿಡಿ ಬಂದ್ರೆ ಅಮತ ಇದ್ದೇ ಇರ್ತೀವಿ. ಹಲ್ಲೆಲೂಯಾ. ಆದ್ರೆ ಅಲ್ಲಿಂದ ಕೂಡ ಸಿಗಬೇಕಲ್ಲ. ಈಗ ನಾನು ಹೇಳಲೇಬೇಕು, ನನಗೆ ಒಪ್ಪಿಟ್ಟು ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳು. ಹೃದಯಪೂರ್ವಕವಾಗಿ ಹೇಳ್ತಾ ಇದೆಯಾ? ಅದನ್ನ ದೇವ್ರು ಗಮನಿಸ್ತಾರೆ. ಈಗ ಎಷ್ಟು ಮದುವೆ ಕೈತ್ರಿ ನೋಡೋಣ. ಎತ್ತಿ ಮೇಲಕ್ಕೆ ದೇವರಿಗೆ ಒಪ್ಪುವ ಗಂಡನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ನೋಡೋಣ. ಕೈ ಕೇಳ್ರಿ, ದೇವರಿಗೆ ಒಪ್ಪುವ ಗಂಡನ್ನು ಕೊಟ್ಟಿದ್ದಾನೆ. ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಪಾಠ ಮಾಡ್ಕೇಳೆ ಹೋಗಿ ಮುಂದೆ ಕಟ್ಟು. ಹಲ್ಲೆಲೂಯಾ. ಆದರೆ ನನ್ನ ಮೊದಲಿನಾಗಿರ್ತಕ್ಕ ದೇಶ, ನಿನ್ನ ಮೊದಲಿನಾಗಿರ್ತಕ್ಕ ದೇಶ ಹೇಳ್ತಿದ್ದಾನೆ, ನನಗೆ ಒಪ್ಪುವ ಹೆಂಡತಿಯನ್ನು ದೇವರು ನನಗೆ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರು ನೋಡಿ, ನನ್ನ ಏಸಪ್ಪ ಹೇಳ್ತಕ್ಕಂಥ ಒಂದು ಮಾತು, ನಾನು ಒಪ್ಪುವಂತ ಮೊದಲಿಗೆಯನ್ನ ನನ್ನಪ್ಪ ನನಗೆ ಕೊಟ್ಟಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದರೆ ಆ ತಂದೆಯಾದ ದೇವರು ನಿನ್ನನ್ನು ಕುರಿತು ನಾನು ಒಬ್ಬ ಮೊದಲಿಗೆ ಎಂಬುದಾಗಿ ಹೇಳುವುದಾದರೆ, ಆ ರೀತಿ ಹೇಳಿಸಿಕೊಳ್ಳುವಂತ ನೀನು ಆ ಗಂಡನಿಗೆ, ಆ ಮೊದಲಿಗರಿಗೆ ಎಷ್ಟರ ಮಟ್ಟಿಗೆ ಮೆಚ್ಚುವಂತ ಮೊದಲಿಗೆ ಪರೀಕ್ಷೆ ಮಾಡ್ಕೊಳ್ರಿ. ನಾನು ಹರಿಕತೆ ಮಾಡ್ತಾ ಇಲ್ಲ, ಕಥೆ ಹೇಳ್ತಾ ಇಲ್ಲ, ನೀವು ನಗಬೇಕು ಅಂತ ಹೇಳ್ತಿಲ್ಲ, ದುಃಖ ಪಡಿಸ್ಬೇಕು ಅಂತ ಹೇಳ್ತಿಲ್ಲ, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಬೇಕೆಂಬುದಾಗಿ ಹೇಳ್ತೇನೆ. ಯಾಕಂದ್ರೆ ನನ್ನ ಯೇಸು ಬೇಗನೆ ಬರಲಿಕ್ಕಿದ್ದಾನೆ. ನನ್ನ ಯೇಸು ಬೇಗನೆ ಬರಲಿಕ್ಕಿದ್ದಾನೆ. ಯಾರಿಗೋಸ್ಕರವಾಗಿ? ಮೊದಲಿಗಿತ್ತಿಗೋಸ್ಕರವಾಗಿ ಬರಲಿಕ್ಕಿದ್ದಾನೆ. ಯಾವ ಮೊದಲಿಗಿತ್ತಿಗೋಸ್ಕರವಾಗಿ? ತನಗಾಗಿ ಕಾಯ್ತಾ ಇರ್ತಕ್ಕಂಥ, ತನಗೋಸ್ಕರವಾಗಿ ಕಾಯ್ತಾ ಇರ್ತಕ್ಕಂಥ ಮೊದಲಿಗಿತ್ತಿಯನ್ನ ಆತನು ಕರೆದುಕೊಂಡು ಹೋಗ್ಲಿಕ್ಕೋಸ್ಕರವಾಗಿ ಮೊದಲಿಗೆ ನಾವು ಯೇಸು ಸ್ವಾಮಿ ಬೇಗನೆ ಬರ್ತಾ ಇದ್ದಾನೆ. ಆತ ರೆಡಿಯಾಗಿದೆ. ನನಗೆ ಎಲ್ಲಿ ರೆಡಿ ಆಗಿದ್ದಾನೆ? ಆಕಾಶದಲ್ಲಿ, ಪರಲೋಕದಲ್ಲಿ, ತಂದೆಯ ಬಳಿಯಲ್ಲಿ. ಇವತ್ತು ನೀವು ರೆಡಿ ಆಗಿದ್ದೀರಾ? ಮೂರನೇ ವಾಕ್ಯವರೆಗೆ ಮೊದಲನೇ ಸಾಲ 17:45. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬಜ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂತ ಸೇನಾಧೀಶ್ವರನು ಇಸ್ರಾಯೇಲ್ಯರ ಯುದ್ಧ ಪಟದ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಅವನಿಗೆ ಸಾಕ್ಷಿ ಕೊಡ್ತೇನೆ. ಈಗ ಅವನೇ ಸಾಕ್ಷಿ ಕೊಡ್ತೇನೆ. ನಾನು ಯಾರ ಜೊತೆ ಬರ್ತೀನಿ ಗೊತ್ತಾ? ಈಗ ದೇವರ ನಾಮದಲ್ಲಿ, ದೇವರ ಹೆಸರು ಯುದ್ಧ ಮಾಡಿ ನಾನು ಬರ್ತಾ ಇದ್ದೀನಿ. ಅಂದ್ರೆ ಅರ್ಥ ಏನು? ದೇವರು ನನ್ನ ಸಂಗಡ ಇದ್ದಾನೆ ಎಂಬುದಾಗಿ. ಮೊದಲನೇದಾಗಿ ಸಮಾಜ ಸಾಕ್ಷಿ ಕೊಡ್ತಾರೆ, ದಾವೀದನ ಸಂಗಡ ದೇವರು ಇದ್ದಾನೆ ಎಂಬುದಾಗಿ. ದೇವರು ಅಂತ ಇದ್ದಾನೆ, ಇವನಿಗೆ ನಂಬಿಕಸ್ಥನಾಗಿರ್ತಕ್ಕಂಥವ್ರು, ನಾನು ಅವನ ಸಂಗಡ ಇದ್ದಾನೆ ಎಂಬುದಾಗಿ ದೇವರು ಸಾಕ್ಷಿ ಕೊಟ್ಟರು. ಸಮಾಜ ಸಾಕ್ಷಿ ಕೊಡ್ತಾ ಇದೆ, ದೇವರು ದಾವೀದನು ದೇವರ ಸಂಗಡ ಇರುವ ಆತನಾಗಿದ್ದಾನೆ, ದೇವರ ಮನುಷ್ಯನಾಗಿದ್ದಾನೆ. ದೇವರು ಹೇಳ್ತಿದ್ದಾರೆ, ಇವನು ನನಗೆ ಮನೆಯಲ್ಲಿ ನಂಬಿಕಸ್ಥನಾಗಿದ್ದಾನೆ, ಇವನು ನಾನು ಮೆಚ್ಚಿದ್ದೇನೆ. ಈಗ ಅವನೇ ಹೇಳ್ಕೊಡ್ತೇನೆ, ನಾನು ಯೆಹೋವನ ನಾಮದಲ್ಲಿ ಬರ್ತಾ ಇದ್ದೇನೆ. ಅಂದ್ರೆ ಯೆಹೋವ ದೇವರು ನನ್ನ ಜೊತೆಗಿದ್ದಾನೆ ಎಂಬುದಾಗಿ. ಮೂರು ಸಾಕ್ಷಿಗಳು, ಒಂದು ಸಮಾಜ, ಒಂದು ದೇವರು, ಒಂದು ನೀನೇ ಹೇಳ್ಕೋಬೇಕು, ನಾನು ಒಳ್ಳೆಯ ಸಾಕ್ಷಿ, ನಾನು ಒಳ್ಳೆ ವಿಶ್ವಾಸಿ. ಈಗ ಪರೀಕ್ಷೆ ಮಾಡ್ಕೊಂಡ್ರಿ, ಮೂರನ್ನು ಪರೀಕ್ಷೆ ಮಾಡ್ಕೊಂಡ್ರಿ. ನಿಮ್ಮ ಮನಸ್ಸಾಕ್ಷಿಯ ಪ್ರಕಾರವಾಗಿ ಮುಟ್ಕೊಂಡು ಹೇಳ್ರಿ, ನಾನು ಒಳ್ಳೆ ವಿಶ್ವಾಸಿಗಳಾಗಿ ನಿಮಗೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಉಂಟಾ? ಹೇಳ್ರಿ,
ನಾನು ಒಳ್ಳೆಯ ವಿಶ್ವಾಸಿ ಆಗಿದ್ದೇನೆ, ದೇವರ ಆತ್ಮನು ನನ್ನ ಸಂಗಡ ಇದ್ದಾನೆ ಎಂಬುದಾಗಿ ಧೈರ್ಯವಾಗಿ ಹೇಳಿಕೊಳ್ಳಿಕ್ಕೆ ಸಾಧ್ಯ ಉಂಟಾ? ಆಗ ನೀವು ಹೇಳಿಕೊಳ್ಳುವುದಾದರೆ ನಿಮ್ಮ ಹೃದಯವು ಶುದ್ಧವಾಗಿದೆ ಎಂಬುದಾಗಿ. ಶುದ್ಧವಾದ ಹೃದಯದಲ್ಲಿ ದೇವರು ವಾಸ ಮಾಡುತ್ತಾನೆ. ಅಶುದ್ಧವಾದ ಹೃದಯದಲ್ಲಿ ದೇವರು ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಮಯ ದೇವರಿಂದ ವಾಸ ಮಾಡಿರುವುದಾದ್ರೆ ನೀವು ಹೇಳ್ಕೋಬಹುದು, ದೇವರ ನಾಮದಲ್ಲಿ, ದೇವರ ಆಲಯಕ್ಕೆ, ದೇವರನ್ನು ಆರಾಧಿಸಲಿಕ್ಕೋಸ್ಕರವಾಗಿ ನಾನು ಆಲಯಕ್ಕೆ ಹೋಗ್ತಾ ಇದ್ದೀನಿ ಎಂಬುದಾಗಿ. ನೀನು ಅಕ್ಕಪಕ್ಕದವ್ರು ಹೇಳ್ಬೇಕೀಗ, ಒಳ್ಳೆ ವಿಶ್ವಾಸಗಾರರಿಗೆ, ಒಳ್ಳೆ ಕುಟುಂಬರಿಗೆ, ಅವ್ರು ಆರಾಧನೆ ಮಾಡಿದ ಪ್ರಕಾರವಾಗಿ, ಅವ್ರ ತಾಯಿ ಹೇಳಿದ ಪ್ರಕಾರವಾಗಿ ಅವ್ರು ನಡ್ಕೊಳ್ತಾರ್ರಿ ಎಂಬುದಾಗಿ ಅಕ್ಕಪಕ್ಕದವ್ರು ಹೇಳಬೇಕಾಗಿದೆ. ಅದಕ್ಕೆ ದಾವೀದ ಹೇಳ್ತಾರೆ, ಇವನು ದೇವರ ಆತ್ಮವುಳ್ಳವನಾಗಿದ್ದಾನೆ, ದೇವರ ಆತ್ಮನು ಇವನಲ್ಲಿ ವಾಸ ಮಾಡ್ತಿದ್ದಾರೆ ಎಂಬುದಾಗಿ ಅನ್ಯ ಜನರು ದಾವೀದನ ಬಗ್ಗೆ ಸಾಕ್ಷಿ. ನಿಮ್ಮ ಬಗ್ಗೆ ಎಷ್ಟು ಜನ ಸಾಕ್ಷಿ ಕೊಡ್ತಾ ಇದ್ದಾರೆ, ಇವರು ವಿಶ್ವಾಸಿಗಳು ಎಂಬುದಾಗಿ. ದೇವರು ಸಾಕ್ಷಿ ಕೊಡ್ತಾರೆ ದಾವೀದನಿಗೆ, ಇವನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನಾಗಿದ್ದಾನೆ. ನನ್ನ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಎಷ್ಟು ಜನ ದೇವರ ಹೃದಯಕ್ಕೆ ಒಪ್ಪುವಂತ ಮನುಷ್ಯರಾಗಿದ್ದಾರೆ. ಅದಕ್ಕೆ ದಾವೀದನು ಪ್ರಾರ್ಥನೆ ಮಾಡ್ದ, ಎಂತ ಪ್ರಾರ್ಥನೆ ಮಾಡ್ದ? ದೇವರೇ, ನನಗೆ ಶುದ್ಧ ಹೃದಯವನ್ನು ಕೊಡು ದೇವರೇ. ಹಲ್ಲೆಲೂಯಾ. ಶುದ್ಧವಾದ ಹೃದಯವನ್ನು ಕೊಡು. ನಟನೆ ಹೃದಯ ಅಲ್ಲ. ಆಲಯದಲ್ಲಿ ಒಂದು ಹೃದಯ, ಮನೆಗೆ ಒಂದು ಹೃದಯ ಅಲ್ಲ. ಬೀದಿಲಿರುವಾಗ ಒಂದು ಹೃದಯ, ಕೆಲಸ ಮಾಡುವ ಜಾಗದಲ್ಲಿ ಒಂದು ಹೃದಯ ಅಲ್ಲ. ದೇವರೇ, ನನ್ನ ಹೃದಯ ಯಾವಾಗಲೂ ಶುದ್ಧವಾಗಿರಬೇಕು ಅಂತ ಹೃದಯವನ್ನು ಕೊಡು. ಅರಮನೆ ಕೊಟ್ಟಿದ್ಯಾ ಸ್ವಾಮಿ? ಸಂತೋಷ. ಸೈನಿಕರನ್ನ ಕೊಟ್ಟಿದ್ಯಾ? ಸಂತೋಷ. ಹೋಗುವ ಜಾಗದಲ್ಲಿ ಜಯ ಕೊಡ್ತಾ ಇದೆಯಾ? ಸಂತೋಷ. ನನ್ನ ಸೇವೆಗಾಗಿ ಸೇವಕರನ್ನ ಕೊಟ್ಟಿದ್ಯಾ? ಸಂತೋಷ. ಪತ್ನಿ ಉಪಪತ್ನಿಯರನ್ನ ಕೊಟ್ಟಿದ್ಯಾ? ಸಂತೋಷ. ಆದರೆ ಅವೆಲ್ಲವುಗಳಿಗಿಂತ ನನಗೆ ಶುದ್ಧವಾದ ಹೃದಯವನ್ನು ಕೊಡು ದೇವರೇ. ಅದು ನನಗೆ ಇದೆಲ್ಲದಕ್ಕಿಂತ ಬಹಳ ಪ್ರಾಮುಖ್ಯವಾದದ್ದು. ದಟ್ ಇಸ್ ಪ್ರೇಯರ್. ಅದು ಪ್ರಾರ್ಥನೆ. ಅದನ್ನು ಬಿಟ್ಬಿಡ್ತೀರಾ? ದೇವರೇ, ನೀವು ಅದು ಕೊಡು ದೇವರೇ, ಇದು ಕೊಡು ದೇವರೇ, ಅವ್ರಿಗೆ ಅದಕ್ಕಿಂತ ಜಾಸ್ತಿ ನನ್ ಕೊಡು ದೇವರೇ, ಇದನ್ನೇ ಕೇಳ್ತಾ ಕೂತ್ಕೊಂಡ್ರೆ ಆಗಲ್ಲ. ಶುದ್ಧ ಹೃದಯವನ್ನು ಕೇಳು, ಮಿಕ್ಕಿದೆಲ್ಲ ದೇವರು ಕೊಟ್ಬಿಡ್ತಾನೆ. ಹಲ್ಲೆಲೂಯಾ. ನನ್ನ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನದಲ್ಲಿ ನಮ್ಮ ದೇವರು ನಮ್ಮ ಸಂಗಡ ಮಾತನಾಡಿರ್ತಕ್ಕಂಥ ವಿಧಾನ, ನಮ್ಮ ಹೃದಯವು ಶುದ್ಧವಾಗಿರಬೇಕೆಂಬುದಾಗಿ. ನಮ್ಮ ಯೇಸು ಸ್ವಾಮಿ ನಮ್ಮಿಂದ ಬಯಸುವಂತದ್ದು ನಮ್ಮ ಹೃದಯವು ಶುದ್ಧವಾಗಿರಬೇಕೆಂಬುದಾಗಿ. ಯಾಕಂದ್ರೆ ನಿಮ್ಮ ಹೃದಯವು ಶುದ್ಧವಾಗಿರುವುದಾದರೆ ಅದನ್ನು ನಾನು ಏನ್ ಮಾಡ್ತೀನಿ? ಆಲಯವಾಗಿ ಮಾರ್ಪಡಿಸ್ತೀನಿ. ಹಲ್ಲೆಲೂಯಾ. ಅಂಗಡಿಗೆ ಹೋಗ್ತೀರಾ, ಒಳ್ಳೆ ಸೀರೆ ತಗೊಂಡ್ಬರ್ತೀರಾ. ಈ ಜಾಕೆಟ್ ಬೇಕಾ? ಈಗ ಜಾಕೆಟ್ ಬೇಕಾ ಬೇಡವಾ? ಬೇಕು. ಈಗ ಏನ್ ಮಾಡ್ತೀರಾ? ಅಂಗಡಿಗೆ ಹೋಗಿ ಬ್ಲೌಸ್ ಪರ್ಚೇಸ್ ಮಾಡ್ತೀರಾ. ರೆಡಿ ಬ್ಲೌಸಾ? ಇಲ್ಲ, ಪೀಸ್ ತಗೊಂಡ್ಬರ್ತೀರಾ. ನೋಡ್ರಿ, ಇದು ಚೆನ್ನಾಗಿ ಹೊಲಿದಿರ್ತೀರಾ ಅಲ್ವಾ? ಅವನು ಚೆನ್ನಾಗಿ ಹೊಲಿಬೇಕಾನೆ. ಅವ್ನು ಹೊಲಿರೋದು ಏನಾಗಿರ್ಬೇಕು? ಸೂಪರ್ ರೀ ಅಂತ. 50 ರೂಪಾಯಿ ಅಂದ್ರೆ 55 ರೂಪಾಯಿ ನೀವು ಕೊಡ್ತೀರಿ. ಯಾಕಿದ್ರೆ ಚೆನ್ನಾಗಿ ಹೊಲಿಯೋದು. ಅದು ಬಿಟ್ಬಿಟ್ಟು ಒಂದ್ ಕೈ ಇರಲ್ಲ, ಒಂದ್ ಕೈ ಇರುತ್ತೆ. ಹಂಗ ಹೊಲ್ಕೊಟ್ರೆ ಮಕ್ಕದ ಮೇಲೆ ಬಿಸಾಕ್ಬಿಟ್ಟು ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ತರ ಕಣೆ ಎಸಪ್ಪ, ನೀವೆಲ್ಲ ಸರಿಯಾಗಿರ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಒಂದ್ ಕೈ ಇಲ್ಲದ ಜಾಕೆಟ್ ಬೇಡ, ಒಂದ್ ಕೈ ಇಲ್ಲದ ಶರ್ಟ್ ಬೇಡ, ನೀವೆಲ್ಲ ಶುದ್ಧವಾಗಿರ್ಬೇಕು. ಆಲಯದಲ್ಲಿ ಬಂದು ಆರಾಧನೆ ಮಾಡು, ಮನೆಗೆ ಹೋದಷ್ಟು ಇರ್ಬೇಕಾದ್ರೆ ಬೈದಾಡ್ಕೋ. ಅದನ್ನ ಎಸಪ್ಪ ಹೇಳ್ತಿಲ್ಲ, ಇಷ್ಟಪಡ್ತಾ ಇಲ್ಲ. ದೇವರಿಗೆ ನಿನ್ನ ಅವಶ್ಯಕತೆ ಆಗಿದೆ. ನಿನ್ನ ಹೃದಯವು ದೇವರ ಆಲಯವಾಗಬೇಕಾಗಿದೆ. ನಿನ್ನ ಹೃದಯವು ಶುದ್ಧವಾಗಿರಬೇಕಾಗಿದೆ. ಆ ಹೃದಯವು ದೇವರು ಮೆಚ್ಚುವಂತ ಹೃದಯವಾಗಿ ಮಾರ್ಪಡಬೇಕಾಗಿದೆ. ಆಗ ಮಾತ್ರ ನೀನು ದೇವರ ಮಕ್ಕಳು ಎಂಬುದಾಗಿ ಸಮಾಜ ಹೇಳುತ್ತೆ, ನಿನ್ನ ಮನಸ್ಸಾಕ್ಷಿ ಹೇಳುತ್ತೆ, ನೀನು ಆರಾಧನೆ ಮಾಡುವ ನಿನ್ನ ದೇವರು ಸಹ ಹೇಳಲಿಕ್ಕೆ ಸಾಧ್ಯ ಉಂಟು. ಅದೇ ಶುದ್ಧವಾದ ಹೃದಯ. ಎಷ್ಟು ಇರಬೇಕಾದ್ರಿಯಾ ಶುದ್ಧವಾದ ಹೃದಯ? ಕೈ ತಿನ್ನೋಣ. ಯಾರಿಗೆ ಬೇಕು? ನೀವು ಬಿರಿಯಾನಿ ಮಾಡ್ಕೊಂಡು ತಿನ್ನಕ್ಕೆ ಹೇಳ್ತೀರ, ನಾನು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೋಸ್ಕರ. ಅಲ್ಲವೇ? ಎಷ್ಟು ಇರಬೇಕು ಶುದ್ಧವಾದ ಹೃದಯ? ಚೇರ್ ಕೂತವ್ರು ಯಾರು ಬೇಡವಂತೆ? ಹಲ್ಲೆಲೂಯಾ. ಶುದ್ಧವಾದ ಹೃದಯ ಯಾರು ಬೇಕು? ಎಲ್ಲ ಕೈ ಇರ್ತೀರಿ. ನಾನು ಹೇಳಲ್ಲ, ಬೇಕಾದ್ರೆ ಕೈ ಇರ್ತೀನಿ. ಸರಿ, ಕೈ ಬಿಡಿ. ಈಗ ದೇವರು ನಮ್ಮ ಮಾತಾಡ್ತೀನಿ ಅಂತ ಅನ್ಕೊಳ್ತೀನಿ. ಈಗ ಏನಂತಂದ್ರೆ, ಈಗ ಆರಲ್ಲಿ ಮುಗಿದ ತಕ್ಷಣ ನೀವು ಹೊರಡೆ ನಿಂತ್ಕೊಂಡು ಎಲ್ಲರಿಗೂ 5 ರೂಪಾಯಿ ಕೊಡು ಅಂತ ಹೇಳ್ತಾರೆ. ಯಾರು ಕೇಳ್ತಾರೆ ಅವ್ರು ಕೊಡು ಅಂತ ಹೇಳ್ತಾರೆ. ಈಗ ನಾನು ಎಲ್ಲರಿಗೂ ಸಹ ಯಾರು ಬೇಕಾಗಿದೆಯೋ ಅವ್ರೆಲ್ಲರಿಗೂ ಸಹ 5 ರೂಪಾಯಿ ಗಿಫ್ಟ್ ಕೊಡ್ಬೇಕು ಅಂತ ಇಷ್ಟಪಡ್ತೀನಿ. ಯಾರು ಬೇಕಾಗಿತ್ತು ನೋಡೋಣ. ದೇವರು ಇಸ್ಕೋತ ಇಂಥ ಮಕ್ಕಳನ್ನು ಕೊಟ್ಟಿದ್ದಕ್ಕಾಗಿ ಇಸ್ಕೋತ. ಅದು ಇರೋದು ಅಂದ್ರೆ ನಿಮ್ಗೆ ಗೊತ್ತು ಏನಂತ, ಇವ್ರದ್ದು ಇಲ್ಲಿರುತ್ತೆ ಅಂತ. ನಮ್ಮಪ್ಪ ರಾಜ ಆದ್ರೆ ಮಗ ಏನಾಗಿರ್ತಾನೆ? ನೀವೇನಾಗ್ತೀರ? ಹಂಗಾರೆ ಬೇಡ ಬಿಡ್ರಿ. ಹಲ್ಲೆಲೂಯಾ. ಒಂದು ಮಾತ್ರ ಕೇಳ್ಕೊಂಡು, ದೇವರೇ ನನಗೆ ಶುದ್ಧವಾದ ಹೃದಯ ಕೊಡೋದು. ಪಾಸ್ಟರ್ಗೆ ಕೊಡೋದು 5 ರೂಪಾಯಿ ಬೇಕಾಗಿಲ್ಲ ದೇವ್ರೆ.
ಪಾಸ್ಟರ್ ಕೊಟ್ಟು 500 ರೂಪಾಯಿ ನನಗೆ ಬೇಕಾಗಿಲ್ಲ, ನೀವು ನನಗೆ ಶುದ್ಧವಾದ ದೇವರು ಕೊಡ್ತೇವೆ. ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ? ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ? ದೇವರಿಗೆ ಶುದ್ಧವಾದ ದೇವರು ಕೊಡ್ತೇವೆ. ಸಮಾಜನ ನೋಡಿ ಹೇಳ್ಬೇಕು, ಒಳ್ಳೆ ವಿಶ್ವಾಸ ಎಂಬುದಾಗಿರ್ಬೇಕಪ್ಪ. ನನ್ನ ಮನಸ್ಸಾಕ್ಷಿ ಹೇಳ್ಬೇಕು, ನಾನು ಒಳ್ಳೆ ವಿಶ್ವಾಸ ಎಂಬುದಾಗಿ. ಅದಕ್ಕಿಂತ ಹೆಚ್ಚಾಗಿ ಸಪ್ಪ ನೀನು ಹೇಳ್ಬೇಕು, ನನ್ನ ಹೃದಯಕ್ಕೆ ಸಂಬಂಧಪಟ್ಟ, ನನ್ನ ಹೃದಯ ಮೆಚ್ಚಿದವನು, ನಾನು ಮೆಚ್ಚತಕ್ಕಂಥವರಿಂದ ನೀನು ಹೇಳ್ಬೇಕು ದೇವರೇ. ಅದಕ್ಕಾಗಿ ನನಗೋಸ್ಕರವಾಗಿ ಇವತ್ತು ಮಾತನಾಡಿದ್ದೇವೆ, ನನಗಾಗಿ ಮಾತನಾಡಿದ್ದೇವೆ ದೇವರೇ ಎಂಬುದಾಗಿ ನೀವು ನಿಮ್ಮನ್ನು ಒಪ್ಪಿಸಿಕೊಳ್ಳುವುದಾದರೆ ದೇವರು ನಿಮ್ಮ ಕುಟುಂಬದಲ್ಲಿ ದೊಡ್ಡ ಬದಲಾವಣೆಯನ್ನು ಇವತ್ತು ದೇವರು ಮಾಡಲಿಕ್ಕೆ ಸಿದ್ಧನಾಗಿದ್ದಾರೆ. ಎಲ್ಲರೂ ಎಲ್ಲರೂ ಹೇಳ್ತಿದ್ದಾರೆ ನನಗೆ ಶುದ್ಧವಾದ ದೇವರು. ಎಲ್ಲರೂ ಎರಡು ಕೈಗಳ ಮೇಲೆ ಕೆತ್ತಿ ದೇವರ ಸನ್ನಿ ಕೇಳಿ ಸಪ್ಪಾದ ದೇವರು ಕೊಡಬೇಕು. ಇಲ್ಲಿ ತನಕ ನನಗೆಲ್ಲ ಜೀವಿಸಿಬಿಟ್ಟೆ ದೇವರು. ಮನಸ್ಸಿನಲ್ಲಿ ಒಂದು, ಬಾಯಲ್ಲಿ ಒಂದು. ನಾನು ನಿನಗೆ ವಂಚಿಸಿದ್ದೀನಿ ದೇವರೇ, ಸಮಾಜಕ್ಕೂ ಸಹ ನಾನು ವಂಚಿಸಿದ್ದೀನಿ ದೇವರೇ. ನಿಮ್ಮ ನಾಮವನ್ನು ದೂಷಣೆ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿದ್ದೇನೆ. ನನಗೆ ಶುದ್ಧ ದೇವರು ದೇವರು. ಅವತ್ತು ನಾವಿಂದ ಪ್ರಾರ್ಥನೆ ಮಾಡಿದ ದೇವರೇ ಎಲ್ಲ ಕೊಟ್ಟಿದೆಯಾ, ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಶುದ್ಧ ಹೃದಯ ಬೇಕೆಂಬುದಾಗಿ ಇವತ್ತು ನಾನು ಪ್ರಾರ್ಥನೆ ಮಾಡ್ತಿದ್ದೆ. ಸ್ವಲ್ಪ ನನಗೆ ಶುದ್ಧವಾದ ದೇವರು. ಎಲ್ಲರೂ ಹೇಳ್ತೀರಾ? ಎಲ್ಲರ ಕೈಗಳನ್ನು ಬೇಕಿದ್ದೇವೆ ದೇವರೇ ನನಗೆ ಶುದ್ಧವಾದ ದೇವರು. அனைத்தும் அரங்களிலே ஆணிகளா சுவாமி, அனைத்தும் அரங்களிலே ஆணிகளா சுவாமி, நினைத்து பார்க்கையிலே ನನ್ನ ಯೇಸು ಸ್ವಾಮಿ ಶುದ್ಧವಾದ ಮೊದಲಿಗಿದ್ದಾಗಿ ನನ್ನನ್ನು ನಿಮ್ಮನ್ನು ಮಾರ್ಪಡಿಸಲಿಕ್ಕೋಸ್ಕರವಾಗಿ ಮಹಿಮೆಯ ಪದವಿಯನ್ನು ಬಿಟ್ಟು ಭೂಲೋಕದಲ್ಲಿ ಮಾನವನಾಗಿ ಹಿಡಿದು ಬಂದಿದ್ದೆ. ನಮ್ಮನ್ನು ಶುದ್ಧೀಕರಿಸಲಿಕ್ಕೋಸ್ಕರವಾಗಿ ಮಾತ್ರವಲ್ಲ, ಆತನಿರ್ತಕ್ಕಂಥ ಪರಿಶುದ್ಧವಾದ ಸ್ಥಳಕ್ಕೆ ಪರಿಶುದ್ಧವಾದ ಮೊದಲಿಗಿದ್ದಾಗಿ ನಮ್ಮನ್ನು ಅಲಂಕರಿಸಲಿಕ್ಕೋಸ್ಕರವಾಗಿ ತನಗೋಸ್ಕರವಾಗಿ ಒಂದು ಕೊಟ್ಟು ರಕ್ತವನ್ನು ಸಹ ಆತನು ಇಟ್ಟುಕೊಳ್ಳದೆ ತನ್ನ ಎಲ್ಲಾ ರಕ್ತವನ್ನ ನಮಗಾಗಿ ಸುರಿಸಿದ ದೇವರು. ನಮ್ಮ ಹೃದಯವು ಶುದ್ಧವಾಗಿರಬೇಕು, ನನ್ನ ಮೊದಲಿಗಿಂತ ಶುದ್ಧವಾಗಿರಬೇಕು, ನನ್ನ ಮೊದಲಿಗಿಂತ ನನ್ನ ಯುಗಾಂತರ ನನ್ನ ಜೊತೆಯಲ್ಲೇ ಇರಬೇಕೆಂಬ ಉದ್ದೇಶದ ಮೂಲಕವಾಗಿ ಆತನ ಪರಿಶುದ್ಧವಾದ ರಕ್ತವನ್ನು ತನಗೋಸ್ಕರವಾಗಿ ಒಂದು ತೊಟ್ಟನ್ನು ಸಹ ಇಟ್ಟುಕೊಳ್ಳದೆ ಎಲ್ಲವೂ ನಮಗೆ ಸುರಿಸಿದರು. ಒಂದೇ ಒಂದು ಕಾರಣ, ನಾವು ಐಶ್ವರ್ಯವಂತರಾಗಿರಬೇಕೆಂಬುದಾಗಿ ಅಲ್ಲ, ಅನುಕೂಲವಾಗಿರಬೇಕೆಂಬುದಾಗಿ ಅಲ್ಲ, ಓ ದೊಡ್ಡ ಐಶ್ವರ್ಯವಂತರಾಗಿ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ಅಲ್ಲ, ಶುದ್ಧ ಹೃದಯವುಳ್ಳವರಾಗಿರಬೇಕೆಂಬುದಾಗಿ, ಶುದ್ಧ ಹೃದಯವುಳ್ಳವರಾಗಿರಬೇಕೆಂಬುದಾಗಿ, ಪರಿಶುದ್ಧನಾಗಿರಬೇಕೆಂಬ ಉದ್ದೇಶದ ಮೂಲಕವಾಗಿ ಯೇಸು ಸ್ವಾಮಿ ಲೋಕಕ್ಕೆ ಮಾನವನಾಗಿ ಬಂದು ಸತ್ತು ನಮ್ಮನ್ನು ಪರಿಶುದ್ಧವಾಗಿ ಮಾಡಿ ಇಲ್ಲೇ ಬಿಟ್ಟು ಹೋಗ್ಲಿಕ್ಕೋಸ್ಕರವಾಗಿ ಅಲ್ಲ, ನಾನಿರುವ ಜಾಗಕ್ಕೆ ಬಂದು ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿ ಕಲ್ವಾರಿ ಪೂಜೆಯಲ್ಲಿ ಸುರಿಸಲ್ಪಟ್ಟ ರಕ್ತದ ಮೂಲಕವಾಗಿ ಶುದ್ಧೀಕರಿಸಲ್ಪಟ್ಟ ಆ ದಿನದಿಂದ ನನ್ನ ಯೇಸು ಸ್ವಾಮಿ ಮತ್ತೆ ಬರುವ ತನಕ ಮೊದಲಿಗಿದ್ದಾಗಿರುವ ನೀನು ಮತ್ತು ನಾನು ಪರಿಶುದ್ಧವಾಗಿ ಆತನಿಗಾಗಿ ಕಾದುಕೊಂಡಿರಬೇಕಾಗಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದ. ಒಂದು ಸಾರಿ ಪರೀಕ್ಷಿಸಿ ನೋಡಿ, ನನ್ನ ಯೇಸು ಸ್ವಾಮಿ ಈ ರಾತ್ರಿ ಬರುವುದಾದರೆ ನನ್ನ ಯೇಸು ರಕ್ತ ನಾನು ಶುದ್ಧೀಕರಿಸಿದೆಯಲ್ಲ, ಈಗ ನಾನು ಶುದ್ಧವಾಗಿದ್ದೇನಾ? ಯೇಸು ಸ್ವಾಮಿ ನಾವೆಲ್ಲ ತಪ್ಪುಗಳು ಕ್ಷಮಿಸಿರುವುದಾದರೆ ನಾವು ಎಷ್ಟರ ಮಟ್ಟಿಗೆ ತಪ್ಪುಗಳನ್ನು ಕ್ಷಮಿಸುತ್ತಾ ಇದ್ದೇವೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕಲಿಸಿಕೊಟ್ಟಂತ ಪ್ರಾರ್ಥನೆ, ತಂದೆಯೇ
ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದ ಪ್ರಕಾರವಾಗಿ ನೀನು ನನ್ನ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ. ನನಗೆ ತಪ್ಪು ಮಾಡಿದವರನ್ನ ನಾನು ಕ್ಷಮಿಸುವಂತೆ ನೀನು ನನ್ನ ತಪ್ಪುಗಳನ್ನು ಕ್ಷಮಿಸು. ಅಂದರೆ ನಾನು ಕ್ಷಮಿಸದೆ ಹೋದರೆ ನೀನು ಸಹ ನನ್ನ ತಪ್ಪನ್ನು ಕ್ಷಮಿಸಬಾರದು ಎಂಬುದಾಗಿ ಆ ಪ್ರಾರ್ಥನೆಯ ಅಂಶವಾಗಿದೆ. ಪಾಪಿಗಳು, ದ್ರೋಹಿಗಳು, ಯಾವ ಕೆಲಸಕ್ಕೂ ಬಾರದವರಾಗಿರ್ತಕ್ಕಂಥ ಮಾನವರಾಗಿರ್ತಕ್ಕಂಥ ನಮ್ಮನ್ನ ಪರಿಶುದ್ಧನಾಗಿರುವಂತ ದೇವರು ಈ ಲೋಕದಲ್ಲಿ ಮಾನವನಾಗಿ ಬಂದು ನಮಗೋಸ್ಕರವಾಗಿ ರಕ್ತವನ್ನು ಸುರಿಸಿ ನಮ್ಮನ್ನು, ನಮ್ಮ ಹೃದಯವನ್ನು ಶುದ್ಧೀಕರಿಸುವುದು ಸತ್ಯವಾಗಿರುವುದಾದರೆ ಆ ಪರಿಶುದ್ಧವಾದ ಹೃದಯವು ಹೇಳ್ತಕ್ಕಂಥ ಒಂದು ಮಾತು, ನೀನು ಪರಿಶುದ್ಧರಾಗಿರುವ ಪ್ರಕಾರವಾಗಿ ಅನೇಕರು ಪರಿಶುದ್ಧಪಡಿಸಬೇಕಾಗಿದೆ. ನೀನು ಪರಿಶುದ್ಧನು ಎಂಬುದಾಗಿ ಅನೇಕರು ಒಪ್ಪಿಕೊಳ್ಳಬೇಕಾಗಿದೆ. ನೀನು ಪರಿಶುದ್ಧನು ಎಂಬುದಾಗಿ ಯೇಸು ಒಪ್ಪಿಕೊಳ್ಳಬೇಕಾಗಿದೆ. ನೀನು ಪರಿಶುದ್ಧನು ಎಂಬುದಾಗಿ ನಿನ್ನ ಆತ್ಮ ನಿನ್ನ ಹೃದಯ ಒಪ್ಪಿಕೊಳ್ಳಬೇಕಾಗಿದೆ. ಅದರ ಜೊತೆ ಏನು ಗೊತ್ತಾ, ನೀನು ಪರಿಶುದ್ಧನಾಗಿರುವ ಪ್ರಕಾರವಾಗಿ ನಿನ್ನ ಪರಿಶುದ್ಧತೆಯನ್ನು ಕಂಡು ಅನೇಕರು ಪರಿಶುದ್ಧವಾಗಿ ಮಾರ್ಪಡಬೇಕಾಗಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಶುದ್ಧ ಹೃದಯ ಗೊತ್ತಾ, ನಾನು ಇರುವ ರೀತಿಯಲ್ಲಿ ಅವರು ಸಹ ಇರಬೇಕು ದೇವರೇ. ನಾನು ಸಂತೋಷವಾಗಿರುವ ರೀತಿಯಲ್ಲಿ ಅವರು ಸಂತೋಷವಾಗಿರಬೇಕು ದೇವರೇ. ನಾನು ಪರಲೋಕ ರಾಜ್ಯಕ್ಕೆ ಹೋಗುವ ರೀತಿಯಲ್ಲಿ ಅವರು ಪರಲೋಕ ರಾಜ್ಯಕ್ಕೆ ಬರಬೇಕು ದೇವರೇ ಎಂಬುದಾಗಿ ಬಯಸುವುದೇ ಶುದ್ಧವಾದಂತಹ ಹೃದಯವಾಗಿದೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿಮ್ಮನ್ನು ಒಪ್ಪಿಸಿಕೊಳ್ಳಿ. ಮನೆಗೂ ಪ್ರಾರ್ಥನೆ ಮಾಡಿ, ದೇವರೇ ನನಗೆ ಶುದ್ಧವಾದ ಹೃದಯವನ್ನು ಕೊಡು. ತಾವು ಪ್ರಾರ್ಥನೆ ಮಾಡಿದ ಪ್ರಕಾರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನಗೆ ಶುದ್ಧವಾದ ಹೃದಯವನ್ನು. ಇಲ್ಲೇ ತನಕ ಹೃದಯದ ಮೂಲಕವಾಗಿ ಕೆಟ್ಟ ಕೆಟ್ಟ ಆಲೋಚನೆ ಮಾಡಿದ್ದೇನೆ, ಹೃದಯ ಶುದ್ಧವಾಗಿರಲಿಲ್ಲ. ಇವತ್ತು ಮಾನಸಾಂತರ ಪಡ್ತಾ ಇದ್ದೇನೆ, ನನಗಾಗಿ ಮಾತನಾಡಿದೆಯಾ, ನನಗೆ ಶುದ್ಧವಾದ ಹೃದಯ. ನೀನು ಪ್ರಾರ್ಥಿಸುವಾಗ ನನ್ನ ತಂದೆಯಾದ ದೇವರು ನಿನ್ನ ಮೂಲಕವಾಗಿ ಅನೇಕ ಮಹತ್ವದ ಕಾರ್ಯವನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ನಿನ್ನ ಕುಟುಂಬದ ಮೂಲಕವಾಗಿ, ನಿನ್ನ ಮೂಲಕವಾಗಿ ಅನೇಕ ಕಾರ್ಯವನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡಿದಂತೆ ಯೇಸು ಸ್ವಾಮಿ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತುತಿಸುತ್ತಾರೆ. ವಾಕ್ಯದ ಮೂಲಕವಾಗಿ ಮಾತನಾಡಿ ತಾವಿನ್ನು ಪ್ರಾರ್ಥನೆ ಮಾಡಿದ ದೇವರೇ ನಮಗೆ ಶುದ್ಧ ಹೃದಯವನ್ನು ಕೊಡಿ. ದೇವರೇ, ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿರುವಾಗ ನಿನ್ನಲ್ಲಿ ಮೊರೆ ಇಟ್ಟರು, ಪ್ರಾರ್ಥನೆ ಮಾಡಿದರು. ಆದರೆ ದೇವರೇ ಅವರನ್ನು ಬಿಡಿಸಿ ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಬರುವಾಗ ನಿನಗೆ ವಿರುದ್ಧವಾಗಿ ಅವರು ಗೊಣಗಾಡ್ತಾರೆ. ಕಾರಣ ಹೃದಯವು ಶುದ್ಧವಾಗಲಿಲ್ಲ. ಅವರಿಗೆ ಬೇಕಾದದ್ದು ಬಿಡುಗಡೆ ಅಷ್ಟೇನೆ, ನೀನಲ್ಲ. ಆದ್ದರಿಂದ ಅನೇಕರು ಕಾನಾನ್ ದೇಶವನ್ನ ಸೇರಲಿಕ್ಕೆ ಅವಕಾಶವಾಗಿಲ್ಲ. ಇದು ಅನೇಕರು ಯೇಸುವಿನ ಬಳಿಗೆ ಬರ್ತಕ್ಕಂಥ ಉದ್ದೇಶ ನಿನಗೋಸ್ಕರವಾಗಿ ಅಲ್ಲ, ನೀನು ಬೇಕೆಂಬುದಾಗಿ ಅಲ್ಲ, ನಿನ್ನ ಮೂಲಕವಾಗಿ ಆಶೀರ್ವಾದ ಬೇಕು, ಅದಕ್ಕಾಗಿ ಮಾತ್ರವೇ. ಆದ್ದರಿಂದ ಅವರು ಪರಲೋಕ ರಾಜ್ಯವನ್ನು ಸೇರಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಇವತ್ತು ನೀನು ಮಾತನಾಡಿದೆ. ನನಗೆ ಶುದ್ಧ ದೇವರು, ನನ್ನ ಹಸ್ಕೊಂಡಿದ್ರು ಪರವಾಗಿಲ್ಲ ದೇವರೇ, ನಾನು ವ್ಯಾಧಿಸ್ಥನಾಗಿದ್ದರೂ ಪರವಾಗಿಲ್ಲ ದೇವರೇ, ನಿನ್ನ ಪ್ರೀತಿಯ ಮಾತನ್ನ ದೂರವಾಗಿ ಹೋಗ್ತಾ ನನಗೆ ಶುದ್ಧವಾದ ದೇವರು. ಯೋಗನಿಗೆ ವ್ಯಾಧಿ ಇತ್ತು, ಅವನು ಪ್ರಾರ್ಥನೆ ಮಾಡ್ದ, ದೇವರು ಕೊಟ್ಟ, ದೇವರು ತಗೊಂಡ. ದೇವರು ಆರೋಗ್ಯವನ್ನು ಕೊಟ್ಟಾಗ ಅನಾರೋಗ್ಯವಾಗಿದ್ದೀನಿ, ಐಶ್ವರ್ಯವನ್ನು ಕೊಟ್ಟಾಗ ಭಿಕ್ಷಕನಾಗಿದ್ದೀನಿ, ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳ್ತಾರ ದೇವರೇ. ಅದೇ ಪ್ರಕಾರವಾಗಿ ನಮ್ಮ ಪ್ರಾರ್ಥನೆಯಾಗಿದೆ. ಹಬಕ್ಕೂಕನು ಪ್ರಾರ್ಥನೆ ಮಾಡ್ದ, ಎಲ್ಲವೂ ಹೋದ್ರೂ ಪರವಾಗಿಲ್ಲ, ನಾನು ಕರ್ತನಲ್ಲಿ ಸಂತೋಷ ಪಡ್ತೇನೆ ಎಂಬುದಾಗಿ. ಇವತ್ತು ನಮಗೆ ಬೇಕಾಗಿರುವುದು ಈ ಲೌಕಿಕವಾಗಿರ್ತಕ್ಕಂಥ ಸಂತೋಷ ಅಲ್ಲ ದೇವರೇ, ಲೋಕ ಕೊಡ್ತಕ್ಕಂಥ ಅನುಕೂಲಗಳು, ಐಶ್ವರ್ಯಗಳು ಅಲ್ಲ ದೇವರೇ, ನೀನು ಕೊಡುವಂಥ ಸಂತೋಷ ನಮಗೆ ಬೇಕು. ಇಲ್ಲದೆ ಹೋದ್ರೂ ಪರವಾಗಿಲ್ಲ, ನಾನು ನಿಮ್ಮಲ್ಲಿ ಸಂತೋಷವಾಗಿ ಅಂತ ಶುದ್ಧ ಹೃದಯವನ್ನು ನೀನು ನಮಗೆ ದಯಪಾಲಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಒಂದೊಂದು ಮಕ್ಕಳನ್ನು ಆಶೀರ್ವದಿಸು ದೇವರೇ. ಬಂದಿರತಕ್ಕಂಥ ಮಕ್ಕಳ ಹೃದಯದಲ್ಲಿ ಸೈತನನ್ನು ವಿಷ ಬೀಜವನ್ನು ಬೆತ್ತದ ರೀತಿಯಲ್ಲಿ, ಗಲಿಬಿಲಿಯನ್ನು ಬೆತ್ತದ ರೀತಿಯಲ್ಲಿ, ನೀನು ವಿರುದ್ಧವಾಗಿ ಮಾತನಾಡದ ರೀತಿಯಲ್ಲಿ, ನಿನ್ನ ನಾಮಕ್ಕೆ ದೃಷ್ಟಿ ಉಂಟಾಗುವ ರೀತಿಯಲ್ಲಿ, ಅವ್ರ ಹೃದಯವನ್ನು ಕಠಿಣಪಡಿಸಿಕೊಳ್ಳದ ರೀತಿಯಲ್ಲಿ, ಅವರ ಹೃದಯವನ್ನು ತಪ್ಪಿಸಿಕೊಳ್ಳದ ರೀತಿಯಲ್ಲಿ ನೀನು ಅವರನ್ನು ಕಾದುಕೋ. ಬಿತ್ತಲ್ಪಟ್ಟ ಬೀಜ 30, 60, 100 ಪ್ರತಿಫಲವನ್ನು ಕಾಣುವ ರೀತಿಯಲ್ಲಿ ಅವರಿಗೆ ಶುದ್ಧವಾದ ಹೃದಯವನ್ನು ದಯಪಾಲಿಸು. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ನನ್ನ ಮನವಿ.